काषाय शोभिकमनीय शिखानिवेशम् दण्डत्रयोज्ज्वलकरम् विमलोपवीतम् उद्यद्दिनेशनिभमुल्लसदूर्ध्वपुण्ड्रम् रूपं तवस्तु यतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनिहिताभिस्रग्भिरकृष्टनाथा विलसतु हृदि गोदा विष्णुचित्तात्मजानः अनुकलतनुकाण्डालिङ्गनारम्भ शुम्भते प्रतिदिश भुजशाख श्रीसखानोकहर्दिः स्तननयन गुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षाम् कृष्णो रक्षतु नो जगत्त्रयगुरुः कृष्णं नमस्याम्यहम् कृष्णे नामरशत्रवो विनिहताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहम् कृष्णे तिष्ठति सर्वमेतदखिलं हे कृष्ण रक्षस्व माम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः அன்னவயல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு வருத்தி மகனாய் பிறந்தே ஓரிரவில் ஒருத்தி மகனாய் ஒளித்து வளர தரிக்கிலானாய் தான் தீங்கு நினைந்த கருத்தை பிழைப்பித்து கஞ்சன் வயிற்றில் நெருப்பென்ன நின்ன நெடுமாலே உன்னை அறுத்தித்து வந்தோம் பறை தருதியாயில் திருத்தக்க செல்வமும் சேவகமும் யாம் பாடி வருத்தமம் தீர்ந்து மகிழ்ந்தேலோர் எம்பாவாய். ஆண்டாள் திருவடிகளே சரணம். ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯವನ್ನ ಪ್ರಾರ್ಥನೆ ಮಾಡುತ್ತಾ ಆಶ್ರಯಣ ಮಾಡುತ್ತಿದ್ದಾಳೆ. ಮೊದಲನೆಯ ಪಾಶುರದಲ್ಲಿಯೇ ನಾರಾಯಣನೇ ನಮಕ್ಕೆ ಪರೆದರುವಾನ್ ಎಂಬುದಾಗಿ ತಮಗೆ ಉದ್ದೇಶ ವಸ್ತು ನಾರಾಯಣ, ಅವನ ಮುಖ ವಿಕಾಸಕ್ಕಾಗಿ ಮಾಡುವ ಕೈಂಕರ್ಯವೇ ಪರೈ, ಅದನ್ನ ತರುವವನೇ ಆ ನಾರಾಯಣ ಎಂಬುದಾಗಿ ಆ ಪರಮಾತ್ಮನ ಮುಖ ವಿಕಾಸಕ್ಕಾಗಿ ಮಾಡುವ ಕೈಂಕರ್ಯವನ್ನ
ಕೊಡತಕ್ಕಂತಹ ಉಪಾಯ ಸಾಧನ ಆ ಪರಮಾತ್ಮನೇ ಎಂಬುದನ್ನು ನಿರ್ಣಯ ಮಾಡಿ ಆ ಪರಮಾತ್ಮನಾದ ಉಪಾಯವನ್ನ ವರ್ಣ ಮಾಡಿದವರಿಗೆ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯವೇ ಪುರುಷಾರ್ಥ ಎಂಬುದನ್ನು ಕೂಡ ಮೊದಲನೆಯ ಪಾಶುರದಲ್ಲೇ ನಿರೂಪಣೆ ಮಾಡಿ ಆಯಿತು. ಅನಂತರ ಆ ಉದ್ದೇಶವನ್ನ ಪರಮಾತ್ಮನಿಗೆ ನಿರೂಪಣೆ ಮಾಡಿ ಆ ಪರಮಾತ್ಮನ ಮುಖೇನ ಆ ಪರಮಾತ್ಮನ ಕೈಂಕರ್ಯವನ್ನು ಪಡೆಯುವುದಕ್ಕಾಗಿ ವೇದಂ ವಲ್ಲಾರ್களை ಕೊಂಡು ವಿಣ್ಣೋರ್ ಪೆರುಮಾನ್ ತಿರುಪಾದಂ ಪಣಿಂದು ಎಂಬುದಾಗಿ ಹೇಳುವಂತೆ ಆ ವೇದಗಳ ಮುಖೇನ ವೇದ ಪ್ರತಿಪಾದ್ಯನಾಗಿ ಇರ್ತಕ್ಕಂತಹ ಪರಾತ್ಪರ ವಸ್ತುವನ್ನ ಯಾರು ಅರಿತಿರ್ತಾರೋ ಅಂತಹ ಭಾಗವತರ ಮುಖೇನ ಆ ಪರಮಾತ್ಮನನ್ನ ಅರಿತು ಸಮೀಪಿಸಿ ಪರಮಾತ್ಮನ ನಿತ್ಯ ಕೈಂಕರ್ಯದಲ್ಲಿ ಯಾರು ಇರ್ತಾರೆ ಅಂತಹ ಆಚಾರ್ಯ ಸ್ಥಾನೀಯರಾಗಿ ಇರ್ತಕ್ಕಂತಹ ದ್ವಾರಭವನ ರಕ್ಷಕ ಗೋದಾದೇವಿ ಆ ಕೃಷ್ಣ ಪರಿವಾರದಲ್ಲಿರುವ ಎಲ್ಲರನ್ನ ಆಚಾರ್ಯ ಸ್ಥಾನೀಯರಾಗಿ ಭಾವಿಸಿ ಎಚ್ಚರಿಸಿ ಅವರ ಮುಖೇನ ಪುರುಷಕಾರವನ್ನು ಆಶ್ರಯಣ ಮಾಡಿ ನಪ್ಪಿನ್ನ ಪಿರಾಟ್ಟಿಗೆ ಸುಪ್ರಭಾತವನ್ನು ಗಾನ ಮಾಡಿಬಿಟ್ಟು ಅನಂತರ ಮಾತ್ತಾರುಣಕ್ಕೆ ಒಲಿತೊಲೆಂದು ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಇಲ್ಲಿಂದ ಪ್ರಾರಂಭವಾಗತ್ತೆ ಕೃಷ್ಣನ ಜೊತೆಯಲ್ಲಿ ನೇರಾದ ಸಂಭಾಷಣೆ. ಇದುವರೆವಿಗೂ ಇವರ ಅಂತರಂಗವನ್ನ ಭಾಗವತೋತ್ತಮರಿಗೆ ಪರಿವಾರದವರಿಗೆ ನಪ್ಪಿನ್ನ ಪಿರಾಟ್ಟಿಗೆ ನಿರೂಪಣೆ ಮಾಡುತ್ತಿದ್ದಂತಹ ಗೋದಾ ಗೋಷ್ಠಿ ಈಗ ನೇರಾಗಿ 21ನೆಯ ಪಾಶುರದಿಂದ ನೇರಾಗಿ ಕೃಷ್ಣನೊಡನೆ ಸಂವಾದ. ಅಲ್ಲಿಂದ ಕಟಾಕ್ಷ ಪ್ರಾರ್ಥನೆ, ಸಿಂಹಾಸನದಲ್ಲಿ ವಿರಾಜಮಾನವಾಗುವ ಪ್ರಾರ್ಥನೆ, ಹಾಗೆ ಬರುವ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡುವುದೇ ಆತ್ಮನಿಗೆ ಸ್ವರೂಪ ಎಂಬುದನ್ನ ಅನ್ಯಂವಲಹಮಳಂದಾಯ್ ಅಡಿಪೋತ್ತಿ ಎಂಬುದಾಗಿ ಪ್ರಾರಂಭಿಸಿ 6 ವಿಧವಾದ ಮಂಗಳಾಶಾಸನವನ್ನ ಪರಮಾತ್ಮನಿಗೆ ಮಾಡಿ ಆ 6 ಮಂಗಳಾಶಾಸನವೇ ಪ್ರಪನ್ನನಾದವನ ಭಕ್ತನಾದವನ ನಾಲಗೆಗೆ ಷಡ್ರ ರಸದಿಂದ ಕೂಡಿರ್ತಕ್ಕಂತಹ ಭೋಜನ ಎಂಬಂತೆ ಆಸ್ವಾದನೆ ಮಾಡುತ್ತಾ ಆ ಪರಮಾತ್ಮನಿಗೆ ಆಂಡಾಳ್ ಮಂಗಳಾಶಾಸನ ಮಾಡಿದಳಲ್ಲವ ಎಂದ್ರೆ ಉನ್ ಸೇವಕಮೇ ಏತ್ತಿ ಪರಗೊಳ್ವಾನ್. ಹೇ ಪರಮಾತ್ಮ, ಇದುವರೆವಿಗೂ ಹೇಗೆ ಬಂದೆವು ಉನ್ಸೇವಕಮೇ ನಿನ್ನ ವೀರ ಚರಿತ್ರೆಗಳನ್ನೇ ಎತ್ತಿ ಗುಣಗಾನ ಮಾಡುತ್ತಾ ನಾವು ಬಂದೆವು ಪರಮಾತ್ಮ. ವೇಲ್ಪೋತ್ತಿ ಎಂಬುದಾಗಿ ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಆ ಹಸುಕರುಗಳ ರಕ್ಷಣೆಗಾಗಿ ಕೃಷ್ಣ ಕೈಯಲ್ಲಿ ಹಿಡಿದ ವೇಲನ್ನ ಮಂಗಳಾಶಾಸನ ಮಾಡಿಬಿಟ್ಟು ನೀವು ಬಂದದ್ದು ಮಂಗಳಾಶಾಸನ ಮಾಡುವುದಕ್ಕ ಅಥವಾ ಬೇರೇನನ್ನಾದರೂ ಬಯಸಿ ಬಂದಿರಾ ಎಂಬ ಹಾಗೆ ಕೃಷ್ಣ ಪರಮಾತ್ಮನ ಮುಖಭಾವವನ್ನ ಅರಿತ ದೇವಿ ಆಂಡಾಳ್ ಪರಮಾತ್ಮ ಉನ್ಸೇವಕಮೇ ನಾವು ಇದುವರೆವಿಗೂ ಹಾಡಿದ್ದು ಅದು ವಾಮನ, ಅದು ತ್ರಿವಿಕ್ರಮ, ಅದು ರಾಮ, ಇದು ಕೃಷ್ಣ ಎಂಬ ಹಾಗೆ ಇದ್ದರೂ ಕೂಡ ಇದೆಲ್ಲವೂ ನೀನೇ ಆದದ್ದರಿಂದ ಉನ್ಸೇವಕಮೇ ನಾವು ಹಾಡಿದ ಅಷ್ಟು ಕೀರ್ತನೆಗಳು, ಅಷ್ಟು ಮಂಗಳಾಶಾಸನಗಳು, ಅಷ್ಟು ಗುಣಗಾನಗಳು ಕೂಡ ನಿನಗೇ ಅಲ್ಲವಾ ಪರಮಾತ್ಮ. ಅದೆಲ್ಲವೂ ನಿನ್ನ ವೀರ ಚರಿತ್ರೆಗಳು. ಉನ್ನುடைய ವಿಕ್ರಮಂ ஒன்றொழியாமலெಲ್ಲ என்னுடைய நெஞ்சகம்பால் சுவர் வழி எழுதிಕೊಂಡೇನೆಂದರಲ್ಲವ. ಹಾಗೆ ನಮ್ಮ ಹೃದಯ ಭಿತ್ತಿಗಳಲ್ಲಿ ಪರಮಾತ್ಮನ ಕೀರ್ತನೆಗಳನ್ನ ವೀರ ಚರಿತ್ರೆಗಳನ್ನ ಶಿಲಾಶಾಸನ ಮಾಡಿಕೊಂಡದ್ದು ಮಾತ್ರವಲ್ಲ, ಅದನ್ನ ನಮ್ಮ ವಾಕ್ಗಳ ಮೂಲಕ ಅಭಿವ್ಯಕ್ತಿ ಮಾಡುವುದು ಕೂಡ ಪರಮಾತ್ಮನಿಗೆ ಮಾಡುವ ವಾಚಾ ಕೈಂಕರ್ಯ. ವೇದ ಪಾರಾಯಣವನ್ನು ಮಾಡ್ತಾರೆ, ದಿವ್ಯ ಪ್ರಬಂಧ ಗೋಷ್ಠಿಯನ್ನು ನಡೆಸ್ತಾರೆ. ಪರಮಾತ್ಮನಾಗಿರ್ತಕ್ಕಂತಹ ಆ ಶಲ್ವಪಿಳ್ಳೈ ತಿರುನಾರಾಯಣನ ಮುಂದೆ ಪ್ರತಿನಿತ್ಯ 4000 ದಿವ್ಯ ಪ್ರಬಂಧದ ಗೋಷ್ಠಿಯನ್ನ ಏಕೆ ಗಾನ ಮಾಡಬೇಕು? ಪರಮಾತ್ಮನ ಮುಂದೆ ಆ ದಿವ್ಯ ಪ್ರಬಂಧವನ್ನ ಗಾನ ಮಾಡಿ ಏನಾಗಬೇಕು ಅಂದ್ರು. ಅದೇನು ವಾಚಾ ಕೈಂಕರ್ಯ ಅಂದ್ಬಿಟ್ರು. ವಾಚಾ ಧರ್ಮಂ ಅವಾಪ್ನುಹಿ ಎಂಬುದಾಗಿ ಪರಮಾತ್ಮನಿಗೆ ಅದನ್ನು ಕೇಳುವುದರಿಂದ ಆನಂದ ಏರ್ಪಡುತ್ತದೆ. ಪರಮಾತ್ಮನಿಗೆ ಆನಂದ ಉಂಟು ಮಾಡುವುದೇ ಜೀವಾತ್ಮನ ಸ್ವರೂಪ. ಅತ್ತಲೈಕ್ಕೆ ಅತಿಶಯತ್ತೈ ವಿಳವಿಕ್ಕೈ ಇತ್ತಲೈಕ್ಕೆ ಸ್ವರೂಪಮಿದೆ ಅಂದ್ಬಿಟ್ರು ಲೋಕಾಚಾರ್ಯರು. ಆ ಪರಮಾತ್ಮನಿಗೆ ಅತಿಶಯತೆಯನ್ನು ಉಂಟು ಮಾಡುವುದು. ಒಂದು ಕೈಂಕರ್ಯವನ್ನು ಮಾಡಿದ್ರೆ ನಮಗೆ ಆನಂದ ಆಗತ್ತೆ, ಆದರೆ ನಮ್ಮ ಆನಂದಕ್ಕಾಗಿ ಕೈಂಕರ್ಯವಲ್ಲ, ಪರಮಾತ್ಮನ ಆನಂದಕ್ಕಾಗಿ
ಆನಂದಕ್ಕಾಗಿ ಕೈಂಕರ್ಯ, ಭಗವನ್ಮುಖೋಲ್ಲಾಸಕ್ಕಾಗಿ ಸಕಲವೂ ಕೂಡ. ಹೀಗೆ ಈ ಆಳ್ವಾರುಗಳ ದಿವ್ಯ ಪ್ರಬಂಧವನ್ನ ಗಾನ ಮಾಡಿದ್ದೇ ಆದರೆ ಪರಮಾತ್ಮನಿಗೆ ಮುಖ ವಿಕಾಸ ಏರ್ಪಡುತ್ತದೆ. ಇನ್ನುಂ ಚೊಲ್ಲಾಯ್ ಶ್ರೀಮಾನೆ, ಇನ್ನುಂ ಚೊಲ್ಲಾಯ್ ಶ್ರೀಮಾನೆ ದಿವ್ಯ ಪ್ರಬಂಧ ತಿರುವಾಯ್ಮೊழிಯನ್ನ ಗಾನ ಮಾಡಿದರೆ ಆ ಪರಮಾತ್ಮ ಹೇಗೆ ತೆನ್ನಾ ತೆನಾವೆನ್ನೆ ವಂಡು ಮುರಲುಂ, ಯಾವ ರೀತಿ ಆ ಒಂದು ದುಂಬಿಯ ಝೇಂಕಾರದಂತೆ ಇರ್ತಕ್ಕಂತಹ ದಿವ್ಯ ಪ್ರಬಂಧ ಗಾಯನವನ್ನು ಕೇಳಿದರೆ ಪರಮಾತ್ಮ ತಲೆದೂಗ್ತಾನಂತೆ, ಆನಂದದಿಂದ ಅದನ್ನು ಅನುಭವಿಸ್ತಾನೆ. ಆದ್ದರಿಂದಲೇ ಉತ್ಸವದ ಮುಂಭಾಗದಲ್ಲಿ ದಿವ್ಯ ಪ್ರಬಂಧ, ಹಿಂಭಾಗದಲ್ಲಿ ವೇದಗಳು. ವೇದ ಪರಮಾತ್ಮನನ್ನು ಹುಡುಕ್ತಾ ಇದೆ, ಪರಮಾತ್ಮ ದಿವ್ಯ ಪ್ರಬಂಧದ ಹಿಂದೆ ಓಡ್ತಾ ಇದ್ದಾನೆ. ಇದಕ್ಕಾಗಿ ಅಲ್ಲವಾ ಉತ್ಸವಗಳಲ್ಲಿ ಅವನ ಮುಂದೆ ನಾನ್ಮರೆಗಳು ತೇಡಿ ಓಡುಂ ಶಲ್ವನ್ ಎಂಬುದಾಗಿ ಹೇಳ್ತಾರೆ ಸ್ವಾಮಿ ನಮ್ಮ ಆಳ್ವಾರ್. ಆ ವೇದಗಳು ಅವನ ಹಿಂದೆ, ಅವನು ದಿವ್ಯ ಪ್ರಬಂಧಗಳ ಹಿಂದೆ. ಕಾರಣ ಆ ದಿವ್ಯ ಪ್ರಬಂಧಗಳಲ್ಲಿ ಆಳ್ವಾರರ ಭಕ್ತಿಯ ಪ್ರವಾಹ ಅದರಲ್ಲಿ ಹರಿದಿದೆ ಅಲ್ಲವಾ. ಆ ಭಕ್ತಿ ಪ್ರವಾಹದಲ್ಲಿ ಮುಳುಗುವುದಕ್ಕಾಗಿ, ನಿಮಜ್ಜನ ಮಾಡುವುದಕ್ಕಾಗಿ ಪರಮಾತ್ಮ ಅದನ್ನ ಆಸೆಪಟ್ಟು ಕೇಳ್ತಾನಲ್ಲವಾ. ಈ ರೀತಿ ಆ ಪರಮಾತ್ಮನ ಆನಂದಕ್ಕಾಗಿ ಮಾಡುವ ವಾಚಾ ಕೈಂಕರ್ಯವೇ ದಿವ್ಯ ಪ್ರಬಂಧ ಗೋಷ್ಠಿ, ವೇದ ಪಾರಾಯಣ, ಮಂತ್ರ ಪುಷ್ಪ, ಅಷ್ಟೋತ್ತರ ಇವೆಲ್ಲವೂ ಕೂಡ ವಾಚಾ ಕೈಂಕರ್ಯ. ನಾವಾಯಿಲುಂಡೆ ನಮೋ ನಾರಾಯಣ ಎನ್ನುಂ ಸೊಲ್ಲುಂಡೆ ಎಂಬುದಾಗಿ ಭೂದತ್ತಾಳ್ವಾರ್ ಹಾಡ್ತಾರೆ. ನಾಲಿಗೆ ನಮ್ಮ ಬಾಯಲ್ಲೇ ಇದೆ, ನಾರಾಯಣ ಎಂಬ ಶಬ್ದವಿದೆ ಅಂತಾರೆ. ನಾಲಿಗೆ ಎಲ್ರಿಗೂ ಅವ್ರ ಬಾಯಲ್ಲೇ ಇದೆ. ಅದನ್ನು ಆಳ್ವಾರ ಹೇಳ್ಬೇಕಾದ್ರೆ ಅದೆಲ್ಲ ಅರ್ಥ. ನಾರಾಯಣ ಶಬ್ದವನ್ನ ಹೇಳುವುದಕ್ಕೆ ನಾಲ್ಗೆಯನ್ನ ಯಾರಿಂದಲೂ ಎರವಲು ಪಡೆಯಬೇಕಾಗಿಲ್ಲ. ಯಾರನ್ನಾದ್ರೂ ಸ್ವಲ್ಪ ನಿಮ್ಮ ನಾಲ್ಗೆ ಕೊಡಿ, ನಾರಾಯಣ ಅನ್ನೋ ಶಬ್ದ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಕೇಳಬೇಕಾ? ಬೇಕಿಲ್ಲ. ಪರಮಾತ್ಮ ಅವನೇ ನಾಲಿಗೆಯನ್ನು ಬಾಯಲ್ಲಿ ಕೊಟ್ಟಿದ್ದಾನೆ. ನಾರಾಯಣ ಎಂಬ ನಾಮವಿದೆ. ಆದರೂ ಕೂಡ ಈ ಚೇತನರು ಹೇಗೆ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಆಳ್ವಾರ್ ಕೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ. ನಾರಾಯಣ ಶಬ್ದವನ್ನು ಬಿಟ್ಟು ಇನ್ನು ಏನೇನೋ ಮಾತಾಡಕ್ಕೆ ನಮಗಿದೆ ಅಂತ ಆಳ್ವಾರಕ್ಕೆ ಗೊತ್ತಿಲ್ವಂತೆ. ಅದರಿಂದ ಹೇಳ್ತಾರಂತೆ, ನಾವಾಯಿಲುಂಡೆ ನಾರಾಯಣ ಎನ್ನುಂ ಸೊಲ್ಲುಂಡೆ. ಇದು ಎರಡೂ ಇದೆ. ಈ ನಾಲಿಗೆಯಿಂದ ಅದನ್ನು ಹೇಳಿದ್ರೆ ಅವನೆಷ್ಟು ಆನಂದ ಪಡ್ತಾನಲ್ಲವಾ. ಇದನ್ನೇ ಆಳ್ವಾರ್ ಆಡ್ತಾರೆ, ನಮ್ಮ ಆಳ್ವಾರ್. ಈ ಕೈ ಇದೆಯಲ್ಲ, ಏನಿದೆ, ಈ ಎರಡು ಕೈಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಕೂಪೆಂದ್ರಾಲ್ ಕೂಪಾದ ಪಾಳ್ತ ವಿಧಿ. ಈ ಎರಡು ಕೈಯನ್ನು ಜೋಡ್ಸಕ್ಕೆ ಮನಸ್ಸು ಬರೋಲ್ವಲ್ಲ. ಅದು ಇನ್ನೆಂತಹ ಕರ್ಮ, ಅದು ಇನ್ನೆಂತಹ ವಿರೋಧಿ. ನಮಗೆ ಎರಡು ಕೈ ಇದೆ. ಕೂಪೆಂಡ್ರಾಲ್ ಕೈ ಮುಗಿಂದ್ರೆ ಆ ಕೈ ಸೇರ್ಸೋಕೆ ನಮಗೆ ಕಷ್ಟ. ರಾವಣನಂತಹವರು. ಇದಕ್ಕೆಲ್ಲ ಕಾರಣ ಏನು? ಹಿರಣ್ಯ, ರಾವಣ, ಕಂಸ, ಹೀಗೆ ದೊಡ್ಡ ಅಸುರ ಪರಂಪರೆಗಳಿದೆಯಲ್ಲ, ಅದೆಲ್ಲ ಏನೋ ಚಿತ್ರದಲ್ಲಿ, ಕಥೆಯಲ್ಲಿ, ಪುರಾಣದಲ್ಲಿ ಹೇಳಿದ ಅಸುರರಲ್ಲ. ಯಾರು ಆ ಕಂಸ, ಹಿರಣ್ಯ, ರಾವಣಾದಿಗಳು? ನಾವೇ. ನಾವೇನೋ ಹಿರಣ್ಯ ಬೇರೆ, ರಾವಣ ಬೇರೆ, ಕಂಸ ಬೇರೆ ಅಲ್ಲ. ಅಲ್ಲಾದ್ರೆ ಒಬ್ಬೊಬ್ರು ಬೇರೆ. ಇಲ್ಲಿ ಅದೆಲ್ಲ ನಾವೇ. ನಾವೇ ಹಿರಣ್ಯ, ನಾವೇ ಕಂಸ, ನಾವೇ ರಾವಣ, ನಾವೇ ಕುಂಭಕರ್ಣ. ಯಾವುದು ನಮ್ಮಲ್ಲಿಲ್ಲ. ಅವರು ಏನನ್ನ ಸಹಿಸೋಲ್ಲ. ಒಬ್ಬನಿಗೆ ತಲೆಬಾಗು ಅನ್ನೋದು ನಾವು ಸಹಿಸೋಲ್ಲ. ಪರಮಾತ್ಮ ಅಂತ ಸರ್ವಸ್ಮಾತ್ ಪರನಾದ ಒಬ್ಬ ಪ್ರಭು ಇದ್ದಾನೆ. ಅವನಿಗೆ ತಲೆಬಾಗು ಅಂದ್ರೆ ಅವ್ರಿಗದು ಒಪ್ಪಲ್ಲ. ನಾನೇ ಪ್ರಭು, ನಾನು ಸ್ವತಂತ್ರ, ನನ್ನನ್ನಾಳುವವನು ಇನ್ನೊಬ್ಬನಿಲ್ಲ, ನಾನು ಪರತಂತ್ರನಲ್ಲ, ನಾನು ಸ್ವತಂತ್ರ, ನಾನೇ ಪ್ರಭು, ಸರ್ವಕ್ಕೂ ನಾನೇ ಒಡೆಯ, ನಾನೇ ಜಗದೀಶ್ವರ, ನಾನೇ ಸರ್ವೇಶ್ವರ. ಇದು ಅವರುಗಳ ಭಾವನೆ. ಆದರೆ ಅವರಿಗೆ ಮೇಲೆ ಒಬ್ಬ ಇದ್ದಾನೆ ಎಂಬ ಅರಿವು ಅವರಿಗೆ ಬಾರದೇ ಇರುವಾಗ ಅದು ಅವರನ್ನ ಆಪತ್ತಿನಲ್ಲಿ ಸಿಲುಕಿಸುತ್ತದೆ. ರಾವಣ ಸಾಯುವಾಗ ಕೂಡ ಹಿಂದಕ್ಕೆ ಬಿದ್ದನೇ ಹೊರತು ಮುಂದಕ್ಕೆ ಬೀಳಲಿಲ್ಲ. ಬಿದ್ದರೆ ನಮಸ್ಕಾರ ಮಾಡ್ದಂಗಾಗುತ್ತೆ ರಾಮನಿಗೆ ಅಂತ. ಇಂತಹ ಒಂದು ಅಹಂಕಾರ, ಮಮಕಾರ, ಈ ಆತ್ಮ ಪರಮಾತ್ಮನ ಸ್ವತ್ತು, ಪರಮಾತ್ಮನಿಗೆ ಪರತಂತ್ರವಾದದ್ದು. ಆತ್ಮ ಸ್ವತಂತ್ರನಲ್ಲ, ದೇಹವೇ ಆತ್ಮವಲ್ಲ. ದೇಹ ಜಡ, ಅಚಿತ್ತು. ಇದರೊಳಗಿರುವ ಆತ್ಮ ಚಿತ್ತು, ಜ್ಞಾನ ಸ್ವರೂಪ. ಆ ಆತ್ಮ ಸ್ವತಂತ್ರನಲ್ಲ. ಅವನು ಪರಮಾತ್ಮನಿಗೆ ಪರತಂತ್ರನಾದವನು. ಪರಮಾತ್ಮನ ಆನಂದಕ್ಕಾಗಿ ಇರುವ ವಸ್ತು ಈ ಜೀವಾತ್ಮ. ಇದನ್ನ ಹೇಳಿದರೆ ಒಪ್ಪದೇ ಯಾರಿರ್ತಾರೆ? ಅವರೆಲ್ಲ ಹಿರಣ್ಯ ರಾವಣಾದಿಗಳು.
ಬರೀ ಹಿರಣ್ಯ ರಾವಣ ಅಂದರೆ ಪ್ರಹ್ಲಾದನ ತಂದೆ ಹಿರಣ್ಯ, ಕಂಸ ಮಧುರಾನಗರದ ರಾಜ, ಹೀಗೆಲ್ಲ ತಿಳ್ಕೊಳ್ಬೇಡಿ. ಪರಮಾತ್ಮ ಪ್ರಭುನದನ್ನು ಒಪ್ಕೊಂಡು ಈ ಆತ್ಮ ಅವನಿಗೆ ಪರತಂತ್ರ, ಅವನ ಕೈಂಕರ್ಯಕ್ಕಾಗಿ ಇರುವುದು, ಅವನ ಸ್ವತ್ತು, ಅವನ ಸ್ವಾಮಿ, ಆತ್ಮ ಸ್ವತ್ತು ಎಂಬುದನ್ನು ಯಾರು ಒಪ್ಪದೆ ಈ ಆತ್ಮ ಸ್ವತಂತ್ರ, ನನಗೆ ನಾನು, ನನ್ನಿಷ್ಟ ಎಂಬುದಾಗಿ ಯಾವನು ಹೇಳ್ತಾನೆ ಅವರೆಲ್ಲ ಹಿರಣ್ಯ ರಾವಣಾದಿಗಳೇ. ಈ ರೀತಿಯಾಗಿ ಇರ್ತಕ್ಕಂತಹ ಆ ಭಾವವನ್ನ, ಆ ಸ್ವಾತಂತ್ರ್ಯ ಇರೋದರಿಂದ ಪರಮಾತ್ಮನ ಬಳಿಗೆ ಹೋಗಲ್ಲ. ಅವರೆಲ್ಲ ನಾಸ್ತಿಕರು. ಕಾರಣ ಏನು? ಯಾವುದೇ ಅದು ಪರಮಾತ್ಮ, ಪರಮಾತ್ಮ ಅನ್ನೋದು ಏನಿದೆ? ಶಾಸ್ತ್ರ ಎಲ್ಲ ಬರೀ ಸುಳ್ಳು, ಅದು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ ಅಂದರೆ ಅದು ಸ್ವಾತಂತ್ರ್ಯ, ಅದು ಸ್ವೇಚ್ಛೆ. ಶಾಸ್ತ್ರಗಳು ಪರಮಾತ್ಮನ ಆಜ್ಞೆಗಳು, ಅದರಂತೆ ನಡೆಯುತ್ತಾ ಯಾವನಿರ್ತಾನೆ ಅವನು ಪರಮಾತ್ಮನಿಗೆ ಪರತಂತ್ರ. ಈ ರೀತಿ ಆ ಪರಮಾತ್ಮ ತತ್ವವನ್ನ ಯಾರು ಅರಿತು ಆ ಪರಮಾತ್ಮನಿಗೆ ಯಾರು ತಲೆಯನ್ನ ಬಾಗ್ತಾರೆ, ಆ ರೀತಿ ಹಾಗೆ ಇದ್ದವರು ಸ್ವತಂತ್ರಾಭಿಮಾನ, ಅಹಂಕಾರ, ಮಮಕಾರ, ದೇಹಾತ್ಮ ಭ್ರಮ, ಈ ಎಲ್ಲ ವಿರೋಧಿಗಳನ್ನ ತುಂಬಿಕೊಂಡು ನಿನಗೆ ಶತ್ರುವಿನಂತೆ ಇದ್ದವರು ನಾವು. ಈಗ ನಿನ್ನ ಕೃಪೆಯಿಂದ, ನಿನ್ನ ಅನುಗ್ರಹದಿಂದ ಆತ್ಮ ಸ್ವತಂತ್ರನಲ್ಲ, ಆತ್ಮ ನಿನಗೆ ಪರತಂತ್ರ. ಈ ಆತ್ಮ ನಿನ್ನ ವಸ್ತು, ನಿನಗೆ ಶೇಷಭೂತವಾದದ್ದು, ನಿನ್ನ ಕೈಂಕರ್ಯವೇ ಆತ್ಮನಿಗೆ ಇರ್ತಕ್ಕಂತಹ ಆ ಪರಿಪೂರ್ಣವಾಗಿರ್ತಕ್ಕಂತಹ ಪುರುಷಾರ್ಥ. ಇದೆಲ್ಲ ಜ್ಞಾನ ನಿನ್ನಿಂದ ಏರ್ಪಟ್ಟಿತು. ಹೀಗೆ ಬಂದೆವು, ಹೀಗೆ ಬಂದ ನಮ್ಮನ್ನ ನೀನು ಅನುಗ್ರಹ ಮಾಡಬೇಕು. ಹಾಗೆ ಅನುಗ್ರಹ ಮಾಡುವಾಗ ಆ ಪರಮಾತ್ಮ ನಮಗಾಗಿ ಕೃಪೆ ಮಾಡಿದನಲ್ಲವ, ಹಾಗೆ ಕೃಪೆ ಮಾಡಿದ ಆ ಪರಮಾತ್ಮ ನಮ್ಮನ್ನ ನೋಡಿ ಅನುಗ್ರಹ ಮಾಡಬೇಕು, ಕೃಪೆ ಮಾಡಬೇಕು. ಇಷ್ಟು ದಿವಸ ಸೃಷ್ಟಿ ಮಾಡಿದೆ, ಶಾಸ್ತ್ರಗಳನ್ನು ಕೊಟ್ಟೆ, ನಾನೇ ಅವತಾರ ಮಾಡಿದೆ, ಆಚಾರ್ಯರುಗಳನ್ನು ಕೊಟ್ಟೆ, ಏನಾದರೂ ಒಂದಕ್ಕೆ ನೀನು ತಲೆವಾಗಿದೆಯಾ? ಎಷ್ಟು ಕೋಟಿ ಜನ್ಮಗಳು ಈ ಸಂಸಾರದಲ್ಲಿ ನನ್ನಿಂದ ದೂರಾಗಿ ಇದ್ದೆ, ಒಂದು ಮಾತನ್ನು ಪಾಲಿಸಿದ್ಯಾ? ಪಾಲಿಸಿದೀವಿ ಅಂದರೆ, ಪಾಲಿಸಿದ್ರೆ ಇಲ್ಲಿ ಹೀಗಿರ್ತಿರ್ಲಿಲ್ಲ, ಅಲ್ಲಿರ್ತಿದ್ವಿ. ಇಲ್ಲಿ ಇರೋದೇ ಸಾಕ್ಷಿ, ಪರಮಾತ್ಮ ಹೇಳಿದ ಯಾವ ಮಾತನ್ನು ನಾವು ಕೇಳಿಲ್ಲ ಅನ್ನೋದು. ಆ ರೀತಿ ಇರುವಾಗ ಆ ಪರಮಾತ್ಮನ ಮುಂದೆ ನಿಂತಾಗ ಅವನ ದಯೆಯ ಹೊರತಾಗಿ ನಮ್ಮಲ್ಲಿ ಬೇರೆ ಏನು ಸಾಧನವಿದೆ? ಏನೂ ಮಾಡದೆ ಬರೀ ತಪ್ಪೇ ಮಾಡಿದವರು ಕ್ಷಮೆಯ ಹೊರತಾಗಿ ಬೇರೆ ಏನನ್ನ ಕೇಳುವುದಕ್ಕೆ ಸಾಧ್ಯ? ದಯೆಯ ಹೊರತಾಗಿ ಬೇರೆ ಏನನ್ನ ಕೇಳುವುದಕ್ಕೆ ಸಾಧ್ಯ? ಅದನ್ನು ಆಂಡಾಳು ಹೇಳ್ತಾಳೆ. ಅದಕ್ಕಾಗಿ ಪರಮಾತ್ಮ ಪಾಪಗಳೆಲ್ಲವನ್ನ ಪರಿಹಾರ ಮಾಡಿ ನಿನ್ನಿಂದ ನಾವು ದೂರ ಆಗಿರುವುದಕ್ಕೆ ಕಾರಣ ನಮ್ಮ ಪುಣ್ಯ ಪಾಪ ರೂಪವಾದ ಕರ್ಮಗಳು. ಆ ಕರ್ಮಗಳು ಎಷ್ಟೋ ಕೋಟಿ ಜನ್ಮದಿಂದ ಸೇರಿಸಿ ಇಟ್ಟಿದ್ದೀವಿ ಸಂಚಿತ. ಅದೇನು ಒಂದು ಜನ್ಮದ, ಯಾವ್ಯಾವುದೋ ಜನ್ಮದಿಂದ, ಎಷ್ಟೆಷ್ಟೋ ಜನ್ಮದಿಂದ ಅಪಾರವಾಗಿ ಅದು ತುಂಬಿದೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಎಲೈ ಅರ್ಜುನ ಬಹುನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ಅರ್ಜುನ, ನಿನಗೆ ಎಷ್ಟು ಜನ್ಮ ಆಯಿತು ನಿನಗೆ ಗೊತ್ತಿಲ್ಲ, ಅದೇ ನನಗೆ ಗೊತ್ತಿದೆ ಅಂತಾನೆ. ಎಲ್ಲವನ್ನ ಬಲ್ಲವನು ಪರಮಾತ್ಮ, ಅವನನ್ನು ಸರ್ವಜ್ಞ ಅಂತ ಕರಿತೀವಿ. ಸರ್ವಜ್ಞ ಅಂದ್ರೆ ಏನು? ಎಷ್ಟು ಕೋಟಿ ಜೀವರಾಶಿಗಳು, ಆ ಒಂದೊಂದು ಜೀವರಾಶಿಯ ಪುಣ್ಯ ಪಾಪ ಕರ್ಮಗಳ ಅರಿವು ಅವನಿಗಿದೆಯಂತೆ. ನಮ್ಮ ಪಾಪ ನಮ್ಮ ಪುಣ್ಯ ನಮಗೇ ಗೊತ್ತಿಲ್ಲ. ಆದರೆ ಅವೆಲ್ಲವನ್ನ ಅರಿತು ಅದಕ್ಕೆ ಸರಿಯಾದ ಜನ್ಮಗಳನ್ನು ಕೊಟ್ಟು ಆಯಾಯ ಜನ್ಮಗಳಲ್ಲಿ ಆಯಾಯ ಕರ್ಮವನ್ನ ಅನುಭವಿಸುವಂತೆ ಮಾಡಿ ನಮ್ಮ ಕರ್ಮದ ಹೊರೆಯನ್ನ ಕಡಿಮೆ ಮಾಡಿ ನಮ್ಮನ್ನ ತನ್ನ ಬಳಿಗೆ ಕರೆದುಕೊಳ್ಳುವುದಕ್ಕಾಗಿ ಆ ಪರಮಾತ್ಮ ಎಷ್ಟು ಪಾಡನ್ನ ಪಡ್ತಾನಲ್ಲವ. ಆದರೆ ಅದೆಲ್ಲವನ್ನ ವ್ಯರ್ಥ ಮಾಡ್ತೀವಿ ನಾವು. ಅದನ್ನು ಕಂಡು ಪರಮಾತ್ಮ ಕೋಪಗೊಂಡಾಗ ಯಾವತ್ತೋ ಒಂದಿನ ನಮಗೆ ನಾನು ಸ್ವತಂತ್ರನಲ್ಲ, ದೇಹವೇ ಆತ್ಮವಲ್ಲ, ಪರಮಾತ್ಮನ ಸ್ವತ್ತು, ಪರಮಾತ್ಮನನ್ನು ನಾನು ಸೇರಬೇಕು, ಪರಮಾತ್ಮನಿಂದ ದೂರ ಆಗಿಬಿಟ್ಟಿದ್ದೀನಿ ಎಂಬ ಭಾವನೆ ಯಾವತ್ತೋ ಒಂದಿನ ಬರುತ್ತೆ. ಅದು ಆಚಾರ್ಯರ ಕೃಪೆ, ಪರಮಾತ್ಮನ ಅನುಗ್ರಹ ಯಾವತ್ತೋ ಒಂದಿನ ಬಂದಾಗ, ಯಾಕೆ ನಾ ಪರಮಾತ್ಮನಿಂದ ದೂರ ಆಗಿದ್ದೀನಿ ಅಂದಾಗ ಇಷ್ಟು ಪ್ರತಿಬಂಧಕಗಳು, ನನ್ನ ಪುಣ್ಯ ಪಾಪ ರೂಪವಾದ ಕರ್ಮಗಳು ಪ್ರತಿಬಂಧಕಗಳು. ಸರಿ, ಈ ಪ್ರತಿಬಂಧಕವನ್ನು ಕಳ್ಕೊಳ್ಬೇಕಲ್ಲ, ಏನು ಮಾಡೋದು? ಗೋಡೆ ಅಡ್ಡ ಇದೆ, ಇದನ್ನು ಹಾರಬೇಕು, ಇಲ್ಲ ಒಡೆದು ಬಿಟ್ಟು ಪರಮಾತ್ಮ ಆ ಕಡೆ ಇದ್ದಾನೆ, ಅವನನ್ನು ನಾನು ಸೇರಬೇಕು. ಆದರೆ ಈ ಗೋಡೆಯೋ ಅಷ್ಟು ಸುಲಭವಾಗಿ ದಾಟುವುದೋ ಒಡೆಯುವುದೋ ಅಲ್ಲ. ಕರ್ಮದ ರಾಶಿ ಅಷ್ಟಿದೆ, ಏನು ಮಾಡೋದು? ಸರಿ ನೋಡು, ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ, ಭಕ್ತಿ ಯೋಗ ಇದೆ, ಅದಿದೆ, ಇದಿದೆ, ಇದನ್ನೆಲ್ಲ ಮಾಡಿ ಬಾ, ಇದನ್ನೆಲ್ಲ ಮಾಡು ನೀನು. ಅದನ್ನು ಕೊನೆಗೆ ಕರ್ಮಯೋಗ, ಇವನು ಮೊದಲು ಇಂದ್ರಿಯ ನಿಗ್ರಹ ಮಾಡಿ
ಕರ್ಮಯೋಗ. ವರ್ಣಾಶ್ರಮ ಧರ್ಮವನ್ನ ಪರಮಾತ್ಮನ ಆರಾಧನೆ ಅಂತ ಮಾಡೋದು ಕರ್ಮಯೋಗ. ಆ ಕರ್ಮಯೋಗ ಮಾಡಿದ್ರೆ ಇವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆತ್ಮವನ್ನ ಸೇರಬೇಕು ಅಂತ ಆಸೆ ಪಟ್ಟು ಆತ್ಮದ ಬಗ್ಗೆ ಅರಿವು ಮೂಡಿದಾಗ, ಇದಕ್ಕೊಬ್ಬ ಅಧಿಪತಿ ಇದ್ದಾನೆ ಎಂದಾಗ ಅವನ ಬಗ್ಗೆ ಪ್ರೇಮ ಮೂಡುತ್ತೆ. ಅದೇ ಭಕ್ತಿ. ಆ ಪ್ರೇಮವನ್ನ ಪರಮಾತ್ಮನ ವಿಷಯದಲ್ಲಿ ಅವನಿಗೆ ಆರಾಧನೆಯನ್ನಾಗಿ ಮಾಡ್ತಾ ಹೋದ್ರೆ ಆ ಭಕ್ತಿ ವರ್ಧಿಸಿ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿಯಾಗಿ ಅದು ವರ್ಧಿಸುತ್ತದೆ. ಪರಭಕ್ತಿ ಅಂದ್ರೇನು? ದರ್ಶನ ಸಮಾನಾಕಾರ ಪರಭಕ್ತಿ. ಈ ಕಣ್ಣಿಗೆ ಮಾಂಸಚಕ್ಷುಸಿಗೆ ಪರಮಾತ್ಮ ಕಾಣೋಲ್ಲ, ಆದರೆ ಪರಭಕ್ತಿ ದಶೆಯಲ್ಲಿರುವ ಭಕ್ತರಿಗೆ ಮಾನಸ ಸಾಕ್ಷಾತ್ಕಾರ, ಅವನ ಮನಸ್ಸಿಗೆ ಪರಮಾತ್ಮ ಕಾಣಿಸ್ತಾನೆ. ಪರಮಾತ್ಮನ ರೂಪ, ಲೀಲೆಗಳು ಎಲ್ಲ ಮನಸ್ಸೆಂಬ ಕಣ್ಣಿನಿಂದ ನೋಡ್ತಾನೆ, ಆದರೆ ಈ ಮಾಂಸಚಕ್ಷುಸಿಗೆ ಗೋಚರ ಆಗೋಲ್ಲ. ಅದು ಪರಭಕ್ತಿ ದಶೆ. ಅದರಿಂದ ಭಕ್ತಿ ಇನ್ನೂ ಪಕ್ವವಾದರೆ ಪರಜ್ಞಾನ, ಪರಮಾತ್ಮನನ್ನು ನೇರಾಗಿ ನೋಡ್ತಾನೆ. ಅದು ಪರಜ್ಞಾನ ದಶೆ. ಬಂದವನು ಪರಮಾತ್ಮ, ನಾನು ಜೀವಾತ್ಮ, ಇದೋ ಅವನು ಪರಮಾತ್ಮ ಅಂತ ಅರಿತುಕೊಳ್ತೀವಲ್ಲ, ನನ್ನ ಸ್ವಾಮಿ ಅಂತ, ಅದು ಪರಜ್ಞಾನ ದಶೆ. ಅದು ಅಧಿಕವಾದಾಗ ಆ ಪರಮಾತ್ಮನನ್ನ ಅರಕ್ಷಣ ಬಿಟ್ಟಿರಲಾರದೆ ಅವನನ್ನೇ ಗಾಢಾಲಿಂಗನ ಮಾಡಿಕೊಂಡು ಎಲ್ಲಿ ನಮ್ಮಿಬ್ಬರಿಗೆ ವಿಶ್ಲೇಷ ಏರ್ಪಡುತ್ತೋ ಅಂತ ಅಂಜಿ ಅಂಜಿ ಆ ಪರಮಾತ್ಮನನ್ನ ಮೇಲೆ 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 ಪ್ರೇಮಿಸುವ ಸ್ಥಿತಿ ಪರಮ ಭಕ್ತಿ ದಶೆ. ಅದು ಪರಮಪದದಲ್ಲಿ ಮುಕ್ತಿ ಹೊಂದಿದ ಮೇಲೆ ಬರುತ್ತೆ. ಈ ರೀತಿ ಈ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ ದಶೆಗಳೆಲ್ಲವನ್ನ ಮಾಡಿದರೆ ಆ ಪಾಪಗಳು ಕಡಿಮೆ ಆಗ್ತಾ ಬರುತ್ತೆ, ವಿರೋಧಿಗಳು ಕಡಿಮೆ ಆಗ್ತಾ ಬರುತ್ತೆ. ಆಗ ಸಂಚಿತ ಕರ್ಮ ಕಳೆದೋಗುತ್ತೆ. ಪರಮಾತ್ಮ ಹೇಳ್ತಾನೆ, ಭಕ್ತಿ ಯೋಗ ಮಾಡ್ತೀಯಾ, ನಿನ್ನ ಸಂಚಿತ ಕರ್ಮವನ್ನ ಕಳಿತೀನಿ ಅಂತಾರೆ. ಅದು ಸರಿ, ಆದರೆ ಪ್ರಾರಬ್ಧ, ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ ಮೂರು. ಸಂಚಿತ ದೊಡ್ಡ ಮೂಟೆ, ಆಯಾಯ ಜನ್ಮಕ್ಕೆ ಅನುಭವಿಸ ಕೊಟ್ಟಿರೋದು ಪ್ರಾರಬ್ಧ. ಫಲವನ್ನ ಕೊಡುವುದಕ್ಕೆ ಪ್ರಾರಂಭಿಸಿರುವುದು ಪ್ರಾರಬ್ಧ, ಪ್ರಾರಂಭವಾದ ಕರ್ಮಗಳು. ಇನ್ನು ಈಗ ಕರ್ಮ ಅನುಭವಿಸುವಾಗ ಇನ್ನಷ್ಟು ಬರುತ್ತಲ್ಲ, ಅದು ಆಗಾಮಿ, ಫೋರ್ತ್ ಕಮಿಂಗ್. ಆ ರೀತಿ ಆದರೆ ಪರಮಾತ್ಮ ಅದು ಮತ್ತೆ ಆಗಾಮಿ ಹೋಗಿ ಸಂಚಿತಕ್ಕೆ ಸೇರ್ಕೊಳ್ಳುತ್ತೆ. ಪರಮಾತ್ಮ ಏನು ಹೇಳ್ಬಿಟ್ಟ, ನಿನ್ನ ಆಗಾಮಿ ಸಂಚಿತಾನ ನಾನು ನಾಶ ಮಾಡ್ತೀನಿ, ಪ್ರಾರಬ್ಧವನ್ನು ನೀನೇ ಕಳ್ಕೋಬೇಕು ಅಂದ್ಬಿಟ್ಟ. ಈಗ ಈ ಭಕ್ತಿ ಯೋಗ ನಿಷ್ಠನಿಗೆ ಜವಾಬ್ದಾರಿ ಅಧಿಕ. ಅವನಿಗೇನು, ಈ ಜನ್ಮದಲ್ಲೇ ಕರ್ಮ ಕಳಿಬಹುದು, ಇಲ್ಲ ಒಂದೆರಡು ಮೂರು ಜನ್ಮ ಆಗ್ಬೋದು, ಅಥವಾ ಇನ್ನೆರಡು ಜನ್ಮ ಆಗ್ಬೋದು. ಆ ಭಕ್ತಿ ಯೋಗದಿಂದ ಆ ವಿರೋಧಿಯನ್ನ ಅವನು ಕಳ್ಕೊಂಡು ಪರಮಾತ್ಮನ ಹತ್ರ ಹೋಗಬೇಕು. ಆದರೆ ಇವನಿಗೆ ಆತರ, ನಾನು ಈ ಜನ್ಮದಲ್ಲೇ ಹೋಗ್ಬೇಕು ಅಂತ ಅಂದ್ರೆ ಏನ್ ಮಾಡಬೇಕು, ನೀನ್ ಜಾಸ್ತಿ ಕೆಲಸ ಮಾಡು ಅಂತಾನೆ ಪರಮಾತ್ಮ. ಏನು, 3 ವರ್ಷ ಓದ್ಬೇಕಾಗಿರೋ ಒಂದು ಪರೀಕ್ಷೆನ ಒಂದೇ ವರ್ಷದಲ್ಲಿ ಕಲಿಬಹುದು ಅಂತ ಏನೇನೋ ಕೋರ್ಸ್ಗಳೆಲ್ಲ ಇವಾಗ ಬಂದಿದೆ. ಆ 3 ವರ್ಷದನ್ನು ಒಂದೇ ವರ್ಷದಲ್ಲಿ ಓದಬೇಕಾದ್ರೆ 3 ವರ್ಷದ ಪಾಠ ಒಂದೇ ವರ್ಷದಲ್ಲಿ ಓದಬೇಕು ಅಂದ್ರೆ ಎಷ್ಟು ಹೆಚ್ಚು ಶ್ರಮ ಪಡಬೇಕಲ್ವಾ, ಎಷ್ಟು ಹೆಚ್ಚು ಇವನ ಶ್ರಮವನ್ನ ಅದರಲ್ಲಿ ಹಾಕಬೇಕಲ್ವಾ. ಆ ರೀತಿ ಈ ಭಕ್ತಿ ಯೋಗದಲ್ಲಿ ಶಾರ್ಟ್ ಕಟ್ ಉಂಟಾ? ಒಂದು ಜನ್ಮದಲ್ಲಿ ಕರ್ಮ ಕಳಿಬಹುದು, ಇಲ್ಲ 2 ಜನ್ಮ, ಇಲ್ಲ 3 ಜನ್ಮ, ಹೀಗೆಲ್ಲ ಇರುತ್ತೆ. ಆದರೆ ಈ ಭಕ್ತನಿಗೇನು, ಈ ಜನ್ಮದಲ್ಲೇ ಹೋಗ್ಬಿಡ್ಬೇಕು, ಈ ಜನ್ಮದಲ್ಲೇ ಪರಮಾತ್ಮನ ಸೇರ್ಬಿಡ್ಬೇಕು, ಅದು ಎಷ್ಟೇ ಕರ್ಮ ಇರಲಿ ಈ ಜನ್ಮದಲ್ಲಿ ಕಳ್ಕೊಂಡ್ಬಿಡ್ಬೇಕು ಅಂತ ಇವನಿಗೆ. ಈ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗದವರೆಲ್ಲ ಸ್ವಪ್ರವೃತ್ತಿ, ನಾನು ಮಾಡ್ತೀನಿ ಅಂತ. ಅವ್ರಿಗೇನು, ಪರಮಾತ್ಮ ಕಳ್ಕೊಂಬಾನಿದ್ದಾನೆ, ನನ್ನ ಪಾಪ ನಾನು ಕಳ್ಕೊಂಬರ್ತೀನಿ ಅನ್ನೋ ಒಂದು ಭಾವನೆ ಇವರಿಗಿರುತ್ತೆ. ಹಾಗಾಗಿ ಈಗ ಪ್ರಾರಬ್ಧ ಕಳ್ಕೊಳ್ಳೋಕ್ಕೆ ಇವನು ಪ್ರಯತ್ನ ಪಡುವಾಗ ಅಂತ ಅವನಿಗೆ ಏನು ಮಾಡಬೇಕು, ಶಾರ್ಟ್ ಕಟ್ ಉಂಟಾ ಅವನಿಗೆ ಅಂತ ಕೇಳಿದ್ರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ 2 ಮಾರ್ಗವನ್ನು ಹೇಳ್ತಾನೆ. 2 ಮಾರ್ಗ ಅದ್ಯಾವುದು? ಒಂದೇನು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ಪುನರ್ಜನ್ಮ ನೈತಿ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಅರ್ಜುನ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಅಂದರೆ ಎಲೈ ಅರ್ಜುನ, ಯಾರು ನನ್ನ ಆ ಪುಣ್ಯ ಪಾಪ ರೂಪವಾದ ಕರ್ಮಗಳನ್ನ ಕಳೆದುಕೊಂಡು ಯಾರು ಬೇಗ ನನ್ನ ಬಳಿಗೆ ಬರಬೇಕು ಅಂತಾರೆ, ಅವರಿಗೊಂದು ಮಾರ್ಗ ಇದೆ. ಯಾವನು ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾನೋ ಆ ಭಕ್ತ ನನ್ನ ಅವತಾರದ ರಹಸ್ಯವನ್ನ ತಿಳಿದುಕೊಂಡು ಭಕ್ತಿ ಮಾಡಿದ್ರೆ ಅವನು ಬೇಗ ನನ್ನ ಹತ್ರ ಬರ್ತಾನೆ ಅಂತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಅವತಾರವು ದಿವ್ಯವಾದದ್ದು. ಕೃಷ್ಣ ಪರಮಾತ್ಮ ಇಷ್ಟು ಸ್ತ್ರೀಯರ ಜೊತೆಯಲ್ಲಿ
ರಾಸಲೀಲೆಯನ್ನು ನಡೆಸಿದ ಅಂತ ಹೇಳಿದಾಗ ಅವನನ್ನ ಸಾಮಾನ್ಯ ಮನುಷ್ಯನಾಗಿ ಒಬ್ಬ ವ್ಯಭಿಚಾರಿಯಾಗಿ ಭಾವಿಸದೆ ಅವನು ಪರಮಾತ್ಮ, ಅದವನು ಮಾಡಿದ ಲೀಲೆ. ಆ ರಾಸಕ್ರೀಡೆಯ ಹಿಂದೆ ಇರುವ ದಿವ್ಯವಾದ ರಹಸ್ಯ ಏನು ಎಂಬುದಾಗಿ ಪಾರಮಾರ್ಥಿಕವಾಗಿ ಪರಮಾತ್ಮನ ಲೀಲೆಗಳನ್ನು ಅರಿತುಕೊಂಡು ತ್ಯಕ್ವಾದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತಾನೆ ಕೃಷ್ಣ ಪರಮಾತ್ಮ 4ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಈ ಪರಮಾತ್ಮನ ಅವತಾರದ ರಹಸ್ಯಗಳು, ಆ ಅವತಾರದ ದಿವ್ಯತೆಗಳು. ಕೃಷ್ಣ ಮನುಷ್ಯ, ಅವನ ಹಾಗೆ ಮಾಡ್ದ, ನಾ ಯಾಕೆ ಮಾಡಬಾರ್ದು ಅಂದರೆ ಕೃಷ್ಣ ಮಾಡಿದ ಬಾಕಿದ್ದೆಲ್ಲ ನೀನು ಮಾಡ್ತೀಯಾ? ದದಿಬಾಂಡನಿಗೆ ಮೋಕ್ಷ ಕೊಟ್ಟ, ಭೀಷ್ಮರಿಗೆ ಮೋಕ್ಷ ಕೊಟ್ಟ, ನೀನು ಕೊಡ್ತೀಯಾ? ರಾಮ ಸಾಮಾನ್ಯ ಮನುಷ್ಯ, ಜಟಾಯುವಿಗೆ ಮೋಕ್ಷ ಕೊಟ್ಟ, ನೀನು ಕೊಡ್ತೀಯಾ? ಅದನ್ನು ನೋಡಬೇಕಲ್ವ ನಾವು. ಕೇವಲ ಮನುಷ್ಯನಾಗಿ ಪರಮಾತ್ಮನನ್ನು ನೋಡಬಾರ್ದು. ಅದನ್ನು ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ನಾನು ಮಾನುಷಂ ತನುಮಾಶ್ರಿತ್ಯ, ಆ ಮನುಷ್ಯ ದೇಹವನ್ನು ಧರಿಸಿ ನಾನು ಬರ್ತೀನಿ. ಆದರೆ ನನ್ನ ದಿವ್ಯತೆಯನ್ನ, ನನ್ನ ಪರತ್ವವನ್ನ, ನನ್ನ ಪಾರಮಾರ್ಥಿಕವಾದ ರಹಸ್ಯವನ್ನ ಅರಿಯದೇ ಹೋಗ್ತಾರೆ. ಯಾರು? ಮೂಢ ಅಂದ್ಬಿಟ್ಟ ಪರಮಾತ್ಮ. ಯಾರು ನನ್ನ ಅವತಾರ ರಹಸ್ಯವನ್ನ, ಅದರ ಹಿಂದೆ ಇರುವ ದಿವ್ಯತೆ ಪರತ್ವವನ್ನ ಯಾರು ತಿಳ್ಕೊಳ್ಳಲ್ಲ ಅವರುಗಳು ಮೂಢರು ಅಂತಾನೆ ಪರಮಾತ್ಮ. ಮಾನುಷೀಂ ತನುಮಾಶ್ರಿತಂ, ಯಾರು ಮಾನುಷೀಂ ತನುಮಾಶ್ರಿತಂ, ಮನುಷ್ಯ ಶರೀರವನ್ನು ಆಶ್ರಯಿಸಿ ಬಂದ ನನ್ನನ್ನ ಯಾರು ತಿಳ್ಕೊಳ್ಳದೆ ಹೋಗ್ತಾರೆ ಅವರು ಮೂಢರು, ಮೂರ್ಖರು. ಹಾಗಿಲ್ಲದೆ ಯಾರದನ್ನು ತಿಳಿದುಕೊಂಡು ಭಕ್ತಿ ಮಾಡ್ತಾರೆ ಅವರಿಗೆ ಏನಾಗುತ್ತೆ? ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ, ಅವರು ಮತ್ತೆ ಜನ್ಮವಿಲ್ಲದೆ ಈ ಲೋಕದಲ್ಲಿ ಈ ಪ್ರಾಕೃತ ಶರೀರವನ್ನು ಪಡೆಯದೆ ಅವರು ಪುನರ್ಜನ್ಮ ರಹಿತರಾಗಿ ಮಾಮೇತಿ ನನ್ನನ್ನು ಹೊಂದಿಬಿಡ್ತಾರೆ, ಮೋಕ್ಷಕ್ಕೆ ಬಂದ್ಬಿಡ್ತಾರೆ ಅಂತ ಒಂದು ಮಾರ್ಗ ಹೇಳ್ದ. ಇದು ಒಂದು ಮಾರ್ಗ. ಹೀಗೆ ಅವತಾರ ರಹಸ್ಯವನ್ನು ತಿಳಿದುಕೊಂಡು ಭಕ್ತಿ ಮಾಡು, ಆಗ ನಿನ್ನ ಪ್ರಾರಬ್ಧ ಕಳೆದು ಹೋಗುತ್ತೆ, ನೀ ಬೇಗ ನನ್ನ ಹತ್ರ ಬರ್ಬೋದು. ಇನ್ನೊಂದು 15ನೇ ಅಧ್ಯಾಯದಲ್ಲಿ ಇನ್ನೊಂದು ಶಾರ್ಟ್ ಕಟ್. ಅದೇನು? ಪುರುಷೋತ್ತಮ ಯೋಗ ಅಂತ ಹೇಳ್ತೀವಿ. ಪುರುಷೋತ್ತಮ ವಿದ್ಯೆ ಅಂದರೆ ನನ್ನನ್ನ ಪುರುಷೋತ್ತಮ, ಎಲ್ಲಕ್ಕಿಂತ ಉತ್ಕೃಷ್ಟವಾದ ಪರತತ್ವ ಎಂಬುದಾಗಿ ಭಾವಿಸಿ ಯಾರು ಉಪಾಸನೆ ಮಾಡ್ತಾರೆ ಅವರೂ ಕೂಡ ಆ ಜನ್ಮದಲ್ಲೇ ಬಂದ್ಬಿಡ್ತಾರೆ ಅರ್ಜುನ. 2 ಶಾರ್ಟ್ ಕಟ್ ಹೇಳ್ದ. ಈ 2, ಒಂದು ಅವತಾರ ರಹಸ್ಯವನ್ನು ತಿಳ್ಕೊಂಡು ಭಕ್ತಿ ಮಾಡೋದು, ಇನ್ನೊಂದು ಆ ಪರಮಾತ್ಮನನ್ನೇ ಪುರುಷೋತ್ತಮ ಎಂಬುದಾಗಿ ಅನುಸಂಧಾನ ಮಾಡಿ ಆ ಪರಮಾತ್ಮನ ಪುರುಷೋತ್ತಮತ್ವನ್ನ ಅನವರತ ಧ್ಯಾನಿಸುತ್ತಾ ಆ ಪರಮಾತ್ಮನನ್ನು ಪ್ರೇಮಿಸುವ ಒಂದು ಭಕ್ತಿ. ಇದು 2 ಪರಮಾತ್ಮ ನಮಗೆ ಗೀತೆಯಲ್ಲಿ ತೋರಿಸಿಕೊಟ್ಟನಲ್ಲವಾ. ಆದರೆ ಈ ರೀತಿಯಾಗಿ ಈ ಕರ್ಮಯೋಗವನ್ನು ಮಾಡಿ ಅದರಿಂದ ಜ್ಞಾನಯೋಗಕ್ಕೆ ಬಂದು ಅದರಿಂದ ಭಕ್ತಿಯೋಗಕ್ಕೆ ಬಂದು ಅದು ಪರಭಕ್ತಿಯಾಗಿ ಪರಜ್ಞಾನವಾಗಿ ಪರಮಭಕ್ತಿ. ಯಾವ ಜನ್ಮದಲ್ಲಿ ನಾವಿದೆಲ್ಲ ಮಾಡೋದು? ನಮ್ಮ ಕರ್ಮಯೋಗಕ್ಕೆ ಯೋಗ್ಯತೆ ಇಲ್ಲ ಅಂದ್ಬಿಟ್ಲು. ಕರವಗಳ ಪಿಂಚನ್ರ ಪಾರ್ಶ್ವದಲ್ಲಿ ಹೇಳ್ತಾಳೆ, ಪರಮಾತ್ಮ ಬರೀ ಒಣ್ಣುಮ್ಮಿಲ್ಲಾದ ಆಯ್ಕುಲತ್ತು. ಪರಮಾತ್ಮ ಎಲ್ಲಕ್ಕೂ ಮುಖ್ಯ, ಮೊದಲ ಆಹಾರ ನಿಯಮ. ನಮ್ಗೆ ಅದೇ ಇಲ್ಲ. ರಸ್ತೆ 2 ಪಕ್ಕದಲ್ಲಿರೋದನ್ನ ದಿನಾ ನಾವೇ ತಿನ್ನಬೇಕು. ಹೀಗಿರುವಾಗ ಆಹಾರ ನಿಯಮವೇ ನಮಗಿಲ್ಲವಲ್ಲ. ಶಾಸ್ತ್ರದಲ್ಲಿ ಇಂಥದ್ದನ್ನು ತಿನ್ನು, ಇಂಥದ್ದನ್ನು ತಿನ್ನಬೇಡ ಅಂತ ಯಾಕೆ ಹೇಳುತ್ತೆ? ಈ ಶರೀರವನ್ನು ಪರಮಾತ್ಮ ನಮಗೆ ಕೊಟ್ಟು ನಾವಿಲ್ಲಿ ಹುಟ್ಟಿರುವುದೇ ಕರ್ಮವನ್ನು ಕಳೆದುಕೊಂಡು ಪರಮಾತ್ಮನನ್ನು ಸೇರುವುದಕ್ಕೆ. ಹಾಗೆ ಸೇರಬೇಕಾದ್ರೆ ರಜಸ್ತಮೋ ಗುಣಗಳ ಪ್ರಭಾವ ಕಡಿಮೆ ಆಗಬೇಕು, ಸತ್ವಗುಣ ಅಧಿಕವಾಗಬೇಕು. ಆದ್ದರಿಂದಲೇ ಸತ್ವಗುಣವನ್ನು ಅಧಿಕ ಮಾಡುವ ಆಹಾರವನ್ನು ತಿನ್ನು. ಆಗ ಪರಮಾತ್ಮ ನಿನಗೆ ಶರೀರ ಕೊಟ್ಟದಕ್ಕೆ ಸಾರ್ಥಕ. ಅಂದರೆ ಏನು? ಈ ಶರೀರದಲ್ಲಿ ಇದ್ಕೊಂಡು ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ಸಾತ್ವಿಕವಾದ ಚಿಂತನೆಗಳನ್ನು ಮಾಡ್ತಾ ಪರಮಾತ್ಮ ಹೇಳಿದ ಮಾರ್ಗದಲ್ಲಿ ನಡೀತಾ ಪರಮಾತ್ಮನ ಸೇರ್ಬಿಡು, ಮತ್ತೆ ನಿನಗೆ ಶರೀರ ಬರೋಲ್ಲ ಅಂತ. ನಾವೇನು ಮಾಡ್ತೀವಿ? ಈ ಶರೀರ ಕೊಟ್ಟಿದ್ದಾನಲ್ಲ, ಇನ್ನೊಂದು ಕೋಟಿ ಶರೀರ ಪಡ್ಕೊಳ್ಳೋಕೆ ಏನು ಬೇಕು ಅಷ್ಟನ್ನು ಈ ಶರೀರದಲ್ಲೇ ಮಾಡ್ತೀವಿ. ಒಂದು ದೋಣಿ ಇರುತ್ತೆ, ಈ ಕಡೆ ಇರೋ ದಡದಿಂದ ಆ ಕಡೆಯ ದಡಕ್ಕೆ ಹೋಗುವುದಕ್ಕಾಗಿ ದೊಡ್ಡ ಪ್ರವಾಹ, ಆ ಪ್ರವಾಹವನ್ನು ದಾಟುವುದಕ್ಕಾಗಿ ಒಂದು ದೋಣಿ. ಆ ದೋಣಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ನಾವೇನು ಮಾಡ್ತೀವಿ? ಆ ದೋಣಿಯನ್ನು ಉಪಯೋಗಿಸಿಕೊಂಡು ಆಚೆ ದಡವನ್ನು ಸೇರುವುದಕ್ಕೆ ಬದಲಾಗಿ ಅದರಲ್ಲೊಂದು ತೂತು ಮಾಡಿಬಿಟ್ಟು ಇರೋ ನೀರೆಲ್ಲ ಒಳಗಡೆ ತುಂಬಿಕೊಂಡು ದೋಣಿ ಸಮೇತ ಪಾತಾಳಕ್ಕೆ ಮುಳುಗ್ತೀವಿ ನೀರಲ್ಲಿ. ಸಂಸಾರವೇ ಸಾಗರ. ದಾಟುವುದಕ್ಕೆ ಪರಮಾತ್ಮ ಕೊಟ್ಟ ದೋಣಿ ಇದು. ಇದರ ಅಂಬಿಗ ಯಾರು?
ಈ ದೋಣಿಯನ್ನು ನಡೆಸುವ ಅಂಬಿಗನಾರು? ಅಂಬಿಗನಾನಿನ ನಂಬಿದೆ ಅವನು, ನಡೆಸುವವನು ಅವನು. ಆ ರೀತಿಯಾಗಿ ಈ ಶರೀರವನ್ನು ಭಾವಿಸಿ ಸಂಸಾರ ಸಾಗರವನ್ನು ದಾಟುವುದಕ್ಕೆ ಪರಮಾತ್ಮ ಕೊಟ್ಟ ದೋಣಿಯನ್ನು ಪರಮಾತ್ಮನೆಡೆಗೆ ನಡೆಸಬೇಕು, ಅವನ ಮಾರ್ಗದರ್ಶನದಲ್ಲಿ ನಡೆಸಬೇಕು, ಅವನಿಗಾಗಿ ನಡೆಸಬೇಕು ಎಂಬ ಭಾವನೆ ಇಲ್ಲದೆ ಇಂದ್ರಿಯಗಳು ಎಳೆದಂತೆಲ್ಲ ಹೋಗಿ, ಆ ಮನಸ್ಸು ಕರೆದಲ್ಲೆಲ್ಲ ಹೋಗಿ, ಮಾಡಬಾರ್ದೆಲ್ಲ ಮಾಡಿ, ಅಶಾಸ್ತ್ರೀಯವಾದದ್ದನ್ನೆಲ್ಲ ಮಾಡಿ, ಏನು ಮಾಡಬೇಡ ಅಂತ ಪರಮಾತ್ಮ ಹೇಳ್ತಾನೆ ಅದನ್ನೆಲ್ಲ ಮಾಡ್ತೀವಿ, ಏನು ಮಾಡಲೇಬೇಕು ಅಂತಾನೆ ಅದನ್ನು ಒಂದೂ ಮಾಡಲ್ಲ. ನಿತ್ಯ ಸಂಧ್ಯಾವಂದನೆ ಮಾಡೋ, ಜನ್ಮದಲ್ಲಿ ಸಂಧ್ಯಾವನ್ನೇ ಮಾಡಲ್ಲ. ಜನವಾರ ಹಾಕಿದ ದಿನ ಏನು ಪುರೋಹಿತರು ಅವತ್ತು ಮಧ್ಯಾಹ್ನಕ್ಕೆ ಹೇಳ್ಕೊಟ್ಟಿದ್ರು ಅಲ್ಲಿಗೆ ಆಗೋಯ್ತು, ಅವತ್ತು ಸಾಯಂಕಾಲನೇ ಸಂಧ್ಯಾವಂದನೆ ಇಲ್ಲ. ಮಾಡ್ತೀವ? ಇಂತಿಂಥ ಆಹಾರ ತಿನ್ಬೇಡ ಅಂತಾನೆ, ಬೆಳಗಾಗಿದ್ರೆ ನಮ್ಗೆ ಅವುಗಳೇ ಬೇಕು, ಅದೆಲ್ಲ ಇಲ್ಲದೆ ಹೋದ್ರೆ ನಮಗೆ ಪ್ರಾತಃ ಕಾಲ ಆಗೋದೇ ಇಲ್ಲ. ಇಂಥದ್ದೆಲ್ಲ ನಾವು ಮಾಡ್ತೀವಲ್ಲ, ಅಕೃತ್ಯ ಕರಣ, ಮಾಡಬಾರದು ಅಂತ ಹೇಳಿರೋದೆಲ್ಲ ಮಾಡ್ತೀವಿ. ಕೃತ್ಯ ಅಕರಣ, ಏನೇನು ಮಾಡಬೇಕು ಅಂತಾನೆ ಅದನ್ನು ಖಂಡಿತ ನಾವು ಮಾಡೋಲ್ಲ. ಈ ರೀತಿಯಾಗಿ ನಾವಿದ್ದಾಗ ಈ ಶರೀರ ನಾವೇ ತೂತು ಮಾಡಿ ಸಂಸಾರದ ಆಳಕ್ಕೆ ಮುಳುಗಿದಂತೆ. ಹಾಗಾಗದಂತೆ ಆ ಸ್ವಾತಂತ್ರ್ಯ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಪರಮಾತ್ಮನ ಅವತಾರ ರಹಸ್ಯಗಳ ಜ್ಞಾನವನ್ನು ಪಡ್ಕೋಬೇಕು. ಅದಿಲ್ಲದೆ ಇದ್ದಿದ್ದೆ ಹಿರಣ್ಯ ರಾವಣ ಕಂಸಾದಿಗಳ ದೊಡ್ಡ ದೋಷ. ಎದುರಿಗೆ ಬಂದವನು ಪರಮಾತ್ಮ ಅನ್ನೋದನ್ನ ತಿಳ್ಕೊಳ್ಳದೆ ಹೋದ್ರು. ರಾವಣ ಮಾತು ಹೇಳ್ತಾನೆ, ಯಾರಿವನು ಅಂದರೆ ರಾವಣನೇ ಮಾತು, ತಮ್ಮನ್ಯೇ ರಾಘವಂ ವೀರಂ ನಾರಾಯಣ ಮನಾಮಯಂ. ಈ ಎದುರಿಗೆ ನಿಂತ ವೀರ ನಾರಾಯಣ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತಾನೆ. ಹೇಳುತ್ತೇ ಹೊರತು ಅವನ ತಲೆ ಬಾಗಬೇಕು ಅನ್ನೋ ಬುದ್ಧಿ ಬರಲಿಲ್ಲ ನೋಡಿ. ಇದು ಸ್ವತಂತ್ರಾತ್ಮಾಭಿಮಾನ. ನಾವು ಕೂಡ ಯಾರ್ಯಾರು ನಮ್ಮ ಆತ್ಮವನ್ನು ಸ್ವತಂತ್ರ, ನನಗೆ ನಾನೇ ಒಡೆಯ ಅಂತ ತಿಳ್ಕೋತೀವಿ, ನಾವೆಲ್ಲ ಹಿರಣ್ಯ ರಾವಣರೇ. ಅವತ್ತೇನೋ ರಾವಣನ್ ಮುಗಿದೋಯ್ತು, ಹಿರಣ್ಯನ ಕತೆ ಮುಗಿದೋಗ್ಲಿಲ್ಲ. ಇವಾಗ ಕೋಟ್ಯಾಂತರ ಹಿರಣ್ಯ ರಾವಣರು ಇನ್ನೂ ಇಲ್ಲೇ ಇದ್ದೀವಿ. ಅದಕ್ಕಾಗಿ ಪರಮಾತ್ಮ ನಮ್ಮನ್ನು ಏನು ಹೇಳ್ತಾನೆ, ಅವತಾರ ರಹಸ್ಯವನ್ನು ತಿಳಿದುಕೋ. ಆ ಅವತಾರ ರಹಸ್ಯವನ್ನು ತಿಳಿದುಕೊಂಡು ನನ್ನಲ್ಲಿ ಭಕ್ತಿ ಮಾಡು, ಅಥವಾ ಪುರುಷೋತ್ತಮ ಎಂಬುದಾಗಿ ಅನುಸಂಧಾನ ಮಾಡಿ ನನ್ನಲ್ಲಿ ಭಕ್ತಿ ಮಾಡು ಅಂತಾನೆ. ಇದು ಎರಡರಲ್ಲಿ ಆ ಪರಮಾತ್ಮನನ್ನು ಪುರುಷೋತ್ತಮ ಅಂತ ತಿಳ್ಕೊಂಡು ಅವನ ಪರತ್ವವನ್ನೆಲ್ಲ ಅರಿತು ಅದನ್ನೆಲ್ಲ ಉಪಾಸನೆ ಮಾಡಿ ಆ ಶಕ್ತಿ, ಆ ಭಕ್ತಿ ಯೋಗದ ನಿಷ್ಠೆ ನಮಗಿಲ್ಲ. ಆದರೆ ಒಂದು ಮಾಡಬಹುದು, ನಮಗಾಗಿ ಪರಮಾತ್ಮ ಇಷ್ಟೆಲ್ಲ ಅವತಾರ ಮಾಡಿದನಲ್ವಾ. ಕೇವಲ ದಶಾವತಾರ ಮಾತ್ರವಾ? ಪರಮಾತ್ಮನ ಅವತಾರಗಳು ಅಸಂಖ್ಯಾತ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಇರೋನು ಒಬ್ಬ ಪರಮಾತ್ಮ. ಅವನು ಎಷ್ಟು ವಿಧವಾಗಿ ತನ್ನನ್ನು ತೋರಿಸಿಕೊಡ್ತಾನೆ, ಎಷ್ಟು ವಿಧವಾಗಿ ಇದ್ದಾರೆ. ರಾಮ ಬೇರೆ, ಕೃಷ್ಣ ಬೇರೆ, ವರಾಹ ಬೇರೆ, ಹಯಗ್ರೀವ ಬೇರೆ, ಮತ್ಸ್ಯ ಕೂರ್ಮ ಬೇರೆಯ, ಎಲ್ಲವೂ ಕೂಡ ಅವನೊಬ್ಬನೇ ಅಲ್ಲವಾ. ಏಕಮೇವ ಅದ್ವಿತೀಯಂ ಬ್ರಹ್ಮ. ಇರುವುದು ಒಂದೇ ಬ್ರಹ್ಮ, ಅದ್ವಿತೀಯವಾದ ಬ್ರಹ್ಮ. ಒಂದೇ ಅಂತ ಹೇಳಿದ್ಮೇಲೆ ಅದ್ವಿತೀಯ ಅಂತ ಅದಕ್ಕೆ ವೇದ ಹೇಳ್ತಿದ್ರು, ಅವನ ಹಾಗೆ ಇನ್ನೊಬ್ಬನಿಲ್ಲ ಅಂತ. ಇರೋವನು ಒಬ್ಬನೇ, ಅವನ ಹಾಗೆ ಇನ್ನೊಬ್ಬನಿಲ್ಲ ಎಂಬುದಾಗಿ ಆ ವೇದ ಆ ಪರಮಾತ್ಮನನ್ನು ನಿರೂಪಣೆ ಮಾಡ್ತಿದೆಯಲ್ಲ. ಅವನು ಎಷ್ಟು ತರವಾಗಿ ಬರ್ತಾನೆ ಲೋಕದಲ್ಲಿ. ನಮಗಾಗಿ ಪರಮಾತ್ಮ ವೇದ ಅವನನ್ನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಹೇಳುತ್ತೆ. ಅನಂತ ಶಬ್ದದ ಅರ್ಥವೇನು? ಅನಂತ ಎಂಬುದಾಗಿ ಪರಮಾತ್ಮನನ್ನು ಕರಿತೀವಿ. ಆ ಅನಂತ ಅಂದರೆ ಏನರ್ಥ? ಮೂರು ವಿಧವಾದ ಮಿತಿಗಳು ಇಲ್ಲದವನು. ಮಿತಿ ಅಂದ್ರೇನು? ಲಿಮಿಟೇಷನ್ಸ್ ಅಂತ ಅರ್ಥ ನಮಗಿದೆ. ಈಗ ಇರುವ ನಾವು ಈ 500 ವರ್ಷಕ್ಕಿಂತ ಹೀಗೆ ಇದ್ವಾ? ಇಲ್ಲ. ಇನ್ನೊಂದು 200 ವರ್ಷ ಆದಮೇಲೆ ಬೇರೆ ಏನೇನೋ ನಾಯೋ ನರಿನೋ ಹಂದಿನೋ ಏನಾಗ್ಬಿಟ್ಟಿರ್ತೀವೋ ಗೊತ್ತಿಲ್ಲ ನಾವು ಮಾಡಿರೋ ಪಾಪಕ್ಕೆ. ಆದರೆ ಇದೇ ರೂಪ ಇದೇ ನಾಮದಿಂದ ಆಗ ಇರ್ತೀವ ಅಂದರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅದೇ ರೀತಿ ಈಗ ಈ ಪ್ರದೇಶದಲ್ಲಿ ಇದ್ದೀವಿ, ನಾವು ಮತ್ತೊಂದು ಪ್ರದೇಶ ಬೃಂದಾವನದಲ್ಲಿ ಇದ್ದೀವ, ಅಯೋಧ್ಯೆಯಲ್ಲಿ ಇದ್ದೀವ? ಇಲ್ಲ, ನಾವು ಇಲ್ಲಿದ್ದೀವಿ, ನಾವು ಅಲ್ಲಿ ಇಲ್ಲ. ಪ್ರದೇಶ ದೇಶದ ಮಿತಿ ಬಂತು, ಕಾಲದ ಮಿತಿ ಬಂತು, ವಸ್ತುವಿನ ಮಿತಿ. ಈ ಶರೀರದಲ್ಲಿರುವ ನಮ್ಮನ್ನ ನಮ್ಮ ಹೆಸರಿಂದ ಗುರುತಿಸ್ತಾರೆ, ಆ ಶರೀರವನ್ನ ಬೇರೆ ಹೆಸರಿಂದ ಗುರುತಿಸ್ತಾರೆ. ಅದು ನಾನೇ ಅಂದರೆ ಯಾರು ನಂಬ್ತಾರೆ? ಅದೇ ಅವ್ರು ಬೇರೆ, ನೀವು ಬೇರೆ ಅಂತೀವಿ. ಇದು ಮೂರು ಮಿತಿ ನಮಗುಂಟು. ಅದೊಂದು ವಸ್ತು ಬೇರೆ ವಸ್ತು, ಇದು ಬೇರೆ ವಸ್ತು. ವಸ್ತುವಿನ ಮಿತಿ, ಕಾಲದ ಮಿತಿ, ಪ್ರದೇಶದ ಮಿತಿ ಬಂತು. ಈ ಮೂರು ಮಿತಿಗಳ ಇಲ್ಲದವನು ಪರಮಾತ್ಮ. ದೇಶ ಕಾಲ ವಸ್ತು ತ್ರಿವಿಧ ಪರಿಚ್ಛೇದ ರಹಿತ ಅನಂತಹ. ಸಾಯಣರು ವ್ಯಾಖ್ಯಾನ ಮಾಡ್ತಾರೆ.
ಆ ಉಪನಿಷತ್ತಿಗೆ ಆ ಭಾಷ್ಯವನ್ನು ಬರೆಯುವಾಗ ಅನಂತ ಶಬ್ದಕ್ಕೆ ದೇಶಕಾಲ ವಸ್ತುಗಳ ಪರಿಮಿತಿ ಯಾವನಿಗೆ ಇಲ್ಲವೋ ಅವನು ಅನಂತ, ಅವನು ಪರಾತ್ಪರ. ಕಾರಣ ಏನು? ಅವನು ಎಲ್ಲ ಕಡೆ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆ ಇರೋದ್ರಿಂದ ಆ ದೇಶದ ಪರಿಮಿತಿ ಅವನಿಗಿಲ್ಲ. ಎಲ್ಲ ಕಾಲದಲ್ಲೂ ಇರೋದ್ರಿಂದ ಕಾಲದ ಮಿತಿ ಅವನಿಗಿಲ್ಲ. ಅದೇ ರೀತಿ ವಸ್ತು ಎಲ್ಲ ಪದಾರ್ಥವೂ ಅವನೇ. ಇದು ಪರಮಾತ್ಮ ಅಲ್ವಾ, ಅದು ಪರಮಾತ್ಮ ಅಲ್ವಾ, ಅದಲ್ವಾ, ಸರ್ವಂ ಕಲ್ವಿದಂ ಬ್ರಹ್ಮ. ಆದ್ದರಿಂದ ವಸ್ತು ಪರಿಚ್ಛೇದ ಅವನಿಗಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಟೈಮ್, ಸ್ಪೇಸ್ ಅಂಡ್ ಮ್ಯಾಟರ್ ಮೂರು ಹೇಳ್ತೀವಲ್ಲ ನಾವು ನಮ್ಮ ಫಿಸಿಕ್ಸಲ್ಲಿ, ಅದು ಮೂರು ಲಿಮಿಟೇಷನ್ನು ಪರಮಾತ್ಮನಿಗೆ ಇಲ್ಲ ಅಂದ್ಬಿಡ್ತು ನಮ್ಮ ವೇದ. ಅದು ಇಲ್ಲದವನೇ ಅನಂತ ಎಂಬುದಾಗಿ ಕರೆಯಲ್ಪಡ್ತಾನೆ. ಹೀಗೆ ಅನಂತನಾಗಿರುವ ಪರಮಾತ್ಮ ಈ ಮೂರು ಮಿತಿಗೆ ಒಳಪಟ್ಟು ಬರ್ತಾನೆ. ಅಂದ್ರೆ ಏನು? ಮೂರು ಮಿತಿ ಅವನಿಗಿಲ್ಲ, ಆದರೆ ಆ ಮೂರು ಲಿಮಿಟೇಷನ್ ಅವನೇ ಹಾಕೊಂಡು ಬರ್ತಾನೆ. ಏನು? ಕೃಷ್ಣ ಬೃಂದಾವನದಲ್ಲಿದ್ದಾನೆ, ದ್ವಾರಕೆಯಲ್ಲಿ ಇಲ್ಲ ಅಂತೀವಿ. ಹಸ್ತಿನಾವತಿಯಲ್ಲಿ ಇದ್ದಾನೆ, ಅವನು ಗೋಕುಲದಲ್ಲಿ ಇಲ್ಲ ಅಂತೀವಿ. ಅಲ್ಲಿಗೆ ದೇಶದ ಮಿತಿ ಬಂದ್ಬಿಡ್ತು. ಅದೇ ರೀತಿ ಕೃಷ್ಣ ದ್ವಾಪರ ಯುಗದಲ್ಲಿದ್ದ, ತ್ರೇತಾಯುಗದಲ್ಲಿಲ್ಲ. ತ್ರೇತಾಯುಗದಲ್ಲಿದ್ದವನು ರಾಮ, ಕೃಷ್ಣ ಅಲ್ಲ ಅಂತೀವಿ. ಅಲ್ಲಿಗೆ ಕಾಲದ ಮಿತಿ ಬಂತು. ಇನ್ನು ಕೃಷ್ಣ ಅನ್ನೋ ವ್ಯಕ್ತಿಯನ್ನ ಕೃಷ್ಣ ಅಂತೀವಿ. ಪಕ್ಕದಲ್ಲಿ ಅವನು ಬಲರಾಮಾರಿ, ಅವನು ಕೃಷ್ಣ ಅಲ್ಲ ಅಂತೀವಿ. ಅಲ್ಲಿಗೆ ವಸ್ತು, ಆ ವಿಷಯ ಅದರಲ್ಲಿ ಬಂದ್ಬಿಡ್ತು. ಹೀಗೆ ಮೂರು ಮಿತಿ ಇಲ್ಲದ ತತ್ವ ಪರಮಾತ್ಮ ತತ್ವ. ಆ ಮೂರು ಮಿತಿಗೆ ಒಳಪಟ್ಟು ಬರ್ತಾನಲ್ಲ, ಅದು ಅವತಾರ. ಅವತಾರ ಅಂದ್ರೇನು? ಕೆಳಗೆ ಇಳಿದು ಬರುವಿಕೆ. ಅವತರತಿ, ಆರೋಹಣ ಅವರೋಹಣ ಅಂತೀವಿ ಸಂಗೀತದಲ್ಲಿ. ಕೆಳಗೆ ಇಳಿಯೋದು ಅದು ಅವರೋಹಣ. ಅವತರತಿ, ಅತ್ಯಂತ ಮೇಲಾದ ನೆಲೆಯಲ್ಲಿ. ಹೀಗೆ ಮೂರು ವಿಧವಾದ ಪರಿಚ್ಛೇದಗಳು ಇಲ್ಲದ ಪರಮಾತ್ಮ ಮೂರು ವಿಧವಾದ ಪರಿಚ್ಛೇದಕ್ಕೆ ಒಳಪಟ್ಟು ದೇಶ, ಕಾಲ, ವಸ್ತು ಪರಿಮಿತಿಗೆ ಒಳಪಟ್ಟು ಬರುವಿಕೆಯೇ ಅವತಾರ ಎಂಬುದಾಗಿ ಹೇಳಲ್ಪಡುತ್ತೆ. ಇಂತಹ ಇದನ್ನು ನಾವು ತಿಳ್ಕೋಬೇಕು. ಈ ಮೂರು ಪರಿಚ್ಛೇದಗಳು ಇಲ್ಲದವನು ಪರಮಾತ್ಮ, ಮೂರು ಮಿತಿಗಳು ಇಲ್ಲದವನು ಪರಮಾತ್ಮ. ಆ ಪರಮಾತ್ಮ ತ್ರಿವಿಧ ಪರಿಚ್ಛೇದ ರಹಿತ, ಈಗ ತ್ರಿವಿಧ ಪರಿಚ್ಛೇದ ಸಹಿತನಾಗಿ ಬಂದಿದ್ದಾನೆ ಎಂಬುದಾಗಿ ಆ ಪರಮಾತ್ಮನ ಅವತಾರದ ರಹಸ್ಯಗಳನ್ನು ಅರಿತುಕೊಂಡು ಆ ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದೇ ಆದರೆ ತ್ಯಕ್ವಾ ದೇಹಂ ಪುನರ್ಜನ್ಮಂ ನೈತಿ ಮಾಮೇತಿ ಸೋರ್ಜುನ. ಇದನ್ನೆಲ್ಲ ಯಾರು ತಿಳ್ಕೊಳ್ತಾರೆ ಅವರು ನನ್ನನ್ನು ಬಂದು ಸೇರ್ತಾರೆ, ಅವರಿಗೆ ಪುನರ್ಜನ್ಮ ಇಲ್ಲ ಅರ್ಜುನ ಎಂಬುದಾಗಿ ಕೃಷ್ಣ ಪರಮಾತ್ಮ 4ನೇ ಅಧ್ಯಾಯದಲ್ಲಿ ಅವತಾರ ರಹಸ್ಯವನ್ನೆಲ್ಲ ಅರ್ಜುನನಿಗೆ ಉಪದೇಶ ಮಾಡಿದನಲ್ಲವಾ. ಹೀಗೆ ಆ ಪರಮಾತ್ಮನ ಅವತಾರ ರಹಸ್ಯಗಳೆಲ್ಲವನ್ನ ತಿಳಿದುಕೊಳ್ಳಬೇಕು. ಆ ಪರಮಾತ್ಮನಲ್ಲಿ ಪ್ರೀತಿ ಮಾಡಬೇಕು. ಬಂದ ಅವತಾರ ರೂಪಕ್ಕೆ ವಿಭವ ಅಂತ ಹೆಸರು. ಪರಮಪದದ್ದು ಪರರೂಪ, ಕ್ಷೀರಾಬ್ಧಿಯಲ್ಲಿರುವುದು ವ್ಯೂಹ. ಪರಮಾತ್ಮನ ಅವತಾರದ ರೂಪಗಳು ವಿಭವ, ಒಳಗಿರುವುದು ಅಂತರ್ಯಾಮಿ, ಇದೋ ಅರ್ಚಾಮೂರ್ತಿ. ಪೂಜೆಗಾಗಿ ಪರಮಾತ್ಮ ಅಂಗೀಕಾರ ಮಾಡಿದ ಅನೇಕ ವಿಗ್ರಹಗಳೆಲ್ಲ ಅರ್ಚಾಮೂರ್ತಿ. ಈ ರೀತಿಯಾಗಿ ಆ ಪರಮಾತ್ಮ ಬಂದದ್ದೇ ಆದರೆ ಆ ಪರಮಾತ್ಮನ ರೂಪವಾದ ಅವತಾರ ರೂಪಗಳೇ ವಿಭವ. ಅವತಾರದ ರೂಪಗಳು ರಾಮ, ಕೃಷ್ಣ, ನರಸಿಂಹ, ವಾಮನ, ಹಯಗ್ರೀವ, ಮತ್ಸ್ಯ, ಕೂರ್ಮ ಎಂಬುದಾಗಲ್ಲ. ಪರಮಾತ್ಮನ ಅವತಾರ ಮಾಡಿದಾಗ ಪರಮಾತ್ಮ ಎಷ್ಟು ರೂಪಗಳನ್ನು ತಾಳ್ತಾನಲ್ಲವ, ಆ ರೂಪಕ್ಕಲ್ಲ ವಿಭವ ಅಂತ ಹೆಸರು. ವಿಭವ ಮೂರ್ತಿ, ಕೃಷ್ಣ ವಿಭವ, ಅದೆಲ್ಲ ವಿಭವಾವತಾರಗಳು. ಪರಮಾತ್ಮನ ಗುಣಗಳ ವೈಭವವನ್ನ ನಿರೂಪಣೆ ಮಾಡುವ ಪರಮಾತ್ಮನ ರೂಪಗಳು ಅದೆಲ್ಲವೂ ಕೂಡ. ಆದರೆ ಪರಮಪದದಲ್ಲಿರುವ ಪರಮಾತ್ಮ ಬೇರೆ, ಈ ಕೃಷ್ಣ ಅವನಿಗಿಂತ ಮಟ್ಟ. ನಮ್ಮನೆಯಲ್ಲಿ ಎಷ್ಟು ಇಟ್ಕೊಂಡಿದ್ದೀವಲ್ಲ ಅದು ಅದಕ್ಕಿಂತ ಕೀಳುಮಟ್ಟ. ಇದೆಲ್ಲ ಇಲ್ಲ. ಪರವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚ 5 ಕೂಡ ಆ ಪರಮಾತ್ಮನೇ. ಅವನ್ ಇವನ್ ಎಂದ್ರೆ ಕೂಳೆ ಮಿನ್ ಅಂದ್ಬಿಟ್ರು ಆಳ್ವಾರ್. ಈ ರೀತಿ ಎಲ್ಲವೂ ಅವನಲ್ಲವ. ಆ ಅವತಾರದ ರಹಸ್ಯಗಳೆಲ್ಲವನ್ನು ಅರಿತುಕೊಂಡು ಅವತಾರ ಕಾಲದಲ್ಲಿ ಪರಮಾತ್ಮ ನಡೆಸತಕ್ಕಂತಹ ಚೇಷ್ಟಿತಗಳೆಲ್ಲವನ್ನ ಪಾರಮಾರ್ಥಿಕವಾಗಿ ಯಾರು ಅರಿತಾರೆ ಅವರು ತ್ಯಕ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜುನ. ಒಂದೇ ಮಾತಲ್ಲಿ ಪರಮಾತ್ಮ ಹೇಳ್ಬಿಟ್ಟ, ಅವರಿಗೆ ಪುನರ್ಜನ್ಮವಿಲ್ಲ, ಅವರು ನನ್ನನ್ನು ಹೊಂದುತ್ತಾರೆ ಅಂತ. ಇದೊಂದು ಸುಲಭವಾದ ಮಾರ್ಗ. ಸ್ವಾತಂತ್ರ್ಯವನ್ನ
ಆತ್ಮ ಸ್ವತಂತ್ರ ಎಂಬ ಭಾವನೆಯನ್ನು ಬಿಟ್ಟು ಅಹಂಕಾರ ಮಮಕಾರಗಳು ಇಲ್ಲದವನಾಗಿ ಪರಮಾತ್ಮನ ಅವತಾರ ರಹಸ್ಯಗಳನ್ನು ಅರಿತವನಾಗಿ ಆ ಅವತಾರ ಕಾಲದಲ್ಲಿ ನಡೆಸಿದ ದಿವ್ಯ ಚೇಷ್ಟಿತಗಳೆಲ್ಲವನ್ನ ಪರಮ ಭಕ್ತಿಯಿಂದ ಯಾವಾತ ಉಪಾಸನೆ ಮಾಡ್ತಾನೆ, ಅನುಸಂಧಾನ ಮಾಡ್ತಾನೆ, ಅವನಿಗೇನಾಗುತ್ತೆ? ಅವನಿಗೆ ಪರಮಾತ್ಮನನ್ನು ಸೇರುವುದಕ್ಕೆ ಇರುವ ಸಕಲ ವಿರೋಧಿಗಳು ನಿವೃತ್ತಿಯಾಗತ್ತೆ, ಪರಮಾತ್ಮನನ್ನ ಪಡೆದು ಆನಂದವೇರ್ಪಡುತ್ತದೆ. ಇದನ್ನ ಹೇಳುವುದಕ್ಕಾಗಿ ಏರ್ಪಟ್ಟ ಅತ್ಯದ್ಭುತವಾದ ತಿರುಪ್ಪಾವೈ ದಿವ್ಯಶಾಸ್ತ್ರದ 25ನೇ ಪಾಶುರವೇ ಒರುತ್ತಿ ಮಗನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತ್ತು വളರ ಎಂಬುದಾಗಿ ದೇವಿ ಆಂಡಾಳ್ ಪರಮಾತ್ಮನಾದ ತಮ್ಮ ಆರಾಧ್ಯ ದೈವವಾದ ಗೋಪಿಕಾ ಭಾವನೆಯಿಂದ ಯಾವ ಕೃಷ್ಣನ ಮೇಲೆ ಪರಮಭಕ್ತಿಯಿಂದ ಆಂಡಾಳ್ ಪಾಶುರಗಳನ್ನು ಗಾನ ಮಾಡ್ತಾ ಇದ್ದಾಳೋ ಆ ತಿರುಪ್ಪಾವೈಗೆ ನಾಯಕನಾಗಿ ಇರ್ತಕ್ಕಂತಹ ಕೃಷ್ಣ ಪರಮಾತ್ಮನ ಅವತಾರ ಚೇಷ್ಟಿತಗಳನ್ನ ಆಂಡಾಳ್ ನಿರೂಪಣೆ ಮಾಡುತ್ತಾ ತನ್ಮೂಲಕ ಆ ಪರಮಾತ್ಮನನ್ನ ನಾವು ಹೊಂದತಕ್ಕಂತಹ ರೀತಿ, ಆ ವಿರೋಧಿಗಳು ಕಳೆಯುವ ಪ್ರಕಾರ, ಪರಮಾತ್ಮ ನಮಗೆ ಕೊಡುವ ಆನಂದದ ಪ್ರಕಾರ ಇವೆಲ್ಲವನ್ನ ನಿರೂಪಣೆ ಮಾಡುವ ಅತ್ಯದ್ಭುತವಾದ ಪಾಶುರ ಒರುತ್ತಿ ಮಗನಾಯ್ ಪಿರಂದು. ಕೃಷ್ಣಾವತಾರದ ವೈಶಿಷ್ಟ್ಯವನ್ನ ಆಂಡಾಳ್ ಇಲ್ಲಿ ನಿರೂಪಣೆ ಮಾಡ್ತಾಳೆ. ಇದು ಕೇವಲ ಕೃಷ್ಣಾವತಾರಕ್ಕೆ ಮಾತ್ರ ಸೀಮಿತವಲ್ಲ, ಇದನ್ನು ಎಲ್ಲ ಅವತಾರಗಳಿಗೆ ನಾವು ಅನ್ವಯ ಮಾಡಿಕೊಳ್ಳಬೇಕು. ಆದರೆ ಇಲ್ಲಿ ಆಂಡಾಳನ ನಾಯಕ ಕೃಷ್ಣನಾದದ್ದರಿಂದ ಆ ಕೃಷ್ಣ ಪರಮಾತ್ಮ ಎದುರುಗಡೆ ಇರೋದರಿಂದ ಅವನನ್ನ ಉದ್ದೇಶಿಸಿ ಆಂಡಾಳ್ ಹೇಳ್ತಾಳೆ, ಮುನ್ಷೇವಗಮೆ ಏತ್ತಿ, ಹೇ ಕೃಷ್ಣ ನಿನ್ನ ವೀರ ಚರಿತ್ರೆಗಳನ್ನೇ ಗಾನ ಮಾಡ್ತಾ ನಾವು ಬಂದೆವು ಅಂತಾಳೆ. ನಿನ್ನೆಯ ಪಾಶುರದಲ್ಲಿ ಪರಮಾತ್ಮ ಮುನ್ಷೇವಗಮೆ ಏತ್ತಿ, ಹಾಗಾದರೆ ನನ್ನ ಆ ಅವತಾರದ ಚೇಷ್ಟಿತಗಳಿಗೂ ಅವುಗಳಿಗೂ ಕೇವಲ ಮಂಗಳಾಶಾಸನ ಮಾಡುವುದಕ್ಕೆ ಮಾತ್ರ ಬಂದಿರಾ? ಇನ್ನೇನಾದರೂ ಬೇಕಾ? ಅಯ್ಯೋ ಕೃಷ್ಣ, ನಾವು ಬಂದದ್ದು ಪರೆಯನ್ನ ಪಡೆಯುವುದಕ್ಕಾಗಿ. ಏತ್ತಿ ಪರೈಗೊಳ್ವಾನ್ ಇರಂಗು, ದಯೆ ತೋರು ಅಂತಾಳೆ ಆಂಡಾಳ್. ಯಾತಕ್ಕೆ ದಯೆ ಯಾವಾಗ ತೋರ್ಬೇಕು? ತಪ್ಪು ಮಾಡಿದ್ರೆ ದಯೆ ತೋರ್ಬೇಕು, ಸರಿಯಾಗಿದ್ರೆ ದಯೆ ಬೇಕಾಗೇ ಇಲ್ಲ. ನಾನು 10 ರೂಪಾಯಿ ಕೊಡ್ತೀನಿ, ನೀನು 10 ರೂಪಾಯಿ ಪದಾರ್ಥ ಕೊಡು, ಆವಾಗ ವ್ಯಾಪಾರ ಮುಗಿದೋಯ್ತು. ನನ್ನ ಹತ್ರ ಇರೋದು 5 ರೂಪಾಯಿ, 10 ರೂಪಾಯಿ ಪದಾರ್ಥ ಬೇಕು ಅಂದರೆ ಸ್ವಾಮಿ ಸ್ವಲ್ಪ ದಯೆ ತೋರಿಸಿ, ಇರೋದೇ 5 ರೂಪಾಯಿ, ಇನ್ನು 5 ರೂಪಾಯಿ ಆಮೇಲೆ ಕೊಡ್ತೀನಿ, ದಯವಿಟ್ಟು ಕೃಪೆ ಮಾಡಿ ಅಂತ ಆವಾಗ ಬೇಡಬೇಕು. ಆ ರೀತಿ ಈ ಪರಮಾತ್ಮ ಅವತಾರ ಚೇಷ್ಟಿತಗಳನ್ನು ಮಾಡಿದಾಗ ಆಗ ನಾವು ಮಂಗಳ ಹಾಡಲೇ ಇಲ್ಲ. ಆದರೆ ಈಗ ಬಂದಿದ್ದೀವಿ, ಆ ಕಾಲವನ್ನು ಕಳೆದು ಬಂದು ಮಂಗಳಾಶಾಸನ ಮಾಡ್ತಾ ಇದ್ದೀವಿ. ಅನಂತರ ಆ ಮಂಗಳಾಶಾಸನವನ್ನು ಅದು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಏನೋ ನಮಗೆ ತೋಚಿದಂತೆ ಮಾಡ್ತಾ ಇದ್ದೀವಿ. ಹೀಗೆ ಬಂದದ್ದರಿಂದ ಇರಂಗು, ದಯೆಯನ್ನು ತೋರು ಎಂಬುದಾಗಿ ಕೇಳ್ತಾ ಇದ್ದಾಳೆ. ದಯೆ ತೋರಿ ಏನು ಮಾಡಬೇಕು? ಪರೈಕೊಳ್ವಾನ್, ಪುರುಷಾರ್ಥವನ್ನು ಪಡೆಯಬೇಡವಾ ಪರಮಾತ್ಮ? ಅದು ಕೈವಶವಾಗಬೇಕು. ಇಂಥ ಹಣ್ಣಿದೆ, ಅದು ಇಂಥ ಮರದಲ್ಲಿದೆ, ಆ ಮರ ಇಂಥ ಪ್ರದೇಶದಲ್ಲಿದೆ, ಆ ಹಣ್ಣು ಇಷ್ಟು ಸವಿಯಾಗಿದೆ ಅಂತೆಲ್ಲ ಬಾಯಲ್ಲಿ ಹೇಳ್ಬೋದು. ಆದರೆ ಆ ಹಣ್ಣು ಕೈಗೆ ಬಂದು ಅದನ್ನು ತಿಂದಾಗ ತಾನೇ ಆ ಫಲ ನಮಗೆ ಬಂದಿದೆ ಅಂತ ಅರ್ಥ. ಆ ರೀತಿ ಎಲ್ಲವನ್ನ ನಾವು ಮಾಡಿದ್ದಾಯಿತು, ಬಾಯಲ್ಲಿ ಹೇಳಿದ್ದಾಯಿತು, ಆದರೆ ಆ ಫಲ ಕೈಗೂಡಬೇಡವಾ ಪರಮಾತ್ಮ? ಎತ್ತಿ ಪರೆಗೊಳ್ವಾನ್ ಎಂಬುದಾಗಿ ಹೇಳ್ತಾಳೆ ಆಂಡಾಳ್. ಇವರ ಪರೈ ಏನು ಎಂಬುದು ಕೃಷ್ಣನಿಗೆ ತಿಳಿದಿದೆ, ಆದರೂ ಇವರ ಬಾಯಲ್ಲಿ ಅದು ಬರಬೇಕು. ಕಾರಣ ಎಲ್ರಿಗೂ ಪರಮಾತ್ಮ ಮೋಕ್ಷ ಕೊಟ್ಬಿಡ್ಬೋದು. ಯಾರಿಗೆ ಬೇಕು ಈ ಜಗತ್ತಿನ ಜಂಜಾಟ, ರೋಗ ರುಜಿನ, ನೋವು, 1008 ಅಹಂಕಾರ ಮಮಕಾರ ಕಾಮ ಕ್ರೋಧ, ನಮಗೇ ಜಿಗುಪ್ಸೆ, ನಮಗೇ ಬೇಸರ. ಆ ಪರಮಾತ್ಮನಿಗೆ ಈ ಲೋಕದ ಸೃಷ್ಟಿ ಏನು ಅಂದರು. ಆದರೆ ಅವನಿಗೇನೋ ಎಲ್ರಿಗೂ ಮೋಕ್ಷ ಕೊಡೋಕ್ಕೆ ಇಷ್ಟ ಇರ್ಬೋದು, ಆದರೆ ಅದನ್ನು ಪಡ್ಕೊಳ್ಳೋ ಇಷ್ಟ ನಮಗಿರ್ಬೇಕಲ್ಲ, ಇಚ್ಛೆ ಬೇಕು. ಆತ್ಮ ಜ್ಞಾನವುಳ್ಳವನು, ಆತ್ಮ ಜಡ ಪದಾರ್ಥವಲ್ಲ, ಆತ್ಮ ಚಿತ್ ಪದಾರ್ಥ, ಜ್ಞಾನವುಳ್ಳವನು. ಈ ಜ್ಞಾನಕ್ಕೆ ಏನು ಕೆಲಸ ಅಂದರೆ ಪರಮಾತ್ಮನನ್ನು ಅರಿತು ಪರಮಾತ್ಮನಿಗೆ ಪ್ರೀತಿಯಿಂದ ಸೇವೆ ಮಾಡಬೇಕು ಎಂಬ ಜ್ಞಾನ ಇವನಿಗೆ ಬರಬೇಕು.
ಅದು ಬಂದು ಹೊರತು ಪರಮಾತ್ಮ ಇವನನ್ನು ಸ್ವೀಕಾರ ಮಾಡೋಲ್ಲ. ಕಾರಣ, ಒಲ್ಲದ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಸಂಸಾರ ಚೆನ್ನಾಗಿರುತ್ತಾ? ಆ ರೀತಿ ನಮಗೆ ಬೇಡ ಅಂತ ಪರಮಾತ್ಮನಲ್ಲಿ ಇಷ್ಟವಿಲ್ಲದೆ ಇರುವಾಗ, ನಮಗೆ ಲೌಕಿಕ ಪದಾರ್ಥಗಳಲ್ಲೇ ಆಸೆ ಇರುವಾಗ, ಇಂದ್ರಿಯ ಸುಖಗಳಲ್ಲೇ ಆಸೆ ಇರುವಾಗ ಪರಮಾತ್ಮ ಮೋಕ್ಷದಲ್ಲಿ ಕರ್ಕೊಂಡು ಹೋಗಿಟ್ರೆ ನಮಗ ರುಚಿಸುತ್ತೆ, ನಮಗ ಅದರಲ್ಲಿ ಆಸೆ ಬರುತ್ತೆ. ಅದಲ್ಲದೆ ಪರಮಾತ್ಮ ಯಾರಿಗೂ ಬಲವಂತ ಮಾಡೋಲ್ಲ. ನಿನಗಿಷ್ಟ ಇದೆಯಾ ಕರ್ಕೊಂಡು ಹೋಗ್ತೀನಿ, ನಿನಗೆ ಬೇಡವಾ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಲ್ಲಿರು, ಏನೇನು ಪಾಡ್ಪಡ್ತೀವೋ ಪಡು, ಆಮೇಲೆ ಯಾವತ್ತೋ ಒಂದಿನ ನಿನಗೆ ಬೇಕು ಅನ್ಸುತ್ತೆ ಅವತ್ತು ಬಾಂತಾನೆ ಪರಮಾತ್ಮ. ನಮ್ಮ ಜ್ಞಾನಕ್ಕೆ ಕಾರ್ಯ ಏನು? ಜ್ಞಾತೃತ್ವ ಬಲಾಯಾತ ಇದು ಕಾರ್ಯ ಮತ್ತೆ ಫಲ ಅಲ್ಲವಾ? ಆ ಜ್ಞಾತೃತ್ವದಿಂದ ಇವನು ಕರ್ತ ಜ್ಞಾತ ಆಗಿದ್ದಾನೆ, ಎಲ್ಲವನ್ನ ಅರಿಯುವವನಾದ್ರಿಂದ ಕರ್ತ ಒಂದು ಕಾರ್ಯವನ್ನು ಮಾಡ್ತಾನೆ, ಜ್ಞಾನದ ಕಾರ್ಯವನ್ನ. ಆ ಕಾರ್ಯದ ಫಲವನ್ನ ಇವನು ಪಡಿತಾನೆ, ಜ್ಞಾತ ಕರ್ತ ಭೋಕ್ತ ಎಂಬುದಾಗಿ. ಆ ರೀತಿ ಇರುವಾಗ ನಿನಗೆ ಜ್ಞಾನವೇ ಪರಮಾತ್ಮನಲ್ಲಿ ಇಷ್ಟವಿಲ್ಲದೆ ಇರಬೇಕಾದ್ರೆ ಪರಮಾತ್ಮ ಯಾವತ್ತು ಇಚ್ಛೆ ಬರುತ್ತೋ ಅವತ್ತು ಕರ್ಕೊಂಡು ಹೋಗ್ತೀನಿ ಅಂತಾನೆ. ಆದರೆ ಅವನ ಪ್ರಯತ್ನ ನಿಲ್ಲಿಸೋಲ್ಲ, ಅವನ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಶರೀರವನ್ನು ಕೊಡ್ತಾನೆ, ಜನ್ಮವನ್ನು ಕೊಡ್ತಾನೆ, ಏನೇನೋ ಮಾಡ್ತಾನೆ, ಕರ್ಮವನ್ನ ಕಳೆದುಕೊಳ್ಳುವುದಕ್ಕೆ ಏನೇನು ಬೇಕೋ ಅದೆಲ್ಲವನ್ನ ಮಾಡ್ತಾನೆ. ಆದರೆ ಅದರ ಅರಿವು ನಮಗಿಲ್ಲ. ತ್ರಿವಿಕ್ರಮನಾಗಿ ಎಲ್ಲರ ತಲೆಯ ಮೇಲೆ ಪರಮಾತ್ಮ ಕಾಲಿಟ್ಟ. ನಮ್ಮಲ್ಲಿ ಎಷ್ಟು ಜನಕ್ಕೆ ಪರಮಾತ್ಮನ ಪಾದಸ್ಪರ್ಶ ಜ್ಞಾಪಕ ಇದೆ? ಎಷ್ಟು ಜನಕ್ಕೆ ಪರಮಾತ್ಮ ನಮ್ಮ ತಲೆಯ ಮೇಲೆ ಕಾಲಿಟ್ಟ ಅಂತ ಗೊತ್ತಾಯಿತು? ಎಷ್ಟು ಜನಕ್ಕೆ ಪರಮಾತ್ಮನ ಪಾದದ ಸ್ಪರ್ಶದಿಂದ ಆನಂದ ಏರ್ಪಟ್ಟಿದ್ದರ ಅನುಭವ ಆಯಿತು? ಅದನ್ನು ಆಳವಂದರು ಕೇಳ್ತಾರೆ, ಪರಮಾತ್ಮ ಎಲ್ಲಿ ಹೇಗೆ ಬಿದ್ದಿದ್ನೋ, ಏನಾಗಿದ್ನೋ ಏನೂ ಗೊತ್ತಿಲ್ಲ, ಅದೇನೋ ತ್ರಿವಿಕ್ರಮನಾಗಿ ಪಾದ ಇಟ್ಬಿಟ್ಟೆ, ಅದರ ಅರಿವೇ ನನಗಾಗಲಿಲ್ಲವಲ್ಲ. ಆದ್ದರಿಂದ ಕದಾ ಪುನಃ ಶಂಕರಥಂಗ ಕಲ್ಪಕ ಧ್ವಜಾರವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮ ತವ ಪಾದಾಂಬುಜದ್ವಯಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ನೀ ಪಾದಗಳನ್ನು ಇಡ್ತಾ ಇದೀಯಾ, ಅದು ನಿನ್ನ ಪಾದ, ಆ ಪಾದ ನನ್ನ ತಲೆಯನ್ನು ಸ್ಪರ್ಶ ಮಾಡ್ತಾ ಇದೆ ಎಂಬತಕ್ಕಂತಹ ಅರಿವನ್ನು ಕೊಟ್ಟು ಪಾದವನ್ನು ಇಡು, ಆಗ ಆ ಪಾದ ನನ್ನ ತಲೆಯ ಮೇಲಿರುವುದರ ಅರಿವಾದರೂ ನನಗಾಗತ್ತೆ ಅಂತಾರೆ. ಆ ಅರಿವು ಮೂಡಬೇಕಲ್ಲವ? ಆ ಅರಿವೇ ಇಲ್ಲದಿದ್ದರೆ ಆ ಅದನ್ನೇ ಹೇಳ್ತಾರೆ, ಎಣ್ಣಂ ಪುಹುಂದ್ ತಿತ್ತಿಕ್ಕು ಮಮುದೆ. ಪರಮಾತ್ಮ ಅತ್ಯಂತ ಮಧುರವಾದ ಪದಾರ್ಥ, ಆದರೆ ಅದರ ಮಾಧುರ್ಯವನ್ನು ಅನುಭವಿಸಬೇಕಾದ್ರೆ ಆ ಬುದ್ಧಿ, ಆ ಜ್ಞಾನ ಬೇಕು. ನನ್ನ ಬುದ್ಧಿಯಲ್ಲಿ ನೀನು ಪ್ರವೇಶಿಸಿ ನಿನ್ನ ಮಾಧುರ್ಯವನ್ನು ಅನುಭವಿಸುವಂತೆ ಮಾಡು ಎಂಬುದಾಗಿ ಕೇಳ್ಕೊಡ್ತಾರೆ ಆಳ್ವಾರ್. ಇದಲ್ಲವಾ ನಿಜವಾದ ಜ್ಞಾನ? ಆದ್ದರಿಂದ ಪರಮಾತ್ಮ ನಮಗೆ ಅನೇಕ ಮಾರ್ಗಗಳನ್ನು ತೋರಿಸ್ತಾನೆ, ಅನೇಕ ಸಾಧನಗಳನ್ನು ತೋರಿಸ್ತಾನೆ, ಅದನ್ನು ಅನುಷ್ಠಾನ ಮಾಡೋಕ್ಕೆ ಶರೀರವನ್ನೆಲ್ಲ ಕೊಡ್ತಾನೆ, ಏನೇನೋ ಪರಮಾತ್ಮ ಪ್ರಯತ್ನ ಪಡ್ತಾನೆ ನಮ್ಮನ್ನ ಈ ಕರ್ಮದಿಂದ ಬಿಡಿಸಿ ಅವನೆಡೆಗೆ ಕರೆದೊಯ್ಯುವುದಕ್ಕೆ. ಅದಕ್ಕೆ ನಮಗೆ ಇಚ್ಛೆ ಬರಬೇಕು. ಇಚ್ಛೆಯೇ ಅಧಿಕಾರಂ, ಇರಕ್ಕಮೇ ಉಪಾಯಂ. ನಮ್ಮ ಮೇಲೆ ಪರಮಾತ್ಮನಿಗೆ ಮೂಡುವ ದಯೆಯೇ ಉಪಾಯ, ಹಿನಿಮೆಯೇ ಉಪೇಯಂ. ಆತ್ಮ ಪರಮಾತ್ಮರುಗಳು ಸೇರಿ ಪಡೆಯುವ ಬ್ರಹ್ಮಾನಂದವೇ ಪುರುಷಾರ್ಥವಲ್ಲವ? ಈ ರೀತಿ ಇರುವಾಗ ಆ ಅರಿವು, ಆ ಜ್ಞಾನ, ಆ ಇಚ್ಛೆ ನಮಗೆ ಬರಬೇಕಲ್ಲವಾ? ಅದನ್ನ ಆಂಡಾಳು ಹೇಳ್ತಾಳೆ, ಅದು ಬರುವಂತಾಗಿಸಿ ಅದನ್ನು ನೀನು ಕೊಡುವ ಕೃಪೆ ಮಾಡಿ ನಾವು ಬಯಸಿ ಬಂದ ಪುರುಷಾರ್ಥವನ್ನ ನೀಡುವವನಾಗು ಪರಮಾತ್ಮ ಎಂದ್ರೆಂದ್ರೆ ಎಂದ್ರೆಂದ್ರೆ ಪೋತಿ 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 ಎಂಬುದಾಗಿ 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 ಇನ್ನೂ ಹಲವಾರು ಚೇಷ್ಟಿತಗಳನ್ನ ಪದೇ 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 ಅನುಸರಣ ಮಾಡುತ್ತಾ ಪುರಶ್ಚರಣ ಮಾಡುತ್ತಾ, ಎಂದ್ರೆಂದ್ರೇನು ಮತ್ತೆ ಮತ್ತೆ ಅದನ್ನೇ ಪುರಶ್ಚರಣ ಮಾಡುತ್ತಾ ಇಂದ್ರಿಯಾಂ ಬಂದೋ, ಎಂದೋ ನಿನ್ನ ಚೇಷ್ಟಿತಗಳ ನಡೆಯಿತು, ಆದರೆ ಇಂದು ಬಂದೆವು. ಹೀಗೆ ಕಾಲಾತೀತವಾಗಿ ಮಂಗಳಾಶಾಸನ ಮಾಡುತ್ತಾ ಯಾವುದೋ ಅರಿವಿಲ್ಲದೆ ಬಿದ್ದಿದ್ದ ನಾವು ಇವತ್ತೇನೋ ನಿನ್ನ ಕೃಪೆಯಿಂದ ಸ್ವಲ್ಪ ಅರಿವೇರ್ಪಟ್ಟು ಹೀಗೆ ಬಂದು ನಿಂತ ನಮ್ಮ ಮೇಲೆ ಇರಂಗು ಕೃಪೆಯನ್ನ ಮಾಡು, ಕೃಪೆಯನ್ನ ಮಾಡು ಎಂಬುದಾಗಿ ಕೇಳಿಕೊಳ್ತಾಳೆ. ಕೇವಲ ಪರೆ ಅಂತ ಏನೋ ಹೇಳಿದ್ರಲ್ಲ, ಆ ಪರೆ ಅಂದರೆ ಅದೊಂದು ವಾದ್ಯ, ಇವರ ವ್ರತಾಚರಣೆಗೆ ಬೇಕಾದದ್ದು ಅದು. ಅದನ್ನು ಮಾತ್ರ ಬಯಸಿ ಬಂದಿರಾ? ಇಲ್ಲ ನಿಮಗೆ ಬೇರೆ ಏನಾದರೂ ಬೇಕಾಗಿದೆಯಾ? ಇಷ್ಟೆಲ್ಲ ಪ್ರಯಾಸ ಪಟ್ಟು ಕೇವಲ ಆ ಪರೆಗಾಗಿ ಬಂದಿರಾ ಎಂಬುದಾಗಿ ಕೃಷ್ಣ ಇವರನ್ನ ಮುಖವನ್ನು ನೋಡಿದಾಗ ಕೃಷ್ಣನ ಭಾವವನ್ನ ಅರಿತವರಾಗಿ ಆಂಡಾಳು ಹೇಳ್ತಾಳೆ, ಪರಮಾತ್ಮ ನಿನ್ನನ್ನು ಆಶ್ರಯಿಸಿ ನಿನ್ನನ್ನು ಶರಣಾಗತಿ ಮಾಡಿ ನಿನ್ನ ಬಳಿಗೆ ಬಂದವರು ನಿನ್ನನ್ನು ಬಿಟ್ಟು ಮತ್ತೊಂದನ್ನು ಕೇಳ್ತಾರ ಪರಮಾತ್ಮ? ನಾವುಗಳು ನಿನ್ನ ಬಳಿಗೆ ನಿನ್ನನ್ನೇ ಬಯಸಿ ಬಂದೆವು ಎಂಬುದಾಗಿ ಹೇಳಿದಾಗ, ನನ್ನನ್ನು ಬಯಸಿ ಬಂದಿರಾ?
ನನ್ನನ್ನು ಕೊಡಬೇಕಾದ್ರೆ ಅದಕ್ಕೆ ಬಹಳ ಪ್ರತಿಬಂಧಕಗಳು ಉಂಟಲ್ಲ, ಎಷ್ಟೋ ಅಡೆತಡೆಗಳು ಉಂಟಲ್ಲ ಎಂದಾಗ ಪರಮಾತ್ಮ ಸರ್ವಜ್ಞನಾಗಿ ಸರ್ವಶಕ್ತನಾಗಿ ಇರುವ ನಿನಗೆ ಆ ಅಡಚಣೆಗಳನ್ನೆಲ್ಲ ಇಲ್ಲವಾಗಿಸುವುದು ಒಂದು ದೊಡ್ಡ ಕಾರ್ಯವ, ಆ ಅಡಚಣೆಗಳನ್ನೆಲ್ಲ ನೀಗುವುದು ಒಂದು ದೊಡ್ಡ ಕಾರ್ಯವ ಎಂಬುದಾಗಿ ತಿಳಿಸುತ್ತಾ ಒಂದೇ ಅವತಾರದಲ್ಲಿ ಆ ಪರಮಾತ್ಮ ಮಾಡಿದ ಅನೇಕ ಚೇಷ್ಟಿತಗಳನ್ನು ತಿಳಿಸುತ್ತಾ ಇಂತಹ ಚೇಷ್ಟಿತಗಳನ್ನು ಮಾಡುವ ಪರಾತ್ಪರನಾದ ನಿನಗೆ ನಾವು ನಿನ್ನನ್ನು ಪಡೆಯುವುದಕ್ಕಿರುವ ವಿರೋಧಿಗಳನ್ನು ಕಳೆಯುವುದು ಕಟ್ಟವಾ ಪರಮಾತ್ಮ ಎಂಬುದಾಗಿ ಅವನನ್ನೇ ಬಯಸಿ ಬಂದದ್ದು. ಅವನೇ ವಿರೋಧಿಗಳನ್ನು ಕಳೆಯುವವನು, ಅವನೇ ವಿರೋಧಿಯನ್ನು ಕಳೆದು ತಮ್ಮ ಕ್ಲೇಶವನ್ನು ಕಳೆದು ಆನಂದವನ್ನು ನೀಡುವವನು ಎಂಬುದನ್ನ ನಿರ್ಣಾಯಕವಾಗಿ ಹೇಳ್ತಾಳೆ. ಒರುತ್ತಿ ಮಗನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಗನಾಯ್ ಒಳಿತು വളರ. ಒರುತ್ತಿ ಮಗನಾಯ್, ಒರುತ್ತಿ ಒಬ್ಬಳಿಗೆ, ಮಗನಾಗಿ ಪಿರಂದು ಅವತರಿಸಿ ಅಂತಾಳೆ. ಒಬ್ಬಳಿಗೆ ಮಗನಾಗಿ ಪಿರಂದು ಹುಟ್ಟಿ ಅಂತ ಹೇಳ್ತಾಳೆ. ಎಲ್ಲರೂ ಒಬ್ಬನಿಗೆ ಮಗನಾಗದೆ ಇನ್ನಿಬ್ಬಿಬ್ರು 3 ಜನಕ್ಕೆ ಮಕ್ಕಳಾಗ್ತಾರೆ. ಸಾಕೋ ತಾಯಿ ಬೇಕಾದರೆ 100 ಜನ ಬೇಕಾದರೂ ಇರ್ಬೋದು. ಆದರೆ ಪ್ರಸವಿಸುವ ತಾಯಿ ಒಬ್ಬಳೇ ತಾನೆ. ಇಲ್ಲಿ ಪಿರಂದು ಅಂತ ಹೇಳ್ತಾ ಇದ್ದಾಳೆ, വളರ್ದು ಅಂತ ಹೇಳ್ತಿಲ್ಲ, ಅದು ಆಮೇಲೆ ಬರುತ್ತೆ. ಈಗೇನು ಹೇಳ್ತಿದ್ದಾಳೆ? ಪಿರಂದು ಒಬ್ಬಳಿಗೆ ಮಗನಾಗಿ ಹುಟ್ಟಿ ಎಂಬುದಾಗಿ ಹೇಳ್ತಾಳೆ. ಒಬ್ಬಳಿಗೆ ಮಗನಾಗಿ ಹುಟ್ಟದೆ ಇನ್ನು 8 ಜನಕ್ಕೆ ಮಕ್ಕಳಾಗಿ ಹುಡ್ತಾರೆ ಒಬ್ಬೊಬ್ಬರು. ಒಬ್ಬಳ ಹೊಟ್ಟೆಯಲ್ಲಿ ತಾನೇ ಗರ್ಭವಾಸ ಮಾಡುವುದಕ್ಕೆ ಸಾಧ್ಯ. ಒರುತ್ತಿ ಎಂದರೆ ಇಲ್ಲಿ ಅರ್ಥವೇನು? ದೇವಕಿ ಅಂತ ಹೇಳಿದ್ರೆ ಅವಳಿಗೆ ಸಮನಾಗಿ ಎಣಿಸುವುದಕ್ಕೆ ಮತ್ತೊಬ್ಬಳಿಲ್ಲ, ಅದ್ವಿತೀಯಳು. ಅವಳಂತೆ ಎರಡನೆಯ ವ್ಯಕ್ತಿ ಇಲ್ಲ ಅಂತ ಅರ್ಥ. ಒರುತ್ತಿ ಅಂದ್ರೆ ಇಲ್ಲಿ ಏನರ್ಥ? ಒಬ್ಬಳೇ ಅಂತ ಅರ್ಥವಲ್ಲ, ಅದ್ವಿತೀಯಳಾದವಳು ಎಂಬುದಾಗಿ ಅರ್ಥ. ಅದ್ವಿತೀಯಳು ಅಂದ್ರೆ ಏನರ್ಥ? ಅವಳಂತೆ ಎರಡನೆಯ ವ್ಯಕ್ತಿ ಇಲ್ಲ ಅಂತ ಅರ್ಥ. ಆಂಡಾಳು ಹೇಳುವ ಒರುತ್ತಿ ಮಗನ ಎಂದರೆ ಒಬ್ಬಳಿಗೆ ಮಗನಾಗಿ ಹುಟ್ಟಿ ಅಂದ್ರೆ ಅದ್ವಿತೀಯಳಾದ ಒಬ್ಬಳಿಗೆ ಪುತ್ರನಾಗಿ ಹುಟ್ಟಿ. ದೇವಕಿ ಅಂತ ಹೇಳಿದ್ರೆ ಪಕ್ಕದಲ್ಲಿ ಎಣಸೋಕೆ ಇನ್ನೊಬ್ಳು ಇಲ್ವಂತೆ. ಯಾಕೆ ಕೌಸಲ್ಯ ಇಲ್ವಾ ಅಂದ್ರು. ಕೌಸಲ್ಯ ಸುಖವಾದ ಅಂತಃಪುರದಲ್ಲಿ ಮಕ್ಕಳು ಹುಟ್ಟುತ್ತಾ ಅಂತ ಕಾದು ನಿಂತು ಯಾಗ ಯಜ್ಞಗಳನ್ನೆಲ್ಲ ಮಾಡಿ ಬಹಳ ಪ್ರಯಾಸದಿಂದ ಆ ಕೌಸಲ್ಯೆಯನ್ನು ಆದರೋಪಚಾರಗಳನ್ನು ಮಾಡಿ ಒಳ್ಳೆಯ ಆರೈಕೆಯನ್ನು ಮಾಡಿ ಸುಖವಾದ ವಾತಾವರಣದಲ್ಲಿ ಆ ಕೌಸಲ್ಯೆ ರಾಮನನ್ನು ಪ್ರಸವಿಸಿದಳು. ಆದರೆ ಪಾಪ ಈ ದೇವಕಿ ಹಾಗ ಹುಟ್ಟಿದ 6 ಮಕ್ಕಳನ್ನು ಮಕ್ಕಳರುವರೈ ಕಲ್ಲಿಡೈ ಮೋದ ಎಂಬಂತೆ ಹೆತ್ತ ಮಕ್ಕಳನ್ನ ಕಣ್ಣ ಮುಂದೆಯೇನೆ ಕಲ್ಲಿನ ಮೇಲೆ ಒಗೆದು ಕೊಂದದ್ದನ್ನು ನೋಡಿ ಅಷ್ಟು ಪುತ್ರರನ್ನ ಕಳೆದುಕೊಂಡು ಅಪಾರವಾದ ಪುತ್ರ ಶೋಕದಿಂದ ಆ ವ್ಯಸನ ಕರ್ಷಿತಳಾಗಿ ಇವಳು ಪ್ರತಿಕೂಲವಾದ ವಾತಾವರಣದಲ್ಲವ ಈ ಕೃಷ್ಣನನ್ನು ಪ್ರಸವಿಸಿದಳು. ಆದ್ದರಿಂದ ಇವಳು ಅದ್ವಿತೀಯಳು. ಆ ಪರಮಾತ್ಮನನ್ನ ವೇದ ಏನು ಹೇಳುತ್ತೆ? ಏಕಮೇವಾದ್ವಿತೀಯಂ ಬ್ರಹ್ಮ. ಅವನಿಗೆ ಸಮಾನವಾದವರು ಒಬ್ಬರಿಲ್ಲ, ಅವನು ಒಬ್ಬನೇ ಅಂತು. ಅಂತಹ ಸಮಾನರಿಲ್ಲದ ಒಬ್ಬನನ್ನ ಉದರದಲ್ಲಿ ಧರಿಸಿದ ಇವಳೂ ಒಬ್ಬಳೇ ಅದ್ವಿತೀಯಳು. ಅವನು ಏಕಮೇವಾದ್ವಿತೀಯಂ ಬ್ರಹ್ಮ. ಅವನನ್ನ ಗರ್ಭದಲ್ಲಿ ಧರಿಸಿದವಳು ಇವಳು ಏಕಮೇವಾದ್ವಿತೀಯಳು. ಒರುತ್ತಿ ಎಂಬುದಾಗಿ ಇವಳನ್ನ ಆಂಡಾಳ್ ಕೊಂಡಾಡ್ತಾಳೆ. ಅವನು ಯಾರು? ಮುಂದೆ ತಾಯಿ ತಂದೆಯಾಯ್, ಇಡೀ ಲೋಕಕ್ಕೆ ತಾಯಿ ತಂದೆ ಎಲ್ಲವೂ ಆಗಿರುವವನು ಆ ಪರಮಾತ್ಮ. ಮುಂದೆ ತಾಯಾಯ್ ತಂದೆಯಾಯ್ ಎಂಬುದಾಗಿ ಎಲ್ಲರಿಗೆ ಎಲ್ಲ ಲೋಕಕ್ಕೆ ಅವನು ತಾಯಿ ತಂದೆ. ಅಂತಹವನಿಗೆ ಇವಳು ತಾಯಿಯಾದಳಲ್ಲವ. ಆದ್ದರಿಂದ ಇವಳನ್ನ ಒರುತ್ತಿಂತಳೆ ಆಂಡಾಳ್. ಆ ಕೃಷ್ಣ ಪರಮಾತ್ಮ ಹೇಗೆ ಹುಟ್ಟಿದ? ಏನಾಗಿ ಹುಟ್ಟಿದ? ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟೇ ಇಲ್ಲದವನು ಬಹುವಾಗಿ ಹುಟ್ಟುತ್ತಾನೆ ಅನ್ನತ್ತೆ ವೇದ. ಹಾಗೆ ಅಜಾಯಮಾನನಾದವನಿಗೆ ತಾಯಿಯಾದದ್ದರಿಂದ ಒರುತ್ತಿ ಎಂಬುದಾಗಿ ಭಾಗವತ ಏನು ಹೇಳುತ್ತೆ? ದೇವಕಿ ಪೂರ್ವ ಸಂಧ್ಯಾಯ ಆವಿರ್ಭೂತಂ ಮಹಾತ್ಮನ. ದೇವಕಿ ಎಂಬತಕ್ಕಂತಹ ಪೂರ್ವದ ಆಗಸದಲ್ಲಿ ಮೂಡಿದಂತಹ ಸೂರ್ಯನಿವನು ಅಂದುಬಿಡ್ತು. ಅಂದರೆ ಸೂರ್ಯನಿಗೂ ದಿಕ್ಕಿಗೂ ಏನು ಸಂಬಂಧವೇ ಇಲ್ಲ. ಆ ದಿಕ್ಕು ಅನ್ನೋದು ಒಂದು ಕಲ್ಪನೆ ಅಷ್ಟೇ. ಆ ರೀತಿ ಇವನು ಹುಟ್ಟನ್ನ ಅಂದರು.
ಆಳ್ವಾರಗಳು ಅದನ್ನು ಹೇಳೋಲ್ಲ. 12 ತಿಂಗಳು ವಯத்தில் ಕೊಂಡ ಅಪ್ಪಾಂಗಿನಾಲ್, 12 ತಿಂಗಳಂತೆ. ಎಲ್ರಿಗೂ 9 ತಿಂಗಳಲ್ವಾ ಗರ್ಭ, ಅದೇನು ಆಳ್ವಾರ 12 ತಿಂಗಳು ಅಂತಾರೆ. 3 ತಿಂಗಳು ಪುರುಷ ಗರ್ಭ. ಒಂದು ಮಗು ಹುಟ್ಟಬೇಕಾದ್ರೆ 3 ತಿಂಗಳು ತಂದೆಯ ಗರ್ಭದಲ್ಲಿ ಇರ್ತಾನೆ. ಅಲ್ಲಿಂದ ತಾಯಿಯ ಗರ್ಭಕ್ಕೆ ಬಂದು 9 ತಿಂಗಳು. ಒಟ್ಟಿನಲ್ಲಿ ಒಬ್ಬ ಜನ್ಮ ತಾಳ್ಬೇಕಾದ್ರೆ, ಶರೀರ ಬರಬೇಕಾದ್ರೆ 12 ತಿಂಗಳು, 12 ತಿಂಗಳು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ 12 ಮಾಸ ಗರ್ಭ, 12 ತಿಂಗಳು ಈ ಕೃಷ್ಣ ಅವರ ಉದರದಲ್ಲಿ ಇದ್ದು ಅನಂತರ ಇವನು ಹುಟ್ಟಿದನಲ್ಲವ. ಹೀಗೆ ಆ ಪರಮಾತ್ಮನನ್ನ ಗರ್ಭದಲ್ಲಿ ಧರಿಸಿ ಪಡೆದವಳು ಈ ದೇವಕೀ ದೇವಿ. ಕೇವಲ ಈ ಜನ್ಮದಲ್ಲಿ ಮಾತ್ರವಲ್ಲ, ಈ ದೇವಕಿ ಈ ಕೃಷ್ಣನನ್ನ, ಈ ಪರಮಾತ್ಮನನ್ನ 3 ಜನ್ಮಗಳಲ್ಲಿ ತಾಯಾಗಿ ಇದ್ದವಳು. ದೇವಕಿ ಇವಳಾರು? ಕೃಷ್ಣ ಪರಮಾತ್ಮ ಈಗ ಇವಳಿಗೆ ಹುಟ್ಟಿದನಲ್ಲ, ಈ ಜನ್ಮದಲ್ಲಿ ಇವಳಿಗೆ ಮಗನ ಅಂದರು. ಮೊದಲು ಸ್ವಯಂಭೂ ಕೃಷ್ಣಿ ಎಂಬುದಾಗಿ ಪತಿಪತ್ನಿಯರು ಸ್ವಯಂಭುವ ಮನು, ಆ ಮನುವಿಗೆ ಪ್ರಶ್ನಿ ಎಂಬುದಾಗಿ ಪತ್ನಿ. ಆ ಸ್ವಯಂಭುವ ಮನುವಿಗೂ ಕೃಷ್ಣಿಗೂ ಸಂತಾನವಿರೋಲ್ಲ. ಹಳೆಯ ಕಾಲದಲ್ಲಿ ಸ್ತ್ರೀ ಪುರುಷರ ಸಮಾಗಮದಿಂದ ಮಕ್ಕಳು ಹುಟ್ಟುತ್ತಾ ಇರಲಿಲ್ಲ. ತಪಸ್ಸಿನಿಂದ ಮಕ್ಕಳನ್ನು ಪಡಿಬೇಕಾಗಿತ್ತು. ದಕ್ಷ ಪ್ರಜಾಪತಿ ನೋಡ್ದ, ಈ ರೀತಿ ಆದರೆ ಸೃಷ್ಟಿ ಮುಂದುವರಿಯಲ್ಲ. ಪ್ರಜಾಪತಿಗಳೆಲ್ಲ ಬ್ರಹ್ಮನಿಗೆ ಸೃಷ್ಟಿಯಲ್ಲಿ ಸಹಾಯಕರಾಗಿ ಇರುವವರು. ಹೀಗೆ ಇದ್ದರೆ ಸೃಷ್ಟಿ ವಿಸ್ತಾರ ಆಗೋಲ್ಲ ಅಂತೇಳಿ ಸ್ತ್ರೀ ಪುರುಷರ ಆಕರ್ಷಣೆಯಿಂದ ಪರಸ್ಪರ ಸಮಾಗಮದಿಂದ ಪ್ರಜೋತ್ಪತ್ತಿ ಆಗುವಂತೆ ಮಾಡಿದವರು ದಕ್ಷ ಪ್ರಜಾಪತಿ. ಈ ರೀತಿ ಆದ ಮೇಲೆ ಆ ಸ್ವಯಂಭುವ ಪ್ರಶ್ನೆ ಅವರ ಸಂತಾನವಿಲ್ಲದ್ದರಿಂದ ಅಪಾರವಾದ ಕಾಲ 12,000 ವರ್ಷಗಳು ತಪಸ್ಸನ್ನು ಮಾಡ್ತಾರೆ. ಆಗ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಮಹಾವಿಷ್ಣುವನ್ನ ಕುರಿತು ಅವರು ತಪಸ್ಸನ್ನು ಮಾಡಿದಾಗ ಪ್ರತ್ಯಕ್ಷನಾದಾಗ ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಇವರು ಕೇಳುವ ಆತರದಲ್ಲಿ ನಿನ್ನಂಥ ಮಗ ಬೇಕು, ನಿನ್ನಂಥ ಮಗ ಬೇಕು, ನಿನ್ನಂಥ ಮಗ ಬೇಕು ಅಂತ 3 ಸರಿ ಹೇಳ್ಬಿಟ್ರು. ಅವ್ರಿಗೆ ಗೊತ್ತಿದ್ದು 3 ಸಾರಿ ಕೇಳಿದ್ರು, ಗೊತ್ತಿಲ್ಲದೆ 3 ಸಾರಿ ಕೇಳಿದ್ರು. ಇವನಿಗೆ ಗೊತ್ತಿದೆಯಲ್ಲ 3 ಸಾರಿ ಅಂತ, ಇವನ ಮಾತನ್ನು ಪಾಲಿಸ್ಬೇಕಲ್ವಾ? ತಥಾಸ್ತು ಅಂದ ಮೇಲೆ ಅದನ್ನು ಪಾಲಿಸಬೇಕಲ್ವಾ? ಅದಕ್ಕಾಗಿ ಈ ಪರಮಾತ್ಮ ಏನು ಮಾಡಿದ? ಅವರಿಗೆ ಪ್ರಶ್ನಿಗರ್ಭ ಎಂಬ ಪುತ್ರನಾಗಿ ಆಗ ಸ್ವಯಂಭೂ ಮನ್ವಂತರದಲ್ಲಿ ಹುಟ್ಟಿದ. ಅನಂತರ ಅವರುಗಳೇ ಕಶ್ಯಪ ಪ್ರಜಾಪತಿ, ಅದಿತಿ ಎಂಬುದಾಗಿ ದಂಪತಿಗಳು. ಅವರು ದೇವತೆಗಳ ತಂದೆ ತಾಯಿಗಳು. ಆ ದೇವತೆಗಳ ತಂದೆ ತಾಯಿಗಳಾದ ಕಶ್ಯಪ ಮತ್ತೆ ಅದಿತಿಗೆ ವಾಮನನಾಗಿ ಹುಟ್ಟಿದ ಉಪೇಂದ್ರ ಎಂಬ ಹೆಸರಿನಿಂದ ಈಗ 3ನೆಯ ಬಾರಿ ದೇವಕಿ ವಸುದೇವರಾಗಿ ಅವರೇ ಬಂದಿದ್ದಾರೆ. ಅವರಿಗೆ ಮಗನಾಗಿ ಹುಟ್ಟಿದಾನೆ. ಇದೆಲ್ಲ ಯಾರು ಹೇಳಿದ್ರು ಅಂದ? ಹುಟ್ಟಿದ ಆಗತಾನೆ ಮಗು ಹುಟ್ಟತಲ್ಲ, ಅದು ಹೇಳ್ತಾ ಇದೆ. ಇಲ್ಲ ಸೆರೆಮನೆಯಲ್ಲಿ ಈಗ ಹುಟ್ಟತಲ್ಲ ಆ ಮಗು ಹೇಳ್ತಾ ಇದೆ, ಅಮ್ಮ ನಾನು ಯಾರು ತಿಳಿಲಿಲ್ವಾ, ಹೇಗೆ ಹುಟ್ಟದ ಇವನು ಎಂದರೆ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ಅಂತ ಎಲ್ಲವೂ ಪ್ರಶಾಂತವಾಗಿ ಎಲ್ಲರ ಮನಸ್ಸು ಆನಂದದಿಂದ ತುಂಬಿ ಇಡೀ ಪ್ರಕೃತಿಯೇ ಉಲ್ಲಾಸಕರವಾಗಿರುವ ಒಂದು ಸನ್ನಿವೇಶ. ಶ್ರಾವಣ ಮಾಸ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಅಂತಹ ಅದ್ಭುತವಾದ ಒಂದು ರಾತ್ರಿಯಲ್ಲಿ ಈ ಪರಮಾತ್ಮ ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಚಕ್ರ ಗದಾಧ್ಯಾಯುಧಂ ಶ್ರೀವತ್ಸಲಕ್ಷಂ ಗಳಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಗ ಸೌಭಗಂ ಎಂಬುದಾಗಿ ಕೃಷ್ಣಾವತಾರವನ್ನು ವ್ಯಾಸರು ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಮಾಡ್ತಾರಲ್ಲವಾ, ಆ ರೀತಿ ಹುಟ್ಟಿದ ಓರಿರವು. ಅದು ಕೂಡ ಒಂದೇ ರಾತ್ರಿ, ಅದ್ವಿತೀಯವಾದ ರಾತ್ರಿ ಎಂದು ಬಿಟ್ರು. ಇವನು ಹುಟ್ಟಿದ ರಾತ್ರಿಗೆ ಸಮಾನವಾದ ರಾತ್ರಿ ಇನ್ನೊಂದಿಲ್ಲ. ಕಾರಣ ಇವನ ಅದ್ವಿತೀಯ, ಇವನನ್ನು ಪ್ರಸವಿಸಿದವಳು ಅದ್ವಿತೀಯಳು, ಇವನು ಹುಟ್ಟಿದ ರಾತ್ರಿ ಅದ್ವಿತೀಯ. ಎಲ್ಲವೂ ಅಸಮಾನವಾದದ್ದು. ಅದ್ವಿತೀಯ ಅಂದ್ರೇನು? ಅಸಮಾನವಾದಂತಹ ಆ ರಾತ್ರಿ. ಹಾಗೆ ಹುಟ್ಟಿದ ಆ ಮಗು ಇದೆಲ್ಲ ಹೇಳ್ತಾ ಇದೆ. ಕೈಯಲ್ಲಿ ಶಂಖಚಕ್ರ, ಪುಟ್ಟ ಮಗು, ಎಷ್ಟು ಮುದ್ದಾಗಿದೆ. ಆ ಮಗು ಕೌಸ್ತುಭ ರತ್ನವನ್ನು ಧರಿಸಿದೆ, ಶ್ರೀವತ್ಸ ಚಿಹ್ನೆ ಇದೆ, ಶಂಖಚಕ್ರ ಹಿಡ್ಕೊಂಡಿದೆ, ಆ ತಾವರೆಯಂತಹ ಕಣ್ಣುಗಳಿದೆ. ಪರಿಪೂರ್ಣ ಪರಮಾತ್ಮನ ಲಕ್ಷಣ. ಆದರೆ ಆಕಾರ ಮಾತ್ರ ಪುಟ್ಟದು ಮಗು. ಆ ಮಗು ಈ ತಂದೆ ತಾಯಿಯ ಮುಖವನ್ನು ನೋಡಿ ಹುಟ್ಟಿದ ಕೂಡಲೇ ಮುಗುಳ್ನಗುತ್ತಂತೆ. ಅಪ್ಪ ಅಮ್ಮ ನಾ ಯಾರು ಗೊತ್ತಾಗ್ಲಿಲ್ವಾ? ನೋಡಿದ್ರೆ ಪರಮಾತ್ಮನ ಲಕ್ಷಣಗಳಿದೆ.
ಈ ಮಗು ಮಾತಾಡ್ತಿದೆಯಲ್ಲ, ಏನಿದೆ ಆಶ್ಚರ್ಯ ಅಂತ ಇಬ್ರೂ ನೋಡ್ತಾ ಇರ್ಬೇಕಾದ್ರೆ ನನ್ನ ಪರಿಚಯ ಆಗ್ಲಿಲ್ವಾ? ಹಿಂದಿನ ಜನ್ಮದಲ್ಲೂ ನಾನೇ ನಿಮ್ಮ ಮಗ, ಅದರ ಹಿಂದಿನ ಜನ್ಮದಲ್ಲೂ ನಾನೇ ನಿಮ್ಮ ಮಗ ಎಂಬುದಾಗಿ ಈ ಸ್ವಯಂಭುವ ಕೃಷ್ಣನಿಗೆ ಹುಟ್ಟಿದ್ದು, ಅದಿತಿ ಕಶ್ಯಪನಿಗೆ ಹುಟ್ಟಿದ್ದು, ಈಗ ಅವನೇ ತಾನಾಗಿ ಬಂದಿರುವುದು, ಈ ಎಲ್ಲ ಚರಿತ್ರೆಯನ್ನ ಈ ಪುಟ್ಟ ಕೂಸೆ ತಂದೆ ತಾಯಿಗಳಿಗೆ ಹೇಳಿತಲ್ಲ. ಅಂತಹ ಹುಟ್ಟಿದ ಕೂಡಲೇ ಮಗನ ಬಾಯಿಂದಲೇ ಸರ್ವವನ್ನೂ ಕೇಳುವ ಭಾಗ್ಯವನ್ನ ಪಡೆದಂತಹ ಪರಮಾತ್ಮನ ಲೀಲಾರಸವನ್ನು ಅನುಭವಿಸಿದ ಒರುತ್ತಿ ಅದ್ವಿತೀಯಳಾದವಳು ದೇವಕಿ ದೇವಿ. ಅದನ್ನ ಆಂಡಾಳೆ ಹೇಳ್ತಾಳೆ ಇಲ್ಲಿ. ಒರುತ್ತಿ ಮಹನಾಯ್ ಪಿರಂದೆ. ಪಿರಂದೆ ಅಂದ್ರೇನು? ನಾವೆಲ್ಲ ಗರ್ಭವಾಸದ ಒಂದು ಸೆರೆ. ಆ ಗರ್ಭದಲ್ಲಿ ಇರಬೇಕಾದ್ರೆ ಆ ಮಗು ಏನೇನು ಪಾಡುಪಡುತ್ತೆ ಅನ್ನೋದನ್ನ ಗರ್ಭೋಪನಿಷತ್ತು ಹೇಳುತ್ತೆ. ಪಡಬಾರದ ಹಿಂಸೆ ಪಡುತ್ತೆ. ಈ ತಾಯಿ ಏನೇನೋ ತಿಂತಾಳೆ, ಏನೇನೋ ಮಾಡ್ತಾಳೆ. ಒಳಗಡೆ ಇರೋ ಮಗು ಬಾಯಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೊರಗೆ ಬರಕ್ಕಾಗಲ್ಲ. ಇವಳು ಮಾಡೋದನ್ನೆಲ್ಲ ಅದು ಅನುಭವಿಸುತ್ತೆ. ಎಷ್ಟು ಕಷ್ಟಪಡುತ್ತೆ ಮಗು. ಆ ರೀತಿ ಅದಕ್ಕೆ ಕಾರಣ ನಮ್ಮ ಪೂರ್ವ ಜನ್ಮದ ಕರ್ಮ. ಕರ್ಮವೇ ಕಾರಣವಾಗಿ ನಾವು ಪಡುವ ಪಾಡನ್ನ ನಮ್ಮ ಮೇಲಿನ ಕೃಪೆಯೇ ಕಾರಣವಾಗಿ ಇವನು ಪಟ್ಟನಲ್ಲವ. ಪರಮಾತ್ಮ ಯಾಕೆ ಅವತರಿಸ್ತಾನೆ? ನಮ್ಮ ಮೇಲಿನ ಕೃಪೆಯಿಂದ. ಕರ್ಮದಿಂದ ನಾವು ಪಡುವ ಪಾಡನ್ನ ಕೃಪಾವಶನಾಗಿ ಆ ಪರಮಾತ್ಮ ಪಟ್ಟನಲ್ಲವ. ಈ ಪರಮಾತ್ಮ ಯಾಕೆ ದೇವಕಿಯ ಗರ್ಭದಲ್ಲಿ ಸೆರೆಯನ್ನು ಅನುಭವಿಸ್ದ? ನಮ್ಮ ಸಂಸಾರ ಸೆರೆಯನ್ನು ಬಿಡಿಸೋದಕ್ಕಾಗಿ. ನಾವು ಸಂಸಾರದಲ್ಲಿ ಸೆರೆ ಆಗ್ಬಿಟ್ಟಿದ್ದೀವಿ. ಪುಣ್ಯ ಪಾಪ ರೂಪವಾದ ಕರ್ಮಗಳಿಂದ ನಾವು ಕಟ್ಟಲ್ಪಟ್ಟಿದ್ದೀವಿ. ದೇವತಾ ಸ್ತ್ರೀಯರ ಸೆರೆಯನ್ನು ಬಿಡಿಸೋಕ್ಕೋಸ್ಕರ ಸೀತೆ ರಾವಣನಿಗೆ ಸೆರೆಯಾದಳು. ಆ ರೀತಿ ನಮ್ಮನ್ನ ಸಂಸಾರದ ಸೆರೆಯಿಂದ ಬಿಡಿಸೋದಕ್ಕೆ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಸೆರೆವಾಸವನ್ನು ಅನುಭವಿಸಿದನಲ್ಲ. ಆ ಕೃಪೆಯನ್ನ ನೆನೀತಾಳೆ, ಆ ಅವತಾರ ರಹಸ್ಯವನ್ನ ಭಾವಿಸ್ತಾಳೆ, ಆ ಪರಮಾತ್ಮನ ಪರತ್ವವನ್ನು ನೆನೀತಾಳೆ. ಆ ಪರಾತ್ಪರ ವಸ್ತು ಹೀಗೆ ಸಾಮಾನ್ಯ ಮನುಷ್ಯದಂತೆ ಗರ್ಭವಾಸ ಮಾಡುವುದ? ಒರುತ್ತಿ ಮಹನಾಯ್ ಪಿರಂದೆ ಎಂಬುದಾಗಿ ಆ ದೇವಕಿ ದೇವಿಯ ಆ ಭಾಗ್ಯ ಅದನ್ನ ಆಂಡಾಳ್ ಇಲ್ಲಿ ಕೊಂಡಾಡ್ತಾಳೆ. ಇಲ್ಲಿ ಆ ಪರಮಾತ್ಮ ಆ ದೇವಕಿ ದೇವಿಯ ಗರ್ಭವನ್ನ ಪ್ರವೇಶ ಮಾಡಿದ ಕೂಡಲೇ ಎಲ್ಲ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ. ಗರ್ಭವನ್ನೇ ಸ್ತೋತ್ರ ಮಾಡ್ತಾರೆ. ಋಷಿಮುನಿಗಳು ಬಂದು ಸ್ತೋತ್ರ ಮಾಡ್ತಾರೆ. ಈ ರೀತಿ ಸಕಲ ಲೋಕಗಳ ಸ್ತುತಿಗೆ ಪಾತ್ರಳಾದಂತಹ ಒರುತ್ತಿ ಒಬ್ಬಳಲ್ಲವ ಇವಳು. ಆ ಪರಮಾತ್ಮ ತಥೋಕಿಲ ಜಗತ್ಪದ್ಮಬೋಧಾಯ ಲೋಕವೆಂಬ ತಾವರೆಯನ್ನ ಅರಳಿಸುವ ಸೂರ್ಯನಾಗಿ ದೇವಕಿಯ ಗರ್ಭವನ್ನ ಅವನು ಪ್ರವೇಶ ಮಾಡಿದನಲ್ಲ. ಆ ರೀತಿಯಾಗಿ ಆ ಪರಮಾತ್ಮ ಪರಮಕೃಪೆಯಿಂದ ಅವಳ ಗರ್ಭವನ್ನ ಅಲಂಕರಿಸಿದ. ಆ ಭಾಗ್ಯವನ್ನ ಪಡೆದ ದೇವಕಿ. ಉಪನಿಷತ್ ಏನು ಹೇಳುತ್ತೆ? ಯಾರು ಪರಮಾತ್ಮ, ಯಾರು ಪರಬ್ರಹ್ಮ ಎಂಬುದಾಗಿ ಜಿಜ್ಞಾಸೆಯೇ ಬೇಡ. ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ. ಯಾವನು ದೇವಕಿಯ ಪುತ್ರನೋ ಅದು ಪರತತ್ವ ಅಂತ ಹೇಳ್ಬಿಡ್ತು. ಹಾಗೆ ಪರತತ್ವ ನಿರ್ಣಯ ಮಾಡುವುದಕ್ಕೆ ಇವಳನ್ನ ಇಟ್ಟು ನಿರ್ಣಯ ಮಾಡ್ತಾರಲ್ಲ, ಅಂತಹ ಭಾಗ್ಯ ಪಡೆದ ಒರುತ್ತಿ ಒಬ್ಬಳಾದಂತಹ ಆ ದೇವಕಿ ದೇವಿ ಎಂಬುದನ್ನು ಹೇಳ್ತಾ ಹೀಗೆ ಆ ಕೃಷ್ಣನನ್ನ ಪ್ರತಿಕೂಲವಾದ ವಾತಾವರಣದಲ್ಲಿ ಗರ್ಭದಲ್ಲಿ ಧರಿಸಿ ಆ ಪರಮಾತ್ಮನನ್ನ ಪ್ರಸವಿಸಿದವಳು ಅವಳು. ಅಷ್ಟು ಮಾತ್ರವಲ್ಲ, ಆ ದೇವಕಿ ಪ್ರಸವಿಸಿದ ಕೂಡಲೇ ಈ ಮಗನಿಂದ ದೂರಾಗಿ ಈ ಪುತ್ರನೂ ಕೂಡ ಇಲ್ಲವಾದಂತೆ. ಆದರೆ ಒಂದು ಸಮಾಧಾನ, ಈ ಮಗು ಬದುಕಿದೆ ಅಂತ. ಎಲ್ಲ ಮಕ್ಕಳು ಹೋಯ್ತಲ್ಲವ, ಇವನಾದರೂ ಉಳಿದನಲ್ಲ ಎಂಬುದಾಗಿ ಅವನ ಅಭಿವೃದ್ಧಿಗಾಗಿ ಅನವರತ ಪ್ರಾರ್ಥನೆ ಮಾಡುವಂತಹವಳು ಇವಳಾದ್ದರಿಂದ ಇವಳನ್ನ ದೇವಿ ಆಂಡಾಳ್ ಒರುತ್ತಿ. ಇವಳಿಗೆ ಸಮಾನನಾದವನು ಮತ್ತೊಬ್ಬನಿಲ್ಲ. ತಮ್ ಈಶ್ವರಾಣಂ ಪರಮಂ ಮಹೇಶ್ವರಂ ತಮ್ ದೇವತಾನಾಂ ಪರಮಂಚ ದೈವತಂ ಎಂಬುದಾಗಿ ಶ್ವೇತಾಶ್ವತರ ಉಪನಿಷತ್ತು ಹೇಳ್ತಕ್ಕಂತಹ ಸರ್ವೇಶ್ವರನಾದವನನ್ನ ಗರ್ಭದಲ್ಲಿ ಧರಿಸಿದ್ದರಿಂದ ಒರುತ್ತಿ. ಅವನಾರು? ವಾನೋರ್ಕುಲ ಮೊದಲೇ ನಿತ್ಯ ಸೂರ್ಯಗಳಿಗೆ ನಾಯಕನಾದವನು. ಈಗ ಏನಾದ? ಇವಳ ಗರ್ಭದಲ್ಲಿ ಹುಟ್ಟಿದ ವೃಷ್ಣಿವಂಶ ಪ್ರದೀಪ, ವೃಷ್ಣಿಗಳ ಕುಲಕ್ಕೆ ಬೆಳಕಾಗಿ ಬಂದ ಅಂತ ಹೇಳುವ ಆಗುವುದಕ್ಕೆ ಕಾರಣ ವಸುದೇವ ದೇವಕಿ ಇವಳಿಗೆ ಪುತ್ರನಾಗಿ ಹುಟ್ಟಿದ್ದರನ್ನ ಆಂಡಾಳ್ ಪರಮ ಕೃಪೆಯಾಗಿ ಪರಮಾತ್ಮನ ಸೌಲಭ್ಯವಾಗಿ ಇಂತಹವನನ್ನ
ಉದರದಲ್ಲಿ ಧರಿಸಿ ಪಡೆದಂತಹ ಅವಳನ್ನ ಅದ್ವಿತೀಯಳು ಒರುತ್ತಿ ಎಂಬುದಾಗಿ ಕೊಂಡಾಡ್ತಾಳೆ ದೇವಕಿ ದೇವಿಯನ್ನ. ಹಾಗೆ ಹುಟ್ಟಿದ್ದು ಓರ್ ಇರವು, ಅದ್ವಿತೀಯವಾದ ರಾತ್ರಿ. ತಿಥಿರಷ್ಟಮೀಯದವತಾರ ವೈಭವಾತ್ ಪ್ರಥಮಾ ತಿಥಿ ತ್ರಿಜಗತಾಮಜಾಯತ. ವೇದಾಂತ ದೇಶಿಕರು ಹೇಳ್ತಾರೆ, ಆ ಅಷ್ಟಮಿ ತಿಥಿ ಇದೆಯಲ್ಲ ಅದು ಶೂನ್ಯ ತಿಥಿ. ಆದರೆ ಯಾವ ಒಳ್ಳೆ ಕೆಲಸನೂ ಮಾಡಬಾರ್ದು. ಆದರೆ ಕೃಷ್ಣ ಪರಮಾತ್ಮ ಹುಟ್ಟಿದ್ದರಿಂದ ಆ ಅಷ್ಟಮಿ ಪರಮ ಶುಭಪ್ರದವಾದಂತಹ ಅಷ್ಟಮಿ ಆಯ್ತಲ್ಲವ. ಆ ರೀತಿ ಹುಟ್ಟಿದವನು ಆ ಪರಮಾತ್ಮ. ಕೃಷ್ಣ ಹುಟ್ಟಿದ ಮುಹೂರ್ತಕ್ಕೆ ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಂ. ಗೋಪಾಲ ವಿಂಶತಿಯಲ್ಲಿ ವೇದಾಂತ ದೇಶಿಕರು ಸ್ತೋತ್ರ ಮಾಡ್ತಾರೆ. ಜಯಂತಿ ಮುಹೂರ್ತದಲ್ಲಿ ಹುಟ್ಟುದನಂತೆ. ಜಯಂತಿ ಮುಹೂರ್ತ ಅಂದ್ರೆ ಏನು? ಆ ಮುಹೂರ್ತದಲ್ಲಿ ಜನಿಸಿದವರು ಯಾವ ಕಾರ್ಯವನ್ನ ಮಾಡಿದ್ರು ಅವರಿಗೆ ಜಯವೇ ದೊರಕತ್ತೆ. ಆ ಕೃಷ್ಣ ಹುಟ್ಟಿದ್ರಲ್ಲ, ಅಷ್ಟಮಿ ತಿಥಿ, ಕೃಷ್ಣ ಪಕ್ಷ, ರೋಹಿಣಿ ನಕ್ಷತ್ರದ ಸಂಯೋಗ ಕಾಲ. ಆ ಕಾಲದಲ್ಲಿ ಹುಟ್ಟಿದ ಅದು ಜಯಂತಿ ಮುಹೂರ್ತ. ಇವತ್ತು ನಾವೇನು, ಇವತ್ತು ಹುಟ್ಟಿ ನಾಳೆ ಹೋಗೋರಿಗೆಲ್ಲ ಜಯಂತಿ ಮಾಡ್ತೀವಿ. ಯಾರ್ಯಾರಿಗೋ ಜಯಂತಿ, ಯಾರ್ಯಾರಿಗೋ ಕೊಂಡಾಟ, ಯಾರ್ಯಾರಿಗೋ ವೈಭವ. ಆ ಶಬ್ದಕ್ಕೆ ಯೋಗ್ಯರೇ ಅಲ್ಲ ಅವರು. ಜಯಂತಿ ಶಬ್ದಕ್ಕೆ ಯೋಗ್ಯವಾದದ್ದು ಯಾವುದು? ಕೃಷ್ಣ ಅವತರಿಸಿದ ಮುಹೂರ್ತ ಮಾತ್ರ ಜಯಂತಿ ಮುಹೂರ್ತ, ಎಲ್ಲವೂ ಅಲ್ಲ. ಆ ರೀತಿ ಆ ಜಯಂತಿ ಮುಹೂರ್ತದಲ್ಲಿ ಓರಿರವಿ ಬಹಳ ಸಂಕಟದಿಂದ ಹೇಳ್ತಾಳಂತೆ. ಹುಟ್ಟಿದ ಕೂಡಲೇ ಹೆತ್ತ ತಾಯಿಯ ಮಡಿಲಲ್ಲಿ ಅರೆ ಕ್ಷಣ ಕೂಡ ಮಲಗದೆ ತಾಯಿಯಿಂದ ದೂರಾಗುವಂತೆ ಮಾಡಿದಂತಹ ಆ ರಾತ್ರಿ. ಆ ಕೃಷ್ಣ ಹುಟ್ಟಿದ್ರಲ್ಲ, ಯಾರಾದರೂ ಒಂದು ಮಂಗಳ ಹಾಡಿದ್ರ, ಒಂದು ಆರತಿ ಮಾಡಿದ್ರ, ಒಂದು ಕೇಕ್ ಕತ್ತರಿಸಿದ್ರ, ಉಫ್ ಅಂತ ಊದಿದ್ರ, ಅದೆಲ್ಲ ನಾವು ಮಾಡ್ತೀವಿ. ಅದೆಲ್ಲ ನಮಗೆ ಬಿಟ್ಟಿದ್ದಾರೆ. ಎಲ್ಲ ಮಾಡಿ ಏನೇನು ಮಾಡಬಾರ್ದು ಅದನ್ನೆಲ್ಲ ನೀವು ಮಾಡಿ ಅಂತ ನಮಗೆ ಬಿಟ್ಬಿಟ್ಟಿದ್ದಾನೆ ಪರಮಾತ್ಮ. ಆ ಕೃಷ್ಣ ಪರಮಾತ್ಮ ಹುಟ್ಟಿದಾಗ ಒಂದಾದರೂ ಒಂದು ವೈಭವ ನಡೀತಾ, ಒಂದಾದರೂ ಒಂದು ಆರತಿ ಬೆಳಗಿದ್ರ, ಒಂದು ಮಂಗಳ ಹಾಡಿದ್ರ, ಒಂದು ಸಿಹಿ ಹಂಚಿದ್ರ, ಏನೂ ಇಲ್ಲವಲ್ಲ. ಅಂಥ ಪರಾತ್ಪರ ವಸ್ತು ಈ ಜಗತ್ತಿಗೆ ಬಂದಾಗ ಹೇಗೆ ಎದುರುಗೊಳ್ಳಬೇಕು, ಹೇಗೆ ಶೋಭನವನ್ನು ಹಾಡಬೇಕು, ಎಂತಹ ಒಂದು ಮಂಗಳವನ್ನು ಹಾಡಿ ಪರಮಾತ್ಮನಿಗೆ ನಾವು ಮಂಗಳಾಶಾಸನ ಮಾಡಬೇಕು, ಅದೇನೂ ನಡೆಯದೆ ಹೋಯ್ತಲ್ಲ. ಅಂತಹ ರಾತ್ರಿ ಓರಿರವು ಎಂಬುದಾಗಿ ಹೇಳ್ತಾಳೆ. ಮೇಲಾಗಿ ಆ ಪರಮಾತ್ಮ ಹುಟ್ಟಿದಂತಹ ಆ ರಾತ್ರಿ ಇದೆಯಲ್ಲ, ಆ ರಾತ್ರಿ ಜಯಂತಿ ಮುಹೂರ್ತದ ರಾತ್ರಿ ಇಡೀ ಲೋಕಕ್ಕೆ ಬೆಳಕನ್ನ ಕೊಡುವ ರಾತ್ರಿ ಆಗ್ಬಿಡ್ತು. ಆ ಬೆಳಕು ಯಾರು? ಇವನೇ ಕೃಷ್ಣನೆಂಬ ಸೂರ್ಯ. ಅಂತಹ ರಾತ್ರಿಯಲ್ಲಿ ಸೂರ್ಯೋದಯವ ಆಯಿತು. ಯಾರದು? ಆ ರಾತ್ರಿಯಲ್ಲಿ ಕೃಷ್ಣನೆಂಬ ಸೂರ್ಯನ ಉದಯವಾಯಿತಲ್ಲವ. ಅಂತಹ ಅಪೂರ್ವವಾದ ರಾತ್ರಿ ಓರಿರವು ಒರುತ್ತಿ ಮಹನಾಯ್ ಪಿರಂದೆ ಓರಿರವಿಲ್. ಅದೇ ರಾತ್ರಿಯಲ್ಲಿ, ಒಂದೇ ರಾತ್ರಿ ನಾವು ಪರಮಪದಕ್ಕೆ ಹೋದರೆ ಪರಮಾತ್ಮ ನಮಗೆ ಎಂಥ ಸ್ವಾಗತವನ್ನು ಕೊಡ್ತಾನೆ. ಆಳ್ವಾರ್ ಪರಂಪರದಲ್ಲಿ ನೋಡ್ತೀವಿ. ಸೂಳ್ ವಿಷಂ ಪಣಿಮೊಯಿಲ್ ಪೂರ್ತಿ ಅದನ್ನು ಆಳ್ವಾರ್ ಕೊಂಡಾಡ್ತಾರೆ. ಕೂಡಾರವೆಲ್ಲಂನಲ್ಲಿ ಆಂಡಾಳ್ ಪೂರ್ತಿ ಕೊಂಡಾಡ್ತಾಳೆ. ಇಲ್ಲಿಂದ ಪರಮಪದಕ್ಕೆ ಹೋಗತಕ್ಕಂತಹ ಮುಕ್ತನಾಗುವ ಆತ್ಮಕ್ಕೆ ಸಿಗುವ ಸ್ವಾಗತ ವೈಭವಗಳನ್ನು ವರ್ಣನೆ ಮಾಡ್ತಾರೆ. ಅದೇ ಪರಮಾತ್ಮ ಅಲ್ಲಿಂದ ಇಲ್ಲಿಗೆ ಬಂದರೆ ನಾವು ಏನು ಪಾಡುಪಡಿಸ್ತೀವಿ ಅವನನ್ನು. ನಾವು ಅಲ್ಲಿಗೆ ಹೋದರೆ ನಮಗೆ ಆನಂದ, ಸ್ವಾಗತ, ವೈಭವ, ಪೂಜೆ, ಆರಾಧನೆ, ಕೊಂಡಾಟ ಎಲ್ಲ ನಮಗೆ. ಅದೇ ಅವನಿಲ್ಲಿಗೆ ಬಂದರೆ ಈ ರೀತಿ ಅವನಿಗೆ ನಾವು ಮಾಡುವ ಸ್ವಾಗತ. ಇಂತಹ ಒಂದು ರಾತ್ರಿಯ ಎಂಬುದಾಗಿ ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತ್ತು ಒಳರ. ಒರುತ್ತಿ ಒಬ್ಬಳಿಗೆ, ಮಹನಾಯ್ ಮಗನಾಗಿ, ಒಳಿತ್ತು ಬಚ್ಚಿಟ್ಟುಕೊಂಡು, ಒಳರ ಬೆಳೆದನಲ್ಲವ ಕೃಷ್ಣ. ಇದು ಎರಡನೇ ಒರುತ್ತಿ. ಮೊದಲನೇ ಒರುತ್ತಿ ಯಾರು? ದೇವಕಿ ದೇವಿ. ಅವಳಿಗೆ ಹುಟ್ಟಿದ ಲೀಲಾರಸವನ್ನು ತೋರಿಸಿಬಿಟ್ಟ. ಈಗ ಒರುತ್ತಿ ಮಹನಾಯ್ ಒಳಿತು ಒಳರ, ಇನ್ನೊಬ್ಬಳಿಗೆ ಮಗನಾಗಿ ಬಚ್ಚಿಟ್ಟುಕೊಂಡು ಬೆಳಿತಾನಂತೆ. ಯಶೋಧಾದೇವಿ ಹಾಲು ಮೊಸರುಗಳ ಗಡಿಗೆಗಳನ್ನು ಇಡುವ ಗೂಡಲ್ಲಿ ಬಚ್ಚಿಟ್ಟು ಬೆಳೆಸ್ತಾಳಂತೆ. ಯಾವ ಹುಲ್ಲಲ್ಲಿ ರಾಕ್ಷಸ ಇದ್ದಾನೋ, ಯಾವ ಕಲ್ಲಲ್ಲಿ ಹಸುರ ಇದ್ದಾನೋ, ಯಾವ ಬಾಗಿಲಲ್ಲಿ ಯಾವರಿದ್ದಾನೋ ಏನೂ ತಿಳಿಯೋದು. ಆ ಗೋಪುರದಲ್ಲಿ ಹುಟ್ಟಿದ್ದು ಮುಟ್ಟಿದ್ದು ಮೊಳಕೆ ಹೊಡೆದಲ್ಲ ಆ ಸುರಿಮಯ. ಒಂದು ಗಾಡಿ, ಅದರೊಳೊಬ್ಬ ರಾಕ್ಷಸ, ಒಬ್ಬಳು ಬರ್ತಾಳೆ, ಅವಳೊಬ್ಬಳು ರಾಕ್ಷಸಿ. ಒಂದು ಗಾಳಿ, ಅವನ ತೃಣಾವರ್ತ. ಒಂದು ಕೊಕ್ಕರೆ, ಅದೊಂದು ಬಕಾಸುರ. ಯಾವುದರಲ್ಲಿ ಹಸುರ ಇಲ್ಲ.
മുളയ്ത്ത പുല്ലും പൂണ്ടുമെല്ലാം ആസുരമയമീരെ പെരിയവച്ചാൻ പിള്ള ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಮೊಳಕೆ ಹೊಡೆದಿದ್ದು ಹುಲ್ಲು ಕಡಿಯೆಲ್ಲ ಆಸುರಮಯವಂತೆ. ಅಂಥ ಗೋಕುಲದಲ್ಲಿ ಈ ಯಶೋದೆ ಎಷ್ಟು ಕಷ್ಟಪಟ್ಟ ಕೃಷ್ಣನ್ ಬೆಳೆಸಿದಾಳೆ. ಕೃಷ್ಣನ ಅನುಚರರ ಕಣ್ಣಿನಿಂದ ಕೃಷ್ಣನನ್ನು ತಪ್ಪಿಸಿ ಅವನನ್ನು ಎಷ್ಟು ಜಾಗೃತೆಯಾಗಿ ಬೆಳೆಸಿದಂತಹ ಒರುತ್ತಿ ಅದ್ವಿತೀಯಳು. ಈ ಯಶೋದೆಗೆ ಸಮಾನಳಾದವಳು ಒಬ್ಬಳು ಉಂಟ. ದೇವಕಿನೇ ಹೇಳ್ತಾಳೆ, ಎಲ್ಲಾಂ ದೈವನಂಗೈ ಯಶೋದೆ ಪೆತ್ತಾಳೆ. ಎಲ್ಲ ಭಾಗ್ಯವನ್ನ ಆ ಯಶೋದೆ ಪಡೆದಳಲ್ಲ. ವೆರಿದೇ ಮುಲಸುಮಂದೆ, ನನ್ನ ವಕ್ಷಸ್ಥಳಗಳು ವ್ಯರ್ಥ. ಒಂದು ಮಗುವಿಗಾದ್ರೂ ನಾನು ಸ್ತನ್ಯಪಾನ ಮಾಡಿಸಿದ್ನ, ಹೋಗಲಿ ಇವನೊಬ್ಬ ಬದುಕಿ ಉಳಿದ, ಇವನಿಗೂ ಸ್ತನ್ಯಪಾನ ಮಾಡಿಸೋ ನನಗೆ ಭಾಗ್ಯ ಇಲ್ಲವಾಯ್ತಲ್ಲ, ನನ್ನ ವಕ್ಷಸ್ಥಳಗಳು ವ್ಯರ್ಥವಾಯಿತು ಅಂತ ಕಣ್ಣೀರಿಡ್ತಾಳೆ ಆ ದೇವಕಿ ದೇವಿ. ಏನೆಲ್ಲ ಆಯಿತು. ಆ ಮುದ್ದಾದ ಆ ಮಗು ಮಲಗಿರುವಾಗ ಸುಮ್ಮನೆ ನಗುತ್ತೆ. ಯಾಕೆ ನಗುತ್ತೆ ಆ ಮಗುಗೆ ಗೊತ್ತು. ಆ ನಿದ್ರೆಯಲ್ಲಿ ಆ ಮಕ್ಕಳು ನಗುವ ಭಾಗ್ಯ. ಹಾಗೆಯೇ ಆ ಮಗು ಅಂಬೆಗಾಲಿಡುವುದನ್ನು ನೋಡುವುದು. ಕೃಷ್ಣನ ತಲೆಯಲ್ಲಿ ಆ ಚುಟ್ಟಿ, ಚಂದ್ರ ಸೂರ್ಯರ ಚುಟ್ಟಿಗಳನ್ನು ತಲೆಯಲ್ಲಿ ಹಾಕಿದಾರಂತೆ. ಆ ಮಗು ಅಂಬೆಗಾಲಿಟ್ಕೊಂಡು ಬರುವಾಗ ಹೀಗೀಗ ತಲೆಯಲ್ಲಿ ಆಡಿಸುವಾಗ ಹಗಲು ರಾತ್ರಿ ಒಟ್ಟಿಗೆ ಆಗ್ತಿದ್ಯಾ ಅನ್ಸುತ್ತಂತೆ. ಇದೆಲ್ಲ ಪೆರಿಯಾಳ್ವಾರ್ ಹಾಡ್ತಾರೆ. ಆ ಚುಟ್ಟಿ ಅಲುಗಾಡುತ್ತಿರಲಾಗಿ ಸುಟ್ಟಿ ಅಶೈದರ ಮರവും ನಿನ್ ಸುತ್ತಿயில் ಸುಟ್ಟಿ ಅಶೈದರ ಮಣಿವಾಯಿಡೈ ಮುತ್ತಂ ತರುದಲಂ. ಹಾಗೆ ಬರ್ತಾ ಅಮ್ಮ ಅಮ್ಮ ಅಂತ ಮಗು ಕರೆಯುವಾಗ ಪ್ರೇಮ ವಾತ್ಸಲ್ಯ ಉಕ್ಕಿ ಆ ಮಗುವನ್ನ ಎತ್ಕೊಂಡು ಆ ಮಗುವಿಗೆ ಮುತ್ತನ್ನ ಕೊಡುವ ಭಾಗ್ಯ. ಅನಂತರ ಸಂಜಿರುವಾಯಿಡೈ ಚೇರ್ತಿ ವೆಹುಳಿಯಾಯ್, ಬಾಯಲ್ಲಿ ಕೈ ಬೆಟ್ಟನ್ನು ಇಟ್ಕೊಂಡು ಏನು ಗೊತ್ತಿಲ್ಲರ ಹಾಗೆ ಮುಗ್ಧವಾದ ಕಣ್ಣುಗಳಿಂದ ತಾಯಿಯ ಮುಖವನ್ನು ನೋಡುವ, ಮಗುವಿನ ಆ ನೋಟವನ್ನ ಅನುಭವಿಸುವ ಭಾಗ್ಯ. ಆಮೇಲೆ ಆ ಮಗು ಎಷ್ಟೆಲ್ಲ ಮಾಡತ್ತೆ. ಆ ಮಗುವಿನ ಮುಖವನ್ನೇ ನೋಡ್ತಾಳಂತೆ. ಯಶೋದೆ ಸೊಂಟದಲ್ಲಿ ಎತ್ಕೊಂಡು ಆ ಮಗುವಿನ ಮುಖವನ್ನೇ ನೋಡ್ತಾ ಇರ್ಬೇಕಾದ್ರೆ ಆ ಮಗು ಬಾಯಲ್ಲಿ ಕೈ ಇಟ್ಕೊಂಡು ಹೀಗಿರುತ್ತಂತೆ. ಆಗ ಎಲ್ಲ ಆ ಯಶೋದೆಯ ಮುಖವನ್ನು ನೋಡಿದಾಗ ಆ ಮಗುವಿನ ಮುಖವನ್ನು ನೋಡಿ ಎಲ್ಲ ನಿಮ್ಮ ಅಪ್ಪನ ಹಾಗೆ ಅಂತ ಹೇಳ್ತಾಳಂತೆ. ಅದಕ್ಕೆ ಸರಿಯಾಗಿ ಭಾಗದಲ್ಲಿ ನಂದಗೋಪ ಬಂದು ನಿಂತ್ಕೋತಾನೆ. ಆ ನಂದಗೋಪ ಬಂದು ನಿಂತಾಗ ಎಲ್ಲ ನಿಮ್ಮ ಅಪ್ಪನ ಹಾಗೆ ಅಂತ ಹೇಳಿದಾಗ ಇದು ನಗುತ್ತಂತೆ. ಕಾರಣ ಏನು? ಇವನ ನಮ್ಮ ಅಪ್ಪ ಅಂತ, ನಮ್ಮಪ್ಪ ವಸುದೇವ ಅಲ್ಲಿದ್ದಾನೆ ಅಂತ. ಇದಕ್ಕೆ ಗೊತ್ತಿದೆ, ಅವಳು ಗೊತ್ತಿಲ್ವಲ್ಲ. ಆಗ ಆಹಾ ನನ್ನ ಮಾತು ಮಗುಗೆ ಅರ್ಥವಾಯ್ತು ಅಂತ ಇನ್ನಷ್ಟು ಮುದ್ದು ಮಾಡ್ತಾಳಂತೆ. ಈ ಭಾಗ್ಯವಲ್ಲ ಎಲ್ಲಾಂ ದೈವನಂಗೈ ಯಶೋದೆ ಪೆತ್ತಾಳೆ. ಇದು ದೇವಕಿ ಪುಲಂಬಿಯ ಪುಲಂಬಲ್. ಇದು ದೇವಕಿಯ ಒಂದು ಅಲವತ್ತು ಕೊಡ್ತಾಳೆ. ಇದು ದೇವಕಿಯ ಸಂಕಟ. ಈ ಎಲ್ಲ ಭಾಗ್ಯವನ್ನ ಅವಳು ಪಡೆದಳಲ್ಲವ. ಮುದ್ದಾದ ತೊದಲು ನುಡಿಯನ್ನ ಕೇಳುವುದು, ತಪ್ಪು ತಪ್ಪು ಹೆಜ್ಜೆಗಳನ್ನು ಇಟ್ಟು ನಡೆದು ಬರುವುದನ್ನು ಕಾಣುವುದು, ನವನೀತ ಚೌರ್ಯ, ರಾಸಕ್ರೀಡೆ, ಗೋವರ್ಧನೋದ್ಧಾರಣ, ಕಾಳಿಂಗಮರ್ದನ, ತೃಣಾವರ್ತ ವಂಚನ, ಪೂತನ ಮೋಕ್ಷ, ಗೋಪಿಕಾ ವಸ್ತ್ರಾಪಹರಣ, ಒಂದ ಎರಡ ಎಷ್ಟು ಲೀಲೆಗಳನ್ನ ಎಲ್ಲವನ್ನ ಪೂರ್ಣವಾಗಿ ಅನುಭವಿಸಿ ಬ್ರಹ್ಮಾನಂದವನ್ನ ಪಡೆದ ಭಾಗ್ಯ ಒರುತ್ತಿ ಯಶೋದೆಗೆ ಮೀಸಲು. ಇದು ದೇವಕಿಗೆ ಕೂಡ ಇಲ್ಲವಾಯಿತಲ್ಲವ. ಆ ರೀತಿ ಆ ಪರಮಾತ್ಮ ಒಂದೇ ಅವತಾರದಲ್ಲಿ 2 ಜನ್ಮ, ವಸುದೇವ ಕ್ಷತ್ರಿಯ, ನಂದಗೋಪಾಲಾದಿಗಳು ವೈಶ್ಯರು. ಒಂದೇ ಅವತಾರದಲ್ಲಿ 2 ವರ್ಣ ಇವನಿಗೆ, 2 ತಾಯಿ, 2 ತಂದೆ. ಇದೆಲ್ಲವನ್ನ ಮಾಡಿದವನು ನೀನಲ್ಲವಾ ಪರಮಾತ್ಮ. ಹಾಗೆ ಪರಮಾತ್ಮ ಅಂತರ್ಯಾಮಿಯಾಗಿ ಎಲ್ಲದರ ಒಳಗಿದ್ದಾನೆ. ಆದರೆ ಈಗ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿದಾಗಲೂ ಅಂತರ್ಯಾಮಿಯಂತೆ ಇರಬೇಕಾಯ್ತಲ್ಲ. ಒಳಿತು ಒಳರ ಬಚ್ಚಿಟ್ಟುಕೊಂಡಿದೆಯಲ್ಲ ಪರಮಾತ್ಮ ಅಂತರ್ಯಾಮಿಯಾಗಿ ಯಾಕೆ ಒಳಗಿದ್ದಾನೆ? ಇದು ನಮ್ಮನ್ನು ಕಂಡ್ರೆ ಭಯವಂತೆ. ಅಂದ್ರೆ ಏನು? ನಮ್ಮ ಪಾಪ ಪುಣ್ಯಗಳಿಂದ ಈ ಶರೀರದಲ್ಲಿ ಇದ್ಕೊಂಡು ಇವನು ಏನೇನು ಮಾಡ್ಬಿಡ್ತಾನೋ ಅಂತ ಒಳಗಿದಾನಂತೆ. ಕೃಷ್ಣನಾಗಿ ಬಂದಾಗ ಯಾಕೆ ಬಚ್ಚಿಟ್ಕೊಂಡ? ಕಂಸನಿಗೆ ಅಂಜಿ ಬಚ್ಚಿಟ್ಕೊಂಡಿದ್ದಾನಂತೆ. ಕಂಸ ಅಂದ್ರೆ ಯಾರು? ಸ್ವತಂತ್ರಾಭಿಮಾನ, ಅಹಂಕಾರ, ಮಮಕಾರಗಳಿರುವ ಚೇತನ. ಆ ರೀತಿ ನಾವಿದ್ರೆ ನಮ್ಮನ್ ಕಂಡ್ರೆ ಪರಮಾತ್ಮನಿಗೆ ಭಯ. ಅಂದ್ರೆ ಏನರ್ಥ? ಅವನನ್ನ ಧ್ವಂಸ ಮಾಡಿದಂತೆ ನಾವೂ ಕೂಡ ಪರಮಾತ್ಮನ ನಿಗ್ರಹಕ್ಕೆ, ಕೋಪಕ್ಕೆ ಕಾರಣವಾಗಬೇಕಾಗುತ್ತೆ. ಒಳಿತು ಬಳರ ಎಂಬುದಾಗಿ ಆ ಕಂಸ ಆ ರೀತಿ ಇವನನ್ನ ಅಸುರರ ಪರಂಪರೆಯನ್ನೇ ಕಳುಹಿಸಿ ಈ ಕೃಷ್ಣ ಪರಮಾತ್ಮನನ್ನ ಕೊಲ್ಲುವುದಕ್ಕೆ ಅನವರತ ಪ್ರಯತ್ನ ಪಡ್ತಾ ಇದ್ದ.
ಈ ಅಸುರರು ಪರಮಾತ್ಮನ ಯಾತಕ್ಕೆ ಕೊಲ್ಲಬೇಕು ಅಂತಾರೆ? ನಾವೇ ಪ್ರಭುಗಳು, ನಾನು ಸರ್ವತಂತ್ರ ಸ್ವತಂತ್ರ, ನನಗೆ ಮೇಲೆ ಇನ್ನೊಬ್ಬ ಇದ್ದಾನೆ ಅಂದರೆ ಅವನನ್ನು ನಾಶ ಮಾಡಿಬಿಡ್ಬೇಕು, ಇಷ್ಟೇ ಉದ್ದೇಶ. ನನ್ನನ್ನು ಮೀರಿಸಿದವನು ಇನ್ನೊಬ್ಬನು ಇರಬಾರ್ದು. ಲೋಕದಲ್ಲೂ ಅದೇ ತಾನೇ, ನಮ್ಮನ್ನು ಮೀರಿಸಿದವರು ಮುಂದೆ ಬರ್ತಾರೆ ಅಂದರೆ ಹೇಗಾದರೂ ಅವ್ರನ್ನ ನಾಶ ಮಾಡಬೇಕು, ಅವರ ಪ್ರಗತಿಯನ್ನು ತಡೆ ಹಿಡಿಬೇಕು ಅಂತ ತಾನೇ ರಜೋಗುಣ ತಮೋಗುಣ ಉಳ್ಳವರು ಭಾವಿಸ್ತಾರೆ. ಆ ರಜೋಗುಣ ತಮೋಗುಣಗಳು ಅಧಿಕವಾಗಿರುವುದೇ ಈ ಕಂಸ. ಅವನೇ ಆ ರೀತಿ ಭಾವಿಸಿದ್ದರಿಂದ ಅವನಿಗೆ ಅಂಜಿ ಯಶೋದೆ ಇವನನ್ನ ಬಚ್ಚಿಟ್ಟು ಬೆಳೆಸ್ತಾಳಂತೆ. ಒಳಿತು ಬಳರ ಎಂಬುದಾಗಿ ಆ ಕೃಷ್ಣನನ್ನ ಬಚ್ಚಿಟ್ಟು ಬೆಳೆಸ್ತಾರಂತೆ. ಸದಾ ಪಶ್ಯಂತಿ ಅಂತ ಆ ವೈಕುಂಠ ದಿವ್ಯಧಾಮದಲ್ಲಿ ಎಲ್ಲರೂ ಸದಾ ಪಶ್ಯಂತಿ ಸೂರಯ, ಅಲ್ಲಿರುವ ನಿತ್ಯ ಸೂರಿಗಳು ಅನವರತ ಈ ಕೃಷ್ಣನನ್ನು ನೋಡ್ತಾ ಇರ್ತಾರೆ, ಆ ಪರಮಾತ್ಮನನ್ನು ನೋಡ್ತಾ ಇರ್ತಾರೆ. ಹೀಗೆ ಅನವರತ ಎಲ್ಲರ ಕಣ್ಣಿಗೆ ವಿಷಯವಾದ ವಸ್ತು ಈಗ ಹಾಲು ಮೊಸರುಗಳ ಗಡಿಗೆಗಳನ್ನಿಡುವ ಗೂಡುಗಳಲ್ಲಿ ಬಚ್ಚಿಟ್ಟುಕೊಂಡು ಬೆಳೆದೆಯಲ್ಲ, ಒಳಿತು വളರ ಎಂಬುದಾಗಿ ಆ ಯಶೋದೆ, ಅಯ್ಯೋ ಇವನಿಗೆ ಎಷ್ಟೆಷ್ಟೋ ಒಳ್ಳೆ ಮಂಗಳ ಕಾರ್ಯವನ್ನು ಮಾಡಬೇಕು ಅಂತಿದ್ದೀನಿ, ಎಷ್ಟೆಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಆ ಪಣ್ಣಾರ್ ಮೊಳೆಯಾರೆ ಕೂವಿ ಮುಳೆಯಟ್ಟಿ பல்லாண்டு கூறுவித்தேன் ಕಣ್ಣಾಲಂ செய்து ಕಲತ್ತದರ್ಶಿயும் ಆಕ್ಕಿ ವೈತ್ತೇನ್ ಎಂಬುದಾಗಿ ಈ ಕೃಷ್ಣನಿಗೆ ಕಿವಿ ಚುಚ್ಚಬೇಕು, ನೀರು ಹಾಕಬೇಕು, ಹೂ ಮುಡಿಸ್ಬೇಕು, ತಲೆ ಬಾಚಬೇಕು, ಇವನಿಗೆ ಮದುವೆ ಮಾಡಬೇಕು, ಇಷ್ಟೆಲ್ಲ ಆಸೆ ಯಶೋದೆಗೆ. ಅದಕ್ಕಾಗಿ ನೋಡಿ 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 ಅವನಿಗೆ ಮಂಗಳವಾಗುವಂತೆ ಅವನನ್ನು ಬೆಳೆಸಿದಳಲ್ಲ ಅಂತಹ ಒರುತ್ತಿ. ಏನೆಲ್ಲ ಲೀಲೆಗಳನ್ನು ಮಾಡಿದ ಇವನು. ಎಲ್ಲಕ್ಕಿಂತ ಅಧಿಕವಾಗಿ ತುಂಡ ಹಗ್ಗಕ್ಕೆ ವಿಷಯವಾದನಲ್ಲವ. ವಾರಾರ್ವನ ಮುಲಯಾಳ್ ಮತ್ತಾರ ಪತ್ತಿಕೊಂಡೆ ஏறாரிடனோவ எத்தனையோர் போதுமாய் சீரார்த்தயிர் கடைந்து வெண்ணை திரண்டதனை வேறோர் கலத்து நாராருரியேத்தி நன்கமய வைத்ததனை போரார் வேல்கண் மடவார் போந்தனயம் பொய்யுறக்கம் ஓராதவன் போல் உறங்கி அறிவுத்து தாரார் தடம் தோள்கள் உள்ளளவும் கை நீட்டி ஆராத வெண்ணை விழுங்கி மோரார் குடமுರುಟ್ಟಿ ಮುನ್ಕಿಡಂದ ತಾನತ್ತೆ ಎಂಬುದಾಗಿ ಅವಳು ಪಾಪ ಅಷ್ಟೆಲ್ಲ ಏರಾರಿಡನೋವ ಎಷ್ಟೆಲ್ಲ ಸೊಂಟ ಬೆನ್ನು ನೋವು ಪಟ್ಕೊಂಡು ಹಂಡೆಗಟ್ಲೆ ಮೊಸರು ಕಡ್ದು ಆ ಬಂದಿದ್ದ ಬೆಣ್ಣೆನ ಈ ಕಳ್ಳಂಗೆ ಸಿಗಬಾರ್ದು ಅಂತ ನಾರಾರು ಉರಿಯೇತ್ತಿ ಎತ್ತರದ ಉರೆಯಲ್ಲಿ ಪಾತ್ರೆಯಲ್ಲಿಟ್ಟು ಇನ್ನೂ ಮಿಕ್ಕಿದ ಬೆಣ್ಣೆನಲ್ಲ ಆ ದಪ್ಪ ದಪ್ಪ ಪಾತ್ರೆಗಳಲ್ಲಿ ತುಂಬಿಟ್ಟು ಬೆಣ್ಣೆ ಕಡದ ಮಿಕ್ಕ ಮಜ್ಜಿಗೆಯನ್ನ ದೊಡ್ಡ ಅಂಡೆಯಲ್ಲಿ ತುಂಬಿಟ್ಟು ಏನೋ ಒಳಗೋಗಿದ್ದಾಳೆ. ಹೊರಗೆ ಬಂದು ನೋಡೋಷ್ಟೊತ್ತಿಗೆ ಆ ಮಜ್ಜಿಗೆ ಗಡಿಗೆಯನ್ನ ಕಾಲಲ್ಲಿ ಒದ್ದು ಎಲ್ಲ ಕಡೆ ಮಜ್ಜಿಗೆಯ ಸಾಗರವಾಗಿ ಮೇಲಿದ್ದ ಗಡಿಗೆಯಲ್ಲಿದ್ದ ಬೆಣ್ಣೆ ಪೂರ್ಣವಾಗಿ ಇಲ್ಲವಾಗಿ ಆ ರೀತಿ ಮೊದಲು ಮಲಗಿದ್ದಾಗೆ ಬಂದು ಮಲಗಿ ಆರಾರ್ ಪುಹುರುವಾರ್ ಅಯ್ಯರಿವರಲ್ಲಾಲ್. ಇನ್ಯಾರು ಬಂದಿದ್ದಾರೆ? ಎಲ್ಲಿ ಕೈ ಇತ್ತೋ ಅಲ್ಲೇ ಕೈ ಇದೆ, ಎಲ್ಲಿ ಕಾಲಿದೋ ಅಲ್ಲೇ ಕಾಲಿದೆ, ಹೇಗೆ ತಲೆ ಇತ್ತೋ ಹಾಗೇ ಇದೆ. ಎದ್ದು ಬಂದು ಬೆಣ್ಣೆ ಕದ್ದು ಮೊಸರು ಗಡಿಗೆ ಹೊಡೆದಾಕಿದ್ರೆ ಮಜ್ಜಿಗೆ ಗಡಿಗೆನ ಸ್ವಲ್ಪನಾದ್ರೂ ಕೈ ಕಾಲು ವ್ಯತ್ಯಾಸ ಆಗ್ತಿತ್ತಲ್ಲವ. ಆದರೆ ಹಾಗೇ ಇದಾನಲ್ಲ, ಛೇ ಪಾಪ ಈ ಮಗು ಕಳ್ತನ ಮಾಡಿಲ್ಲ ಅನ್ಕೋತಾಳಂತೆ. ಆದರೆ ಆ ಗಡಿಗೆಯ ಮೇಲೆ ಗಂಧದ ಗುರುತುಗಳನ್ನು ನೋಡ್ತಾಳಂತೆ. ಆಹಾ, ಇವನೇ ಕತ್ತಿರೋದು. ಆರಾರ್ ಪುಹುದುವಾರ್ ಅಯ್ಯರಿವರಲ್ಲಾಲ್, ಇವನಲ್ಲದೆ ಇನ್ಯಾರು ಬರ್ತಾನೆ? ನೀರಾಮಿದು ಶೈದೀರ್, ಅವನ ಕಿವಿ ಹಿಡ್ಕೊಂಡು ನೀನಾ ಇದನ್ನು ಮಾಡಿದೆ ಎನ್ರೋರ್ ನೆಡಂಕೈ ಇಟ್ಟಾಲ್ ಎಂಬುದಾಗಿ ಹೇಳಿ ಆ ಗಂಟು ಹಾಕಿ 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 ಒಂದಿಷ್ಟುದ್ದ ಹಗ್ಗ ಮಾಡಿ ಊರಾರ್ಗಳೆಲ್ಲಾರು ಕಾಣ ಉರಲೋಡೆ, ಆ ಒರಳು ಭತ್ತವನ್ನು ಕುಟ್ಟುವ ಒರಳು ಮೇಲೆ ಹತ್ತಿತಾನೆ. ಇವನು ಕಳ್ತನ ಮಾಡ್ದ, ಕಳ್ಳತನಕ್ಕೆ ಸಹಾಯ ಮಾಡಿದ ಒರಳು, ಅದರಿಂದ ಅದನ್ನು ಸೇರಿಸ್ಕಟ್ಟಿದ್ಲಂತೆ. ಕಳ್ಳತನ ಮಾಡೋಕೆ ಸಹಾಯ ಮಾಡಿದವ್ರಿಗೂ ಪನಿಷ್ಮೆಂಟು, ಕಳ್ಳತನ ಮಾಡಿದವ್ರಿಗೆ ಮಾತ್ರ ಅಲ್ಲ. ಸಹಾಯ ಮಾಡಿದ್ಯಾ ಅವನಿಗೆ 10 ವರ್ಷ ಜೈಲಾದರೆ ನಿಂಗೆ 5 ವರ್ಷನಾದರೂ ಜೈಲು. ಹೆಲ್ಪ್ ಮಾಡಿದ್ಯಾ ಇಲ್ವೋ ಅದಕ್ಕೆ. ಹಾಗಾಗಿ ಕೃಷ್ಣನನ್ನ ಕಟ್ಟುವಾಗ ವರ್ಣನ್ನು ಸೇರಿಸ್ಕಟ್ಟದ್ಲಂತೆ ಯಶೋದೆ. ಊರಾರ್ಗಳೆಲ್ಲಾರು ಕಾಣ ಉರಲೋಡೆ
ಎಂಬುದಾಗಿ ಆ ಕೃಷ್ಣನನ್ನ ಕಟ್ಟಿ ಹಾಕಲಲ್ಲ. ಈ ಭಾಗ್ಯವನ್ನ ಪಡೆದಂತಹ ವೃತ್ತಿ ಸಮಸ್ತ ಜಗತ್ತಿನ ಪುಣ್ಯ ಪಾಪಗಳನ್ನು ಅಳೆದು ಅವರವರ ಪುಣ್ಯ ಪಾಪಗಳಿಂದ ಕಟ್ಟಿ ಹಾಕಿ ಸಂಸಾರದಲ್ಲಿ ಶರೀರವನ್ನು ಕೊಟ್ಟು ಸೃಷ್ಟಿ ಮಾಡುವ ಪರಮಾತ್ಮನನ್ನೇ ಕಟ್ಟಿದ ವೃತ್ತಿ ಅದ್ವಿತೀಯಳಾದಂತಹ ಆ ಯಶೋದೆ. ಊರಲ್ಲೆಲ್ಲ ನೋಡ್ತಾರಂತೆ, ಆ ಯಶೋದೆ ಏನು ಸಾಧು, ಆ ನಂದಗೋಪ ಎಂಥ ಸಾಧುವಾದವನು, ಇದೆಯಲ್ಲ ಒಂದು ಪ್ರಾಣ ತೆಗೆಯುತ್ತೆ ಹುಟ್ಟುಬಿಟ್ಟು ಗೋಕುಲದಲ್ಲಿ ಎಂಬುದಾಗಿ ಆ ಗೋಕುಲದಲ್ಲಿ ಇರುವ ಸಮಸ್ತ ಗೋಪಿಕೆಯರು ಕೂಡ ಈ ಕೃಷ್ಣನನ್ನ ಕಂಡ್ರೆ ತುಂಬಾ ಪ್ರೀತಿ, ತುಂಬಾ ಪ್ರೇಮ, ಅವನ ಚೇಷ್ಟೆ ಎಲ್ಲ ಇಷ್ಟ. ಆದ್ರೆ ಕೃಷ್ಣನನ್ನು ಬೈತಾರೆ. ಈ ಬೈಯೋದೇನು ಮುದ್ದಿನ ಬೈಗಳಲ್ಲವ, ಹಾಗೆ ಬೈತಾರಲ್ಲ ಇದೆಯಲ್ಲ ಎಂಬುದಾಗಿ ಅನವರತ ದೂರ ಹೇಳ್ತಾರೆ. ಯಶೋದೆನಂಗಾಯ್ ಉನ್ಮಗನೆಕ್ಕಾವಾಯ್. ಇವನ ಮೇಲೆ ಒಂದಾ ಎರಡ, ನಾನು ಒಂದು ಹಂಡೆ ತುಂಬ ಹಾಲು ಕರೆದೆ, ಆ ಹಾಲನ್ನು ಒಲೆ ಮೇಲೆ ಇಟ್ಬಿಟ್ಟು ಕಾಯಿಸ್ಬೇಕು ಅಂತಿದ್ದೆ. ನೋಡಿದ್ರೆ ಬೆಂಕಿ ಇಲ್ಲ. ಈಗಿನ ಕಾಲದಾಗೆ ಲೈಟರು ಬೆಂಕಿ ಪೆಟ್ಟಿಗೆ ಅದೆಲ್ಲ ಏನಿಲ್ವಲ್ಲ. ಆ ಕಾಲದಲ್ಲಿ ಒಂದು ಸಗಣಿ ಉಂಡೆನಲ್ಲಿ ಬೆಂಕಿ ಕಿಡಿ ಇಡ್ತಾ ಇದ್ರು, ಅದರಿಂದ ಹತ್ತಿಸ್ಕೋತಾ ಇದ್ರು. ಅದು ಅಕಸ್ಮಾತ್ ಆರೋದ್ರೆ ಇನ್ನೊಬ್ಬರ ಮನೆಯಿಂದ ಬೆಂಕಿ ತರ್ತಿದ್ರು. ಈ ಗೋಪಿಕಾ, ಈ ಮನೆಯ ಗೊಲ್ಲತಿ ಒಂದು ದೊಡ್ಡ ಪಾತ್ರೆ ತುಂಬ ಹಾಲು ಕರೆದಿದ್ದಾಳೆ. ಅದನ್ನ ಪಾಲೆ ಕರಂದು ಅಡುಪೇರ ವೈತೆ ಒಲೆ ಮೇಲೆ ಇಟ್ಟಿದ್ದಾಳೆ. ಆದರೆ ಬೆಂಕಿ ಇಲ್ಲ. ಏನು ಮಾಡಿದ್ಲು? ನೆರಪಿ ವೇಂಡಿ ಚಂದ್ರೆ ಆ ಬೆಂಕಿ ಇಸ್ಕೊಂಬರೋಣ ಅಂತ ಪಕ್ಕದ ಮನೆಗೆ ಹೋಗಿ ಬರ್ತಾಳೆ. ಬಂದು ನೋಡ್ತಾಳೆ, ಒಂದು ತೊಟ್ಟು ಹಾಲಿಲ್ವಂತೆ. ಯಶೋದೆ ನಂಗಾಯ್ ಉನ್ಮಹನೆ ಕಾವಾಯ್. ನೋಡ್ದ್ಯಾ ಹೀಗೆಲ್ಲ ಮಾಡ್ತಾನೆ ಅಂತ ಒಬ್ಳು ಹೇಳ್ತಾಳೆ. ಇನ್ನೊಬ್ಳು ಬರ್ತಾಳೆ, ಅಮ್ಮ ನಾನು ಏನು ಹೇಳಿ, ನಂದು ಪುಟ್ಟ ಮಗು, ನಂದು ಹೆಣ್ಮಗು, ಕೈ ತುಂಬ ಬಂಗಾರದ ಬಳೆಗಳೆಲ್ಲ ಹಾಕಿದ್ದೆ, ಗಲ್ಗಲು ಅಂತಿತ್ತು. ಪಾಪ ಇವನೇನೋ ಬಂದ, ಮಕ್ಕಳ ಆಟ ಆಡಲಿ ಅಂತ ಬಿಟ್ಬಿಟ್ಟು ಹೋದೆ. ಏನೋ ಸ್ವಲ್ಪ ಕೆಲಸ ಇತ್ತು, ಒಳಗೋಗ್ಬಿಟ್ಟು ಹೊರಗೆ ಬಂದು ನೋಡ್ತೀನಿ, ನನ್ನ ಮಗಳು ಅಳ್ತಾ ಕೂತಿದ್ದಾಳೆ, ಕೈಯಲ್ಲಿ ಒಂದು ಬಳೆ ಇಲ್ಲ. ಏನಾಯಿತು ಅಂತ ಕೇಳಿದ್ರೆ ಅದೇನು ಮಾತಾಡ್ತಾ ಇಲ್ಲ, ಅಳ್ತಾ ಇದೆ. ಇವನ್ ನೋಡಿದ್ರೆ ಹಿತ್ಲ ಕಡೆಯಿಂದ ಬರ್ತಾ ಇದ್ದಾನೆ. ಏನು ಮಾಡ್ದ? ಅಂಗೊರುತ್ತಿಕ್ಕಿ ಬಳೆ ಕೊಡುತ್ತು. ಇವಳ ಕೈಯಲ್ಲಿರೋ ಬಳೆ ಎಲ್ಲ ತಗೊಂಡ್ಬಿಟ್ಟು ಅವಳು ಹಣ್ಣು ಮಾರಕ್ಕೆ ಬಂದಿದ್ಲಂತೆ, ಅವಳಿಗೆಲ್ಲ ಕೊಟ್ಬಿಟ್ಟು ನಲ್ಲನ ವರ್ಪಳಂಗಳ್ ಕೊಂಡು ಒಳ್ಳೆಯ ನೇರಳೆ ಹಣ್ಣು ತಗೊಂಡ್ಬಿಟ್ಟು, ಏಯ್ ನೀನಾ ಇದೆಲ್ಲ ಮಾಡಿದೆ ಅಂದ್ರೆ ನಾನಲ್ಲೇನೆನ್ನಿಸಿದಿಕ್ಕಿನ್ನಾನೆ, ನಾನಲ್ಲ ಅಂತ ನಗ್ತಾನಂತೆ. ನಕ್ಕಾಗ ನೀಲಿ ಅಲ್ಲಿ ಕಾಣಿಸುತ್ತೆ, ಹಣ್ಣು ತಿಂದಿದ್ದಾನೆ ಅಂತ ಗೊತ್ತಾಯ್ತಾ? ಹೀಗೆಲ್ಲ ಮಾಡ್ತಾನಲ್ಲಮ್ಮ ನಿನ್ ಮಗ. ಯಶೋದೆ ನಂಗಾಯ್ ಉನ್ಮಹನೆ ಕಾವಾಯ್. ಒಬ್ಬೊಬ್ಳು ಒಂದೊಂದು, ಒಬ್ಬೊಬ್ಳು ಒಂದೊಂದು. ಅದೇನು ದೂರ ಹೇಳ್ತಾರೆ ಕೃಷ್ಣನ ಮೇಲೆ. ಈ ದೂರಗಳನ್ನೆಲ್ಲ ಕೇಳಿ ಯಶೋದೆಗೆ ಏನಾಯ್ತು ಅಂದ್ರು, ತುಂಬಾ ಆನಂದವಂತೆ. ಏನು ಆನಂದ! ಆಹಾ, ನನ್ನ ಮಗ ಎಷ್ಟು ಚೆನ್ನಾಗಿ ಚೇಷ್ಟೆ ಮಾಡ್ತಾನೆ ಅಂತ. ಆದರೆ ಊರವರೆಲ್ಲ ಬಂದು ದೂರ ಹೇಳಿದಾಗ ಇವಳು ಕೋಪಿಸ್ಕೋಬೇಕಲ್ಲ, ಇಲ್ಲಾಂದ್ರೆ ಅವ್ರು ತಪ್ಪು ತಿಳ್ಕೊತಾರಲ್ಲ. ಇವಳೇನು ಹೇಳ್ತಾಳೆ? பல்லாயிரவர் இவ்வூரில் பிள்ளைகள் தீமைகள் செய்வார் எல்லாம் உண்மையில் ಅನ್ನಿ போகாದೆ. ಮಗು, ಈ ಊರಲ್ಲಿರೋ ಮಕ್ಕಳೆಲ್ಲ ಬರೀ ತುಂಡ್ರು, ದುಷ್ಟ ಮಕ್ಕಳು, ಮಾಡಬಾರ್ದು ಚೇಷ್ಟನೆಲ್ಲ ಆ ಮಕ್ಕಳು ಮಾಡುತ್ತೆ, ಎಲ್ಲ ನನ್ನ ಮಗನ ಮೇಲೆ ಬರುತ್ತೆ ಎಂಬುದಾಗಿ ಹೇಳ್ತಾಳಂತೆ. ಹೀಗೆ ಮಾತನಾಡುವ ಭಾಗ್ಯ ಪಡೆದ ವೃತ್ತಿ ಯಶೋದೈ. ನಾವು ಅದೇ ತಾನೆ, ನಮ್ಮ ಮಕ್ಕಳು ಏನು ತಪ್ಪು ಮಾಡೋದು, ಎಲ್ಲ ತಪ್ಪು ಎದುರುಗಡೆ ಮನೆ ಮಕ್ಕಳು, ಪಕ್ಕದ ಮನೆ ಮಕ್ಕಳೇ ಮಾಡೋದು. ನನ್ನ ಮಗು ತುಂಬ ಒಳ್ಳೆ ಮಗು, ಅದನ್ನೇ ಯಶೋದೇನು ಹೇಳಿದ್ಲು. ಪಲ್ಲಾಯಿರವರ್ ಇவ்வೂರಿಲ್ ಪಿಳ್ಳೆಗಳು ತೀಬೆಗಳು ಶೈವಾರ್. ಬಾಕಿ ಮಕ್ಕಳು ಎಲ್ಲ ಉನ್ಮೇಲೆ ಅನ್ನಿ ಪೋಹಾದೆ. ಮಗು ನೀನು ಎಷ್ಟು ಒಳ್ಳೇದು, ನೋಡ್ತೀಯಾ ಎಲ್ಲ ನಿನ್ನ ಮೇಲೆ ಬರ್ತಿದೆ, ನಡಿ ಒಳಗೆ ನಡಿಪ ಅಂತ ಹೇಳಿ ಬಚ್ಚಿಡ್ತಾಳಂತೆ. ಒಳಿತು വളರ ಒರುತ್ತಿ ಮಹನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತು വളರ. ಹೇಳ್ತಾ ಇದ್ರೆ ಇಡೀ ಭಾಗವತನೇ ಹೇಳಬೇಕು. ಇದು ಯಶೋದೆಯ ಭಾಗ್ಯ. ಈ ರೀತಿಯಾಗಿ ಆ ಯಶೋದೆ ದೇವಕಿಯೇ ಇವಳ ಬಗ್ಗೆ ಯಶೋದೆಗೆ ಇರುವ ಭಾಗ್ಯ ನನಗೆ ಇಲ್ಲವಾಯಿತಲ್ಲ ಎಂಬುದಾಗಿ ಮನ ಕರಗುವಂತೆ ವಿಲಾಪ ಮಾಡುವಂತಹ ಭಾಗ್ಯವನ್ನ ಪಡೆದಂತಹ ಯಶೋದಾದೇವಿ ಇವಳು. ಇವನು ಯಾರು? ವಾನೋರ್ಕುಲ ಮೊದಲೇ, ನಿತ್ಯ ಸೂರಿಗಳ ನಾಯಕ, ಈಗ ಆಯರ್ಕುಲ ಮೊದಲೇ ಎಂಬುದಾಗಿ ಗೊಲ್ಲರ ನಾಯಕ ಎಂದು ಕರೆಸಿಕೊಳ್ಳುವಂತೆ ಇದ್ದದ್ದು. ಇಂತಹ ಕೃಷ್ಣನನ್ನು ನೋಡಿ ಆ ಗೋಕುಲದವರೆಲ್ಲ ಹೇಳ್ತಾರಂತೆ, ಇವನು ಸತ್ಯವಾಗಲೂ ಯಶೋದೆ ಮಗ ಅಲ್ಲ, ಅಷ್ಟು ಒಳ್ಳೆ ತಂದೆ ತಾಯಿಗೆ ಇಂಥ ಮಗನ ಎಂಬುದಾಗಿ ಹೇಳಿದಾಗ ಹೇಳ್ತಾಳಂತೆ, ನಿಜವಾಗ್ಲೂ ನೀನೇ ಹೆತ್ಯ. ಅದಕ್ಕೆ ಮೇಲೆ ಅವನ ಸೌಂದರ್ಯ ಎಷ್ಟು ಮುದ್ದಾಗಿದ್ದಾನೆ, ಆಸೆ ಎಷ್ಟು ಚೆನ್ನಾಗಿದ್ದಾನೆ, ವಯಸ್ಸಾದ ಕಾಲದಲ್ಲಿ ಹುಟ್ಟಿದ್ದಾನೆ ಅಂದರೆ ಈ ಯಶೋದೆ
ಇವನನ್ನೆಲ್ಲೋ ದತ್ತು ತಗೊಂಡ್ಬಂದಿರಬೇಕು, ಪ್ರಸವಿಸಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಗೋಕುಲದಲ್ಲಿ ಮಾತಾಡ್ತಾರಂತೆ. ಇದನ್ನು ಕಂಡು ತುಂಬ ಕೋಪ ಯಶೋಧಾದೇವಿಗೆ ಏನು ಮಾಡ್ತಾಳೆ, ಆ ಕೃಷ್ಣನಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾಳಂತೆ. ಮಾಡಿಬಿಟ್ಟು ಸೊಂಟದ ಮೇಲೆ ಇಟ್ಕೊಂಡು ಹಾಗೆ ಗೋಕುಲವೆಲ್ಲ ಒಂದು ಸುತ್ತು ಬರ್ತಾಳಂತೆ. ಅವ್ರು ಕೇಳ್ತಾರೆ, ತಾನೇ ದತ್ತಕ್ಕೊಂಡಾಳ್ಕೊಲೋ ತಾನೇ ಪೆತ್ತಾಳ್ಕೊಲೋ, ಇವಳು ದತ್ತು ತಗೊಡ್ಲಾ ಇವಳೇ ಎತ್ತಾಳ ಅಂತ. ಇವಳೇನು ಮಾಡ್ತಾಳಂತೆ, ஞானத்து புத்திரனை பெத்தார் நங்கவீர் ನಾನೇ ಮತ್ತೋರು ಮಿಲ್ಲೈ, ಸೊಂಟದಲ್ಲಿ ಎತ್ಕೊಂಡು ಗೋಕುಲದಲ್ಲೆಲ್ಲ ಬರ್ತಾ ಇವನನ್ನು ಹೆತ್ತವಳು ನಾನೇ, ಇವನನ್ನು ಹೆತ್ತವಳು ನಾನೇ ಎಂಬುದಾಗಿ ಹೆಮ್ಮೆಯಿಂದ ಗೋಕುಲದಲ್ಲಿ ಅವನನ್ನು ಎತ್ತಿಕೊಂಡು ಎಲ್ಲರ ಮನಸ್ಸನ್ನ ಸೂರೆಗೊಳ್ಳುವಂತಹ ಆ ತಾಯಿ ಒರುತ್ತಿ ಯಶೋಧ ಎಂಬುದಾಗಿ ಅವಳನ್ನು ಹೇಳ್ತಾಳೆ. ಈ ರೀತಿಯಾಗಿ ಇರ್ತಕ್ಕಂತಹ ಒಬ್ಬಳಿಗೆ ಮಗನಾಗಿ ಹುಟ್ಟಿ ಒಬ್ಬಳ ಮಗನಾಗಿ ಬಚ್ಚಿಟ್ಟುಕೊಂಡು ಬೆಳೆದಂತಹ ಇವನೇನು ಮಾಡ್ದ, ಒರುತ್ತಿ ಮಹನಾಯ್ ಪಿರಂದೆ ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತ್ತು വളರ. ಹೀಗೆ ತನಗಾವದ ಆಪತ್ತನ್ನೂ ಮಾಡದೆ ತನಗಾವ ಕೇಳನ್ನೂ ಮಾಡದೆ ತನ್ನ ತಂಟೆಗೆ ಬರದೆ ಎಲ್ಲೋ ಬಚ್ಚಿಟ್ಟುಕೊಂಡು ಈ ಮಗು ಬೆಳೀತಾ ಇರಬೇಕಾದ್ರೆ ಹಾಗೆ ಬೆಳೆಯುವುದನ್ನು ಕೂಡ ಸಹಿಸದವನಾಗಿ, ತರಿಕ್ಕಿಲಾನಾಹಿ ತಾಳಿಕೊಳ್ಳದವನಾಗಿ, ಅದನ್ನು ಸಹಿಸಲಾರದವನಾಗಿ, ತರಿಕ್ಕಿಲಾನಾಹಿ ತಾನ್ ತೀಂಗ್ ನಿನೈಂದ, ತಾನ್ ಕಂಸನಾದಂತಹ ತಾನು ತೀಂಗ್ ಆ ಕೃಷ್ಣನಿಗೆ ಕೇಡನ್ನ ನಿನೈಂದ ಮನಸಾರೆ ಬಯಸಿದ. ಏನೋ ಬಾಯಲ್ಲಿ ಹೇಳ್ತಾನ ಅಂದ್ರೆ ಇಲ್ಲ, ಮನಪೂರ್ವಕವಾಗಿ ಆ ಕೃಷ್ಣನಿಗೆ ಕೇಡನ್ನ ಬಯಸಿದಂತಹ ತೀಂಗ್ ನಿನೈಂದ ಕಂಜನ್ವಯಿತ್ತಿಲ್ ನೆರುಪೆನ್ನ ನಿನ್ನ ನೆಡುಮಾಲೆ. ಹಾಗೆ ಮನಪೂರ್ವಕವಾಗಿ ಈ ಕೃಷ್ಣನಿಗೆ ಕೇಡನ್ನ ಭಾವಿಸಿದಂತಹ ಕಂಜನ್ ಕಂಸನ ವಯಿತ್ತಿಲ್ ಉದರದಲ್ಲಿ ನೆರಪೆನ್ನ ಬೆಂಕಿಯ ಹಾಗೆ ನಿಂತಹ ನೆಡುಮಾಲೆ ವ್ಯಾಮೋಹ ಭರಿತನೇ ವ್ಯಾಮೋಹಶೀಲನೇ ಪರಮ ಪ್ರೇಮ ವಾತ್ಸಲ್ಯ ಉಳ್ಳವನೇ. ಮಾಲೆ ಅಂದ್ರೆ ವಾತ್ಸಲ್ಯ ಪ್ರೇಮ, ನೆಡುಮಾಲೆ ದೀರ್ಘವಾದ ಆಳವಾದ ಬಹುಕಾಲದ ವಾತ್ಸಲ್ಯ ಪ್ರೇಮವನ್ನ ಉಳ್ಳವನೇ ಎಂಬುದಾಗಿ ಕೃಷ್ಣನನ್ನ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಎಲ್ಲರ ಹೊಟ್ಟೆಯಲ್ಲಿ ಬೆಂಕಿ ಇದೆ. ಅಹಂ ವೈಶ್ವಾನರೋ ಭೂತ್ವ ಅಂತಾನೆ ಗೀತೆಯಲ್ಲಿ ಕೃಷ್ಣ. ಅವನು ವೈಶ್ವಾನರ ಇಲ್ಲದೆ ಹೋದ್ರೆ ಹೊಟ್ಟೆ ಹಸಿವೆ ಆಗೋಲ್ಲ. ನಮ್ಮಲ್ಲಿ ಏನು ಕೇಳ್ತಾರೆ ದೊಡ್ಡವ್ರು ಮಾತಾಡುವಾಗ, ಅಂಶೀರ್ಗಟ್ಲೆ ಆಯ್ತಾ ಅಂತ ಕೇಳ್ತಾರೆ, ಇಲ್ಲದೆ ಹೋದ್ರೆ ವೈಶ್ವಾನರ ಶಾಂತಿ ಆಯ್ತಾ ಅಂತ ಕೇಳ್ತಾರೆ, ಊಟ ಆಯ್ತಾ ಅಂತ ಕೇಳಲ್ಲ. ವೈಶ್ವಾನರ ಶಾಂತಿ ಆಯ್ತಾ ಅಂದ್ರೆ ಭೋಜನವಾಯ್ತಾ ಅಂತ ಅರ್ಥ. ಆ ವೈಶ್ವಾನರನಾಗಿ ಎಲ್ಲರ ಉದದಲ್ಲಿ ಪರಮಾತ್ಮ ನಾನು ಇದ್ದೀನಿ ಅಂತಾನೆ. ಆದರೆ ಈಗ ಕಂಸನ ಹೊಟ್ಟೆಯಲ್ಲಿ ಬೆಂಕಿಯ ಹಾಗೆ ನಿಂತ ಅಂದ್ರೆ ಏನು, ಕರುತ್ತೈ ಪಿಳಪಿತ್ತು. ಆ ಕಂಸ ಇದಾನಲ್ಲ, ಈಗ ಆ ಕಂಸನನ್ನ ಪರಮಾತ್ಮ ವಧೆ ಮಾಡಿದ. ಆದರೆ ಆಂಡಾಳ್ ಕಂಸನನ್ನ ವಧೆ ಮಾಡ್ದ ಅಂತ ಹೇಳಲಿಲ್ಲ. ಕಂಜನ್ ಕರುತ್ತೈ ಅವನ ಭಾವನೆಗಳನ್ನ, ಅವನ ಚಿಂತನೆಗಳನ್ನ, ಅವನ ಅಭಿಪ್ರಾಯಗಳನ್ನ ನಾಶ ಮಾಡಿದ ಕರುತ್ತೈ ಅಂತಾಳು. ತರಿಕ್ಕಿಲಾನಾಹಿತಾಂತೆಂಗನಿನಿಂದ ಕರುತ್ತೈ ಪಿಳಪಿತ್ತೆ. ಕರುತ್ತೈ ಕಂಸನಲ್ಲಿ ಇದ್ದಂತಹ ದುಷ್ಟವಾದ ಅಭಿಪ್ರಾಯಗಳನ್ನ ನಾಶ ಮಾಡಿದ, ದುಷ್ಟವಾದ ಆ ಚಿಂತನೆಗಳನ್ನ ಭಾವನೆಗಳನ್ನ ನಾಶ ಮಾಡಿದ. ಅಂದ್ರೆ ಕಂಸನ್ನೇ ಕೊಂದ ಅಲ್ವಾ ಅಂದ. ಬಹಳಷ್ಟು ಅವಕಾಶ ಕೊಟ್ಟ. ಒಂದೊಂದನ್ನ ಕಳಿಸಿದಾಗಲೂ ಕೂಡ ಎಲ್ಲ ಕಂಸ ಕಳಿಸೋರೆಲ್ಲ ಒನ್ ವೇ ಟ್ರಾಫಿಕ್ಕು. ಒಬ್ರು ಮದುವೆಗೆ ವಾಪಸ್ಸೇ ಹೋಗ್ಲಿಲ್ಲ. ಪೂತನ, ಅಗಾಸುರ, ಅವನು ಇವನು, ಒಂದು ದೊಡ್ಡ ಪರಂಪರೆನೇ ಕಂಸ ಕಳಿಸ್ದ ಅಲ್ವಾ. ಒಬ್ಬನಾದ್ರೂ ವಾಪಸ್ ಹೋದ್ನ, ಎಲ್ಲ ಒನ್ ವೇ ಟ್ರಾಫಿಕ್ಕು. ಒಬ್ರು ವಾಪಸ್ ಹೋಗಲೇ ಇಲ್ಲ. ಕಂಸನಿಗೆ ಸಮಾಚಾರ ತಿಳಿಸಕ್ ಕೂಡ ಒಬ್ಬ ಇಲ್ಲ, ಬಂದವನೆಲ್ಲ ಇಲ್ಲೇ. ಕೃಷ್ಣ ಪರಮಾತ್ಮ ಅವನನ್ನು ಪೂರ್ಣ ಮಾಡಿಬಿಟ್ಟ. ಹೀಗೆ ಮಾಡಿದಾಗಲೇ ಕಂಸ ತಿಳ್ಕೊಳ್ಬೇಕಾಯ್ತು. ಏನು ಇನ್ನೊಂದು ತಿಳ್ಕೊಬೇಕಾಯ್ತು, ಆಕಾಶವಾಣಿ ನುಡಿತಲ್ವಾ, ಯಾವತ್ತಿದ್ರೂ ಹುಟ್ಟಿದವನು ಒಂದಿನ ಸಾಯಲೇಬೇಕು, ಸಾವಿಲ್ಲದವನು ಯಾರೂ ಇಲ್ಲ.
ಅಂದ ಮೇಲೆ ಆ ಸಾವು ಬಂದಾಗ ನೋಡ್ಕೊಳ್ಳೋಣ. ಅದು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ, ಅದು ಕೃಷ್ಣನ ರೂಪದಲ್ಲೇ ಬರುತ್ತೋ, ಇನ್ಯಾವುದೋ ರೂಪದಲ್ಲಿ ಬರುತ್ತೋ, ಯಾವುದೋ ಮರಣಕ್ಕೆ ಒಂದು ವ್ಯಾಜ, ಒಂದು ನೆಪ, ಅಂತೂ ಹುಟ್ಟಿದವನು ಸಾಯಬೇಕು. ಅದು ಬಂದಾಗ ಬರಲಿ ಅಂತ ಇಲ್ಲದೇನೆ ಈ ಕೃಷ್ಣ ಹುಟ್ಟುವುದಕ್ಕೆ ಮುಂಚಿಂದಲೇ ಹುಟ್ಟಿದ ಮಕ್ಕಳನ್ನೆಲ್ಲ ನಾಶ ಮಾಡಿ ಇವನನ್ನು ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಏನು? ತಾನು ಸ್ವತಂತ್ರ, ತಾನೇ ಪ್ರಭುವಾಗಿರಬೇಕು, ತನಗೆ ಮೇಲೆ ಇನ್ನೊಬ್ಬ ಪ್ರಭು ಬರಬಾರದು ಎಂಬಂತಹ ಅಹಂ, ಆ ಸ್ವಾತಂತ್ರ್ಯ ಮನೋಭಾವ, ಆ ಅಹಂಕಾರ, ಆ ಒಂದು ದೌರ್ಜನ್ಯ, ಇದಕ್ಕೆಲ್ಲ ಕಾರಣ ಆತ್ಮದ ಅಹಂಭಾವ, ಆ ಅಹಂಕಾರ, ಮಮಕಾರಗಳು, ಆ ಸ್ವತಂತ್ರ ಮನೋಭಾವ, ಅದು ಇದೆಲ್ಲವನ್ನ ಮಾಡಿಸುತ್ತೆ. ಆ ಭಾವ ಹೋಗ್ಬಿಟ್ರೆ ಅವನು ಒಳ್ಳೆಯವನು. ನಾನು ನಾನು ಸ್ವತಂತ್ರನಲ್ಲ, ನಾನು ಅಹಂಕಾರದಿಂದ ಮಾಡುವುದಕ್ಕೆ ಯಾವ ಕಾರ್ಯವೂ ನನ್ನದಲ್ಲ, ಯಾವುದು ನನ್ನದಲ್ಲ, ಎಲ್ಲ ಪರಮಾತ್ಮನ ಪ್ರೇರೇಪಣೆ, ಈ ಆತ್ಮ ಪರಮಾತ್ಮನಿಗೆ ದಾಸಭೂತ ಎಂಬ ಭಾವನೆ ಬಂದು ಬಿಟ್ರೆ ಇದೇ ಕಂಸನ ಆತ್ಮ ಪರಮ ಭಕ್ತನಾಗಿ ಬಿಡ್ತಾನೆ. ಆ ಭಾವನೆ ಬರದೇ ಇರೋದ್ರಿಂದ ಈಗ ಕಂಸನಂತೆ ದುರುಳನಾಗಿದ್ದಾನೆ. ಆದ್ದರಿಂದ ಆ ಭಾವನೆ ಬದಲಾವಣೆ ಆಗಬೇಕು. ಆ ಸ್ವತಂತ್ರಾತ್ಮ ಎಂಬ ಭಾವನೆ ಉಳ್ಳವನು ಪರಮಾತ್ಮನಿಗೆ ಶೇಷಭೂತವಾದ ಆತ್ಮ ಅಂತ ಬಂದುಬಿಟ್ರೆ ಅವನು ಭಕ್ತ. ಸ್ವತಂತ್ರಾತ್ಮ ಭಾವನೆ ಇದ್ದರೆ ಅಸುರ. ಆ ಪರಮಾತ್ಮನಿಗೆ ಶೇಷೋಹಂ ಅಂತ ಭಾವನೆ ಬಂದ್ಬಿಟ್ರೆ ಅವನು ಪ್ರಪನ್ನ, ಅವನು ಭಕ್ತ. ಇಷ್ಟೇ ವ್ಯತ್ಯಾಸ. ಆದರೆ ಆಗಿರುವ ನಮ್ಮ ಮನೋಭಾವ ಆಸುರಿ ಮನೋಭಾವ, ಹೀಗಿರುವುದು ಪ್ರಪನ್ನ ಮನೋಭಾವ, ಶರಣಾಗತನ ಮನೋಭಾವ. ಅವನು ಯಾಕೆ ಶರಣಾಗತಿ ಮಾಡೋಲ್ಲ? ಇವನನ್ನ ತನಗಿಂತ ದೊಡ್ಡವನು ಅಂತ ಒಪ್ಕೊಳ್ಳಲ್ಲ. ಅವನಿಗೆ ನಾನು ಪರತಂತ್ರ ಅಂತ ಇವನ ಮನಸ್ಸು ಒಪ್ತಾ ಇಲ್ಲ. ಆದ್ರಿಂದ ಇವನು ತಲೆಬಾಗೋಲ್ಲ. ತಲೆಬಾಗದೇ ಇದ್ದಾಗ ತನಗಿಂತ ಮೇಲೆ ಒಬ್ಬನಿರೋದನ್ನು ಸಹಿಸೋಲ್ಲ. ಆ ಸಹಿಸದೇ ಇರುವಿಕೆಯೇ ತರಿಕ್ಕಿಲಾನಾಹಿ. ತನ್ನನ್ನ ಕೃಷ್ಣ ಕೊಂದು ಬಿಡ್ತಾನೆ ಅನ್ನೋದೆಲ್ಲ ಏನು ದೊಡ್ಡದಲ್ಲ. ಈ ಅಸುರ ರಾಕ್ಷಸರಿಗೆ ಅವ್ರು ಸಾವುಗಲ್ಲ, ಎದುರವರೇ ಅಲ್ಲ. ಒಬ್ಬೊಬ್ಬನು ಕೋಟಿ ವರ್ಷಗಟ್ಟಲೆ ತಪಸ್ ಮಾಡ್ತಾನೆ. ಹಿರಣ್ಯಕಶಿಪು 1 ಕೋಟಿ ವರ್ಷ ತಪಸ್ ಮಾಡ್ದ, ಅಸ್ಥಿ ಪಂಜರವಾಗ್ಬಿಟ್ಟಿದ್ದ, ಉಪ್ಪಂದ್ರೆ ಬಿದ್ದೋಗಿ ಪ್ರಾಣ ಹೋಗ್ಬೇಕು. ಆ ಸ್ಥಿತಿ. ಅವ್ರು ರಾಕ್ಷಸರ ಹಾಗೆ ಯಾರಿಗೂ ತಪಸ್ ಮಾಡೋಕ್ಕಾಗಲ್ಲ. ಒಬ್ಬರೊಬ್ರು ವರ ಪಡ್ಕೋತಾರಲ್ಲ ತಪಸ್ಸು ಮಾಡಿ, ಅವ್ರು ಎಲ್ಲದರಲ್ಲೂ ರಾಕ್ಷಸರು. ಆ ತಪಸ್ಸು ಮಾಡೋದ್ರಲ್ಲೂ ಅವರ ಹಾಗೆ ಇಂದ್ರಿಯ ನಿಗ್ರಹ, ಸಂಯಮ ಯಾರಿಗೂ ಬರೋಲ್ಲ. ಹಾಗೆ ಆದರೆ ಅದರ ಫಲ ಮಾತ್ರ ಬೇರೆ. ಅದರ ಫಲ ಏನು? ನಾನೇ ದೊಡ್ಡವನು, ನಾನೇ ಸರ್ವಸ್ವ, ನಾನೇ ಸರ್ವೇಶ್ವರ, ಅದರಲ್ಲಿ ಪರ್ಯವಸಾನ. ಅದೇ ಆ ತಪಸ್ಸು ನೀನೇ ಸರ್ವೇಶ್ವರ ಅಂತ ಮಾಡಿದ್ರೆ ಪರಮಪದ ಪ್ರಾಪ್ತಿ, ಬ್ರಹ್ಮಾನಂದ ಪ್ರಾಪ್ತಿ. ಆ ಭಾವನೆ ತಪ್ಪು, ಆ ರೀತಿಯಾದ ಚಿಂತನೆಗಳ ತಪ್ಪು. ಆ ಚಿಂತನೆಯನ್ನ ಪಿಳೈತೆ, ಕರೆತ್ತೈ ಪಿಳೈತೆ ಎಂಬುದಾಗಿ ಆಂಡಾಳ ಹೇಳ್ತಾಳೆ. ಕಂಸನನ್ನ ಕೊಲ್ಲುವುದು ಉದ್ದೇಶವೇ ಅಲ್ಲ. ಆ ಕಂಸನ ದುರುಳ ಭಾವನೆಗಳನ್ನ, ಚಿಂತನೆಗಳನ್ನ ಪಿಳೈತೆ. ತರಿಕ್ಕಿಲಾನಾಹಿ ತಾಂತಿಂಗ ನಿನೈಂದ ಕಂಜಂ ವೈತ್ತಿಲ್ ನೆರುಪ್ಪೆನ್ನ ನಿನ್ನ ನೆಡುಮಾಲೆ. ಹಲವಾರು ಅವಕಾಶಗಳನ್ನು ಕೊಟ್ಟ. ಆಗಲೂ ಕಂಸ ಏನು ಸರಿ ಹೋಗದೆ ಇದ್ದಾಗ ಆ ದುಷ್ಟ ಭಾವನೆ ನಾಶವಾಗಬೇಕಾದ್ರೆ ಆ ಶರೀರದಿಂದ ಆತ್ಮವನ್ನು ಬಿಡಿಸಬೇಕು. ಅದಕ್ಕಾಗಿ ಕಂಸನನ್ನ ಕೊಂದಂತಹ ನೆಡುಮಾಲೆ. ಒರುತ್ತಿ ಮಹನಾಯ್ ಒಳಿತ್ತು ಒಳರ ತರಿಕ್ಕಿಲಾನಾಹಿ ತಾಂತಿಂಗನಿನಿಂದ. ತಿಂಗನಿನಿಂದ ಕೃಷ್ಣನಿಗೆ ಸಾವು ಅಂತ ಆಂಡಾಳ್ ತನ್ನ ಬಾಯಿಂದ ಹೇಳಲ್ಲ, ತಿಂಗು ಅಂತಾಳೆ. ಕೇಡನ್ನ ನೆನೆದಂತಹ, ಕೇಡನ್ನ ಭಾವಿಸಿದಂತಹ ಆ ಕರುತ್ತೈ, ಆ ದುಷ್ಟ ಭಾವನೆ, ಸ್ವತಂತ್ರಾತ್ಮ ಭಾವನೆ, ದುರಹಂಕಾರ, ಮಮಕಾರಗಳು ಇತ್ಯಾದಿಗಳು, ಅಹಂಭಾವಗಳು, ಆ ಕರುತ್ತೈ, ಆ ಭಾವನೆಗಳೆಲ್ಲವನ್ನ ಕಂಸನ ಉದರದಲ್ಲಿ ಸುಟ್ಟು ಹಾಕಿದ. ತಾನೇ ಬೆಂಕಿಯಾಗಿ ನಿಂತ ಅಂದ್ರೆ ಏನರ್ಥ? ಕಂಸನ ಶರೀರದಿಂದ ಕಂಸನ ಆತ್ಮವನ್ನ ಬೇರೆ ಮಾಡಿದಾಗ ಆ ದುರುಳ ಭಾವನೆಗಳು ಇಲ್ಲವಾಗಿ ಆತ್ಮ ಪರಿಶುದ್ಧವಾಗಿ ಬಿಡುತ್ತೆ. ಆ ಪರಿಶುದ್ಧ ಆತ್ಮ ಪರಮಾತ್ಮ ಕೈಂಕರ್ಯಕ್ಕೆ ಯೋಗ್ಯವಾಗಿ ಬಿಡುತ್ತೆ. ತರಿಕ್ಕಿಲಾನಾಹಿ ತಾಂತಿಂಗನಿನಿಂದ. ತರಿಕ್ಕಿಲಾನಾಹಿ ಅಂದ್ರೆ ಏನು? ಈ ಕೃಷ್ಣನಿಂದ ತನಗೆ ಸಾವು ಬರುತ್ತೆ ಅನ್ನೋದು ಸೆಕೆಂಡ್ರಿ. ಕೃಷ್ಣ ಎಂಬುವವನು ತನಗಿಂತ ಗ್ರೇಟರ್ ಎಂಬುದಾಗಿ ಒಬ್ಬನಿರುವುದನ್ನೇ ಸಹಿಸದವನು. ಅದು ಸಹಿಸದೇ ಇರೋದು. ಏನು ಸಹಿಸಕ್ಕಾಗ್ತಿಲ್ಲ. ತನ್ನನ್ನು ಮೀರಿಸಿದವನು ಒಬ್ಬ ಇದ್ದಾನೆ ಅಂದ್ರೆ ಸಹಿಸಕ್ಕಾಗಲ್ಲ. ಈಶ್ವರ ಇದ್ದಾನೆ ಅಂದ್ರೆ ಸಹಿಸಕ್ಕಾಗಲ್ಲ. ಪರಮಾತ್ಮ ಇದ್ದಾನೆ ಅಂದ್ರೆ ಸಹಿಸೋಲ್ಲ. ಆ ರೀತಿ ಆ ತನಗಿಂತ ಮೇಲೊಬ್ಬನಿದ್ದಾನೆ ಎಂಬುದನ್ನೇ
ತರಿಕ್ಕಿರಾನಾಹಿ ಸಹಿಸದವನಾಗಿ ಇರ್ತಕ್ಕಂತಹ ಆ ಕಂಸನನ್ನ ಪೂರ್ಣವಾಗಿ ಆ ಎಲ್ಲ ಗೋಪಿಕೆಯರ ದುಃಖ, ಯಶೋದೆ ಪಟ್ಟ ದುಃಖ, ಸಾಧು ಜನತೆ ನಲಿಯುಂ ಕಂಚனை சாதிப்பதற்கு ஆதியன்சோதி உருவை அங்க வைத்து இங்கு பிறந்த ಅಂತಾರೆ ನಮ್ಮ ಆಳ್ವಾರ್. ಅವನು ಪರಮಾತ್ಮನಲ್ಲೂ ಅಪಚಾರ ಪಟ್ಟ, ಸಾಧು ಜನತೆ ನಲಿಯುಂ, ಎಷ್ಟು ಸಾಧು ಸಂತರನ್ನ ಹಿಂಸೆ ಮಾಡ್ದ. ಭಾಗವತಾಪಚಾರ, ಭಗವದಪಚಾರವನ್ನು ಮಾಡಿ ಭಾಗವತಾಪಚಾರವನ್ನು ಮಾಡಿದಂತಹ ಅವರು ಎಷ್ಟು ಜನ ಯಾವ್ಯಾವ ಥರ ಕಣ್ಣೀರಿಟ್ರು. ದೇವಕ್ಕೆ ಎಷ್ಟು ಸಂಕಟಪಟ್ಟರು ಮಕ್ಕಳನ್ನು ಕಳ್ಕೊಂಡು. ಇವರೆಲ್ಲರ ಶೋಕಾಗ್ನಿಯನ್ನ ಕಂಸನ ಉದರದಲ್ಲಿ ಇಟ್ಟ. ಹನುಮಾನ್ ಯಾವ ಬೆಂಕಿಯಿಂದ ಲಂಕೆ ಸುಟ್ಟ ಅಂತ ಕೇಳಿದ್ರು. ಅಲ್ಲಿ ಹೇಳ್ತಾರೆ, ಯಾವ ಬೆಂಕಿಯಿಂದ ಹನುಮಾನ್ ಲಂಕೆಯನ್ನು ಸುಟ್ಟದ್ದು? ಸೀತೆಯ ಶೋಕಾಗ್ನಿಯಿಂದ ಲಂಕೆಯನ್ನು ಸುಟ್ಟ ಅಂದ್ರು. ಆ ರೀತಿ ಇವರೆಲ್ಲರ ದುಃಖ, ಇವರೆಲ್ಲರ ಆ ದುಃಖದ ಅಗ್ನಿ ಕಂಸನ ಉದರದಲ್ಲಿ ಬೆಂಕಿಯಾಯಿತು. ಆ ರೀತಿ ಆ ಪರಮಾತ್ಮ ಕಂಸನನ್ನ ಪಿಳೈತು. ವಿಧಿ ಇಲ್ಲದೆ ಅವನನ್ನು ಕೊಲ್ಲಬೇಕಾಯ್ತು. ಅವನ ಉದರದಲ್ಲಿ ಬೆಂಕಿಯಾಗಿ ನಿಂತ. ತರಿಕ್ಕಿಲಾನಾಹಿ ತಾಂ ತಿಂಗನಿನಿಂದ ಕರುತ್ತೈ ಪಿಳೈಪಿತ್ತು. ಕೊಲ್ಲುವುದರ ಮೂಲಕ ಅವನ ದುಷ್ಟ ಭಾವನೆಗಳನ್ನು ದಮನ ಮಾಡಿ ಕರುತ್ತೈ ಪಿಳೈಪಿತ್ತು. ಕಂಜನ್ವಯಿತ್ತಿಲ್ ನೆರುಪೆನ್ನ ನಿನ್ನ ನೆಡುಮಾಲೆ. ನೆಡುಮಾಲೆ ದೀರ್ಘಕಾಲದಿಂದ ವ್ಯಾಮೋಹವನ್ನು ತುಂಬಿಕೊಂಡವನು. ದೇವಕಿ ವಸುದೇವರನ್ನು ಬಿಟ್ಟು ಕೃಷ್ಣ ಹೋಗಿ ಆಗಲೇ 8-9 ವರ್ಷ ಆಗೋಯ್ತು. ಗೋಕುಲಕ್ಕೆ ಬಂದು 8-9 ಪೌಗಂಡ ಅಂತಾರೆ. ಅಂದರೆ ಏನು, 7ರಿಂದ 10 ವಯಸ್ಸಿನ ಒಳಗೆ. ಆಗ ಕೃಷ್ಣ ಹಿಂತಿರುಗಿ ಬಂದನಲ್ಲ. ಹುಟ್ಟಿದಾಗ ತಂದೆ ತಾಯಿಗಳ ಮುಖ ನೋಡಿದ್ದು, ಇಷ್ಟು ಕಾಲ ಅವ್ರ ಮುಖ ನೋಡಲೇ ಇಲ್ಲವಲ್ಲ. ಅಷ್ಟು ಕಾಲದ ತಂದೆ ತಾಯಿಗಳ ಮೇಲಿನ ಪ್ರೇಮ ಕೃಷ್ಣನ ಹೃದಯದಲ್ಲಿ ಮಡುಗಟ್ಟು ಬಿಟ್ಟಿದೆಯಂತೆ. ತಂದೆ ತಾಯಿಗಳನ್ನ ನೋಡಬೇಕು, ಕಾಣಬೇಕು, ಅವರ ಪಾದಾಭಿವಂದನ ಮಾಡಬೇಕು. ಆದರೆ ಅದಕ್ಕೊಂದು ಪ್ರತಿಬಂಧಕ. ಯಾರು? ಈ ಕಂಸ. ಈ ಪ್ರತಿಬಂಧಕ ಅವನು ಮಾತ್ರನಾ? ಈ ತೃಣಾವರ್ತ, ಅಗಾಸುರ, ಬಕಾಸುರ ಎಲ್ಲರೂ ಇದಾರಲ್ಲ, ಇವ್ರದೆಲ್ಲ ನಿರಸನ ಆಗಬೇಕಾಗಿತ್ತಲ್ಲ. ಇವರೆಲ್ಲರನ್ನ ನಿರಸನ ಮಾಡಿ ಕಂಸನನ್ನೂ ನಿರಸನ ಮಾಡಬೇಕಾಗಿತ್ತು. ಈ ಎಲ್ಲ ದುಷ್ಟ ಪ್ರವೃತ್ತಿಗಳೆಲ್ಲ ನಿರಸನ ಮಾಡುವುದೇ ಕೃಷ್ಣನ ಒಂದು ಕರ್ತವ್ಯವಾಗಿತ್ತು. ಆದ್ದರಿಂದ ಇವೆಲ್ಲವನ್ನ ಮಾಡಬೇಕು. ಹೋಗಿ ನೋಡಬೇಕು, ಊರಲ್ಲಿದ್ದಾರೆ ಅಪ್ಪ ಅಮ್ಮ, ಅಂದರೆ ಏನೋ ಕೆಲಸ, ನಮಗೆ ಅವಕಾಶವೇ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿದ್ದು ತಂದೆ ತಾಯಿಗಳನ್ನು ನೆನೆದು ಪರಿತಪಿಸುವಂತೆ ಕೃಷ್ಣ ಗೋಕುಲದಲ್ಲಿ ಪರಿತಪಿಸ್ತಾ ಇದ್ದಂತೆ. ಏನು ಮಾಡೋದು? ಈಗ ತಾನೇ ಪೂತನ ಮೋಕ್ಷ ಆಗಿದೆ, ಈಗ ತಾನು ಜಗಡಾಸುರ ಭಂಜನ ಆಗಿದೆ, ಇನ್ನೂ ಅಗಾಸುರ ಬಂದಿಲ್ಲ, ಇನ್ನೂ ತೃಣಾವರ್ತ ಬಂದಿಲ್ಲ, ಇನ್ನೂ ವತ್ಸಾಸುರ ಬಂದಿಲ್ಲ, ಇನ್ನೂ ಕೇಶಿವಧೆ ಆಗಿದೆ. ಇಷ್ಟೆಲ್ಲ ಮುಗಿಸ್ಬೇಕಲ್ಲ. ಇದೆಲ್ಲ ಮುಗಿಸಿ ಕಂಸವಧೆಯು ಆದ ಮೇಲೆ ತಾನೇ ತಂದೆ ತಾಯಿಗಳನ್ನು ನೋಡೋಕ್ಕಾಗೋದು. ಆ ರೀತಿ ಅಷ್ಟು ಕಾಲದಿಂದ ಆ ಪ್ರೇಮವನ್ನ ಹೃದಯದಲ್ಲಿ ತುಂಬಿಕೊಂಡು ಇದ್ದಂತಹ ದೀರ್ಘಕಾಲದ ವ್ಯಾಮೋಹವನ್ನ ಉಳ್ಳವನೇ ನೆಡುಮಾಲೆ. ಸರಿ, ಈಗ ಕಂಸವಧೆ ಆಗೋಯ್ತು. ಕಂಜನ್ವಯಿತ್ತಿಲ್ ನೆರಪೆನ್ನ ನಿನ್ನ ನೆಡುಮಾಲೆ. ಕಂಸವಧೆ ಆಗೋಯ್ತು. ಈಗ ಸೆರೆಮನೆಗೆ ಹೋಗ್ತಾನೆ. ತಂದೆ ತಾಯಿಗಳನ್ನ, ತಾತಂದಿರಾದ ಉಗ್ರಸೇನರನ್ನ ಸೆರೆಯಿಂದ ಬಿಡಿಸ್ತಾನೆ, ಎಲ್ಲ ಮಾಡ್ತಾನೆ. ಆಗ ದೇವಕಿ ಆ ಮುದ್ದು ಮಗನನ್ನ ತಬ್ಬಿಕೊಂಡು ಕಣ್ಣೀರು ಹರಿಸಿ ಅಳುತ್ತಾಳೆ. ಅತ್ತು ಎಲ್ಲ ಹೇಳ್ತಾಳಂತೆ, ನೀನು ಅದು ಮಾಡಿದೆಯಂತೆ, ಹೀಗೆ ಬೆಣ್ಣೆ ಕದ್ದಿಯಂತೆ, ಹಾಗೆ ಕಟ್ಟಿಸ್ಕೊಂಡಿಯಂತೆ, ಈ ರೀತಿ ಸರಸವಾಡಿದೆಯಂತೆ, ಹೀಗೆ ಗೋವರ್ಧನ ಎತ್ತದಿಯಂತೆ, ಹಾಗೆ ಯಮನೆಯಲ್ಲಿ ಜಲಕ್ರೀಡೆ ಮಾಡಿದೆಯಂತೆ. ಒಂದು ಬಿಡದೆ ಹೇಳಿ 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 ದೇವಕಿ ಬಾಯಿ ಚಪ್ಪರಿಸಿ ಹಂಬಲಿಸ್ತಾ ಇದ್ದಾಳೆ. ನೀನು ಅದನ್ನು ಮಾಡ್ದಂತೆ, ಇದನ್ನು ಮಾಡ್ದಂತೆ, ನಾನು ನೋಡ್ಲಿಲ್ಲ ಅಂತ. ಕೂಡಲೇ ಕೃಷ್ಣ ಪರಮಾತ್ಮ ಏನು ಮಾಡ್ದ ಅಂದ್ರು, ಕೃಷ್ಣ ನಿನಗಿಂತ ಮುಂಚಿನ ಮಕ್ಕಳನ್ನೆಲ್ಲ ಕಳ್ಕೊಂಡೆ, ಎಲ್ಲ ಇವಾಗ ಮಗನ ಹತ್ರ ಹೇಳ್ಕೊಂಡು ಅಳ್ತಾಳೆ ದೇವಕಿ. ಕೂಡಲೇ ಕೃಷ್ಣ ಆ ತನಗಿಂತ ಮುಂಚೆ ಹುಟ್ಟಿ ಮರಣಿಸಿದ 6 ಮಕ್ಕಳನ್ನು ದೇವಕಿಗೆ ಕೊಡ್ತಾನೆ. 8 ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸ್ತಾಳೆ. ಆ ಮಕ್ಕಳಿಗೆಲ್ಲ ಹೆಸರು ಉಂಟು, ಅದೆಲ್ಲ ಶ್ರೀಮದ್ ಭಾಗವತದಲ್ಲಿದೆ. ಆ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿ, ಅಮ್ಮ ಈ ಮಕ್ಕಳ ಆಯಸ್ಸಿಷ್ಟೇ, ಇವರು ಹೊರಡಬೇಕು ಅಂತ ಹೇಳ್ತಾನೆ. ಅದಕ್ಕೆಲ್ಲ ಬೇರೆ ಹಿನ್ನೆಲೆಯ ಕಥೆ ಎಲ್ಲ, ಪೂರ್ವಜನ್ಮದ ಕಥೆ ಎಲ್ಲ ಇದೆ. ಆ ಮಕ್ಕಳನ್ನೆಲ್ಲ ಕಳಿಸ್ತಾನೆ. ಆಗ ಅವಳಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಗ ತಾಯಿ ತನ್ನನ್ನು ತಬ್ಕೊಂಡಿರೋ ಹಾಗೇನೆ ಇಲ್ಲಿಂದ ನಂದಗೋಪನ ಶಿರಸ್ಸಿನ ಬುಟ್ಟಿಯಲ್ಲಿ ಕುಳಿತುಕೊಂಡು ಆ ಗೋಕುಲಕ್ಕೆ ಹೋಗಿ, ಬೃಂದಾವನಕ್ಕೆ ಹೋಗಿ ಏನೆಲ್ಲ ಚೇಷ್ಟಿತಗಳನ್ನು ಮಾಡಿದನೋ ಅಷ್ಟನ್ನು ದೇವಕಿಗೆ ತೋರಿಸ್ತಾನೆ. ತೋರಿಸಿ
ಯಶೋದೆಯ ಸ್ಥಾನದಲ್ಲಿ ದೇವಕಿ ಇದ್ದಾಳೆ. ಅಷ್ಟು ಅನುಭವವನ್ನು ತಾಯಿಗೆ ಕೊಡ್ತಾನೆ. ಈ ರೀತಿಯಾಗಿ ಆ ವ್ಯಾಮೋಹದಿಂದ ಕೂಡಿದಂತಹ ಆ ಕೃಷ್ಣನನ್ನ ನೆಡುಮಾಲೆ, ಅವಳು ನಾನು ಪಡಿಲಿಲ್ಲ ಅಂತಳಲ್ವ, ಎಲ್ಲವನ್ನ ದೇವಕಿಗೆ ತೋರಿಸಿ ಆ ಅನುಭವವನ್ನು ಅವಳಿಗೆ ಕೊಟ್ಟಂತಹ ವ್ಯಾಮೋಹಶೀಲನಾದವನೇ, ಆಶ್ರಿತರ ವಿಷಯದಲ್ಲಿ ಪರಮ ಪ್ರೇಮವನ್ನು ಉಳ್ಳವನೇ, ಪರಮ ವಾತ್ಸಲ್ಯವನ್ನು ಉಳ್ಳವನೇ, ದೀರ್ಘಕಾಲದ ವಾತ್ಸಲ್ಯ. ನಾವು ಇವತ್ತು ಬಂದು ಪರಮಾತ್ಮನ ಪಾದ ಹಿಡಿದ್ವಿ, ಆದರೆ ನಾವಿವತ್ತು ಬಂದ್ವಿ, ಆದರೆ ಅವನಿಗೆ ಬಹುಕಾಲದಿಂದ ನಮ್ಮ ಮೇಲೆ ಪ್ರೀತಿ, ಬಹುಕಾಲದಿಂದ ನಮ್ಮ ಮೇಲೆ ವಾತ್ಸಲ್ಯ, ಬಹುಕಾಲದಿಂದ ನಮ್ಮನ್ನು ಪರಮಪದಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನ. ಅದನ್ನು ವ್ಯರ್ಥ ಮಾಡಿದವರು ನಾವು. ಪುಣ್ಯ ಪಾಪಗಳ ಕರ್ಮಗಳನ್ನು ಪೇರಿಸಿ ಇಟ್ಟು ಅವನಿಂದ ದೂರ ಆಗಿದ್ದವರು ನಾವು. ಅದರಿಂದ ಬಿಡಿಸಬೇಕು ಅಂತ ಅವನೆಷ್ಟು ಪ್ರಯತ್ನ ಪಟ್ಟ, ಅವನದು ದೀರ್ಘಕಾಲದ ವ್ಯಾಮೋಹ. ಅದನ್ನು ಕಡೆಗಣಿಸಿದ ಪಾಪಿಗಳು ನಾವಲ್ಲವ. ಆ ರೀತಿ ನಾವಲ್ಲವ ಕಂಸನಾಗಿದ್ದೆವು, ನಾವಲ್ಲವ ಪ್ರತಿಬಂಧಕವನ್ನು ಇಟ್ಕೊಂಡಿದ್ವು. ಆ ಪ್ರತಿಬಂಧಕವನ್ನು ಯಾರು ಕಲಿಬೇಕು? ಉನ್ನಯರೆತ್ತಿತ್ತು ಒಂದೋಂ ಪರೆತರದಿಯಾಗಿಲ್. ಇದನ್ನೆಲ್ಲ ನಾವು ಮಾಡಿದ್ದು ಉಂಟು, ಆದರೆ ಈಗ ಇದನ್ನೆಲ್ಲ ಹಾಡ್ತಾ ಇದ್ದೀರಲ್ಲ, ಇದರಿಂದ ಕೃಷ್ಣನಾಗಿ ನಾನು ಇದೆಲ್ಲ ಮಾಡಿದ್ದೀನಿ. ಆದರೆ ಈಗ ಇದರಿಂದ ನಿಮಗೇನಾಗಬೇಕು? ಏನು ಬೇಕು ನಿಮಗೆ? ಏನನ್ನ ಕೇಳಕ್ಕೆ ಬಂದಿದ್ದೀರಾ? ಯಾರ ಹತ್ರ ಕೇಳಕ್ಕೆ ಬಂದಿದ್ದೀರಾ? ಏನು ಕೇಳಕ್ಕೆ ಬಂದಿದ್ದೀರಾ? ಉನ್ನಯರೆತ್ತಿತ್ತು ಒಂದೋಂ ಪರೆತರುದಿಯಾಹಿಲ್. ಕೃಷ್ಣ ಉನ್ನೈ, ನಿನ್ನನ್ನೇ ಅರಸಿ ಬಂದೆವು, ನಮಗೇನು ಬೇಕು ಅದನ್ನು ನೀನೇ ಕೊಡಬೇಕು. ಸರಿ, ಕೊಡ್ತೀನಿ. ಏನು ಕೊಡಬೇಕು? ನಿನ್ನನ್ನೇ ಕೊಡಬೇಕು, ನೀನೇ ಕೊಡಬೇಕು, ನಿನ್ನನ್ನೇ ಕೊಡಬೇಕು. ಅಂದರೆ ಏನು? ನೀನೇ ಸಾಧನ, ನೀನೇ ಪುರುಷಾರ್ಥ, ನೀನೇ ಉಪಾಯ, ನೀನೇ ಉಪೇಯ. ಉನ್ನಯ ಅರುತ್ತಿತ್ತು ಬಂದೋ, ಉನ್ನಯೇ ಅರುತ್ತಿತ್ತು ಬಂದೋ. ನೀನೇ ಸಾಧನ, ನಿನ್ನನ್ನೇ ಬಯಸಿ ಬಂದಿದ್ದೇವೆ. ಪರೈ, ಗೋಕುಲದಲ್ಲಿರುವ ವೃದ್ಧನಿಗಾಗಿ ಪರೈ ಅಂತ ಏನೋ ಒಂದು ವ್ರತ, ಒಂದು ವಾದ್ಯ. ಆದರೆ ಅದರ ಒಳಗಿರುವ ಅರ್ಥವೇನು? ಕೃಷ್ಣ ಪರಮಾತ್ಮನೊಡನೆ ಸಂಶ್ಲೇಷ, ಕೃಷ್ಣ ಪರಮಾತ್ಮನೊಡನೆ ಸಮಾಗಮ. ಅದು ತಾನೇ ಇವರ ಪರೈಗೆ ಅರ್ಥ. ಉನ್ನಯರೆತ್ತಿತ್ತು ಒಂದೋಂ ಪರೆತರದಿಯಾಗಿಲ್. ಸರಿ, ಅದೇನೋ ಪರೈ ಅಂತಿದ್ರಿ, ಅದನ್ನು ಕೊಡೋಣ ಅಂತಿದ್ರೆ ಈಗೇನೋ ನನ್ನೇ ಕೇಳ್ತಾ ಇದ್ದೀರಲ್ಲ, ಅದೆಲ್ಲ ಆಮೇಲೆ ನೋಡೋಣ. ತುಂಬ ಕಷ್ಟಪಟ್ಟು ಬಂದವರಾಗಿ ಕಾಣಿಸ್ತಾ ಇದ್ದೀರಲ್ಲ, ಶ್ರಮಪಟ್ರ, ಕಷ್ಟಪಟ್ರ, ನೋವು ಪಟ್ರ ಅಂತಾನೆ. ಇಲ್ಲ ಪರಮಾತ್ಮ, ತಿರುತ್ತಕ್ಕ ಶಲ್ವಮಂ ಶೇವಹಮಂ ಯಾಂ ಪಾಡಿ ವರುತ್ತಮಂ ತೀರ್ಂದು ಮಹಿಳ್ದು. ಪರಮಾತ್ಮ, ಶ್ರೀ ಮಹಾಲಕ್ಷ್ಮಿಗೆ ಯೋಗ್ಯವಾದ ನಿನ್ನ ಐಶ್ವರ್ಯವನ್ನ, ಅಪರಿಮಿತವಾದ ನಿನ್ನ ವೀರ ಚರಿತ್ರೆಗಳನ್ನ, ಪರಾಕ್ರಮಗಳನ್ನ ಗಾನ ಮಾಡ್ತಾ ಬಂದಿದ್ದರಿಂದ ನಮಗೆ ಕಷ್ಟವೇ ತಿಳಿಲಿಲ್ಲ, ನಮಗೆ ವ್ಯಸನವೇ ಇಲ್ಲ. ಪರಮಾತ್ಮ, ಯಾಂಪಾಡಿ, ನಿನ್ನ ಹೆಸರನ್ನೇ ನಾವು ಹೇಳ್ತಾ ಹೀಗೆ ನಮ್ಮ ಜೀವನ ಕಳೆದ್ಬಿಡ್ತೀವಿ. ಜೀವನ ಯಾತ್ರೆ ಸುಲಭವಾಗಿ ಕಳಿಬೇಕಾದ್ರೆ ಏನಿದೆ? ನಿನ್ನ ಗುಣಗಾನ, ನಿನ್ನ ನಾಮ ಸಂಕೀರ್ತನೆ. ಯಾಂಪಾಡಿ ತಿರುತ್ತಕ್ಕ ಶಲ್ವಮಂ ಶೇವಹಮಂ ಎಂಬುದಾಗಿ ಹೇಳ್ತಾಳೆ. ಆತ್ತಪ್ಪಡೆತ್ತಾನ್ ಮಹನೇ ಎಂಬುದಾಗಿ ಇವನ ಐಶ್ವರ್ಯವನ್ನು ಹೇಳಿದ್ಲು. ಕಪ್ಪಂತ ವಿರ್ಕುಂ ಕಲಿಯೇ ಅಂತ ಇವನ ಪರಾಕ್ರಮವನ್ನು ಹೇಳಿದ್ಲು. ಈ ರೀತಿ ಅಲ್ವಾ ಹಾಡ್ತಾ ಬಂದೆವು. ಹಾಗೆ ಹಾಡಿ ಬಂದವರು ನಾವು. ನಿನೈಂದಿರುಂದೇ ಶಿರಮಂ ತೀರ್ಂದೇನ್. ಪೆರಿಯಾಳ್ವಾರು ಹಾಡ್ತಾರೆ, ನಿನ್ನ ಸ್ಮರಣೆಯನ್ನ ಮಾಡಿ ಆಮೇಲೆ ಶ್ರಮ ಹೋಗ್ಲಿಲ್ಲ, ನಿನ್ನನ್ನು ನೆನೀತಾ ಇರುವಾಗಲೇ ಶ್ರಮ ಪರಿಹಾರ ಆಗೋಯ್ತು. ನಿನೈಂದಿರುಂದೇ ಶಿರಮಂ ತೀರ್ಂದೆ, ಶ್ರಮವಲ್ಲ ಕಳ್ಕೊಂಡು ಬಿಟ್ಟೆ ಎಂಬುದಾಗಿ ಎಲ್ಲ ಕ್ಲೇಶವೂ ಕೂಡ ನೀಗೆ ಬಿಟ್ಟಿತು. ಪರಮಾತ್ಮ ವರುತ್ತಂ ತೀರ್ಂದೆ ವರುತ್ತ ಮುಂ ತೀರ್ಂದೆ. ಇನ್ನೊಂದು ಮುಂ ಬೇರೆ ಇದೆ, ಇನ್ನೊಂದು ಪ್ರತ್ಯಯ ಕುತ್ಕೊಂಡಿದೆ. ವರುತ್ತಂ ವರುತ್ತ ಮುಂ ಎಂಬುದಾಗಿ ಎರಡು ಹೇಳ್ತಾಳೆ. ಅಂದ್ರೆ ಏನು? ಈ ಲೋಕದಲ್ಲಿನ ಐಶ್ವರ್ಯ, ಈ ಲೋಕ ಅಂದ್ರೆ ಸ್ವರ್ಗ ಐಶ್ವರ್ಯ ಅಂತ ಇಟ್ಕೊಳ್ಳಿ. ಐಶ್ವರ್ಯ ಭೋಗಗಳನ್ನ ಅಪೇಕ್ಷೆ ಪಡುವುದರಿಂದ ಕ್ಲೇಶ, ಪರಮಾತ್ಮನಿಂದ ದೂರ ಆಗ್ತೀವಿ. ಯಾರಿಗೆ ಅಪಾರವಾದ ಹಣ ಇದೆ ಅವ್ರಿಗೆ ಒಂದು ರಾತ್ರಿನೂ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇಲ್ಲದೆ ನಿದ್ರೆ ಬರೋದು. ಕಾರಣ ಏನು? ಆ ಐಶ್ವರ್ಯವನ್ನು ರಕ್ಷಣೆ ಮಾಡೋದೋ ಚಿಂತೆ, ಅದನ್ನು ಯಾವನ್ ಕಿತ್ಕೋತಾನೋ ಚಿಂತೆ, ಅದನ್ನು ಇವನು ಮೋಸದಿಂದ ಸಂಪಾದನೆ ಮಾಡಿದ್ದಾನೆ, ಯಾವನ್ ಬಂದು ನನಗೆ ಸೆರೆ ಹಿಡ್ಕೊಂಡು ಹೋಗ್ತಾನೋ ಆ ಚಿಂತೆ. ಒಂದಾ ಎರಡ? ಹಾಗೆ ಈ ಲೋಕದ ಸ್ವರ್ಗಲೋಕದ ಇಂದ್ರನಿಗೆ ಯಾರಾದರೂ ಜೋರಾಗಿ ಮೂಗಿಡ್ಕೊಂಡ್ರೆ ಭಯ. ಕಾರಣ ಏನು? ತನ್ನ ಪದವಿಗೆ ಅಲ್ಲಿ ಸಂಸ್ಕಾರ ಬಂದ್ಬಿಡುತ್ತೋ ಅಂತ. ಐಶ್ವರ್ಯ
ಭೋಗಗಳು ಅಧಿಕವಾದಷ್ಟು ಚಿಂತೆ ಅಧಿಕ. ಆ ಐಶ್ವರ್ಯ ಅನ್ನೋದು ಒಂದು ಪುರುಷಾರ್ಥ, ಅರ್ಥ ಪುರುಷಾರ್ಥ ಒಂದಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಪುರುಷಾರ್ಥ. ಆ ಅರ್ಥ ಪುರುಷಾರ್ಥ ಇದೆಯಲ್ಲ, ಅದರಿಂದ ಏನೆಲ್ಲ ವ್ಯಸನ, ಅದು ನಮಗೆ ಬೇಡ, ಬಿಟ್ಟವು. ಸರಿ, ಇನ್ನು ಕೇವಲ ಆತ್ಮಾನುಭವ, ಕೇವಲ ಮೋಕ್ಷ ಅಂತ ಒಂದಿದೆ. ಕೇವಲಿ, ಕೈವಲ್ಯ ಮೋಕ್ಷ. ಅದರಲ್ಲಿ ಆತ್ಮಾನುಭವ, ಆತ್ಮ ತನ್ನನ್ನೇ ತಾನು ಅನುಭವಿಸೋದು. ಇದಕ್ಕಿಂತ ನಿಕೃಷ್ಟವಾದದ್ದು ಇನ್ನೊಂದಿಲ್ಲ, ನಮಗೆ ಅದು ಬೇಡ. ವರುತ್ತಂ ಈ ಲೋಕದ ಐಶ್ವರ್ಯ, ವರುತ್ತಮಂ ಕೈವಲ್ಯ ಭೋಗ, ಆತ್ಮಾನುಭವ, ನಮಗೆ ಅದೂ ಬೇಡ. ಇನ್ನೇನು ಬೇಕು? ಮಗಿಂದು ಭಗವದ್ ಅನುಭವವೆಂಬತಕ್ಕಂತಹ ಪುರುಷಾರ್ಥ ಬೇಕು. ಭಗವದ್ವಿಷಯಾನುಭವ ಎಂಬತಕ್ಕಂತಹ ಅದು ಬೇಕು ನಮಗೆ. ಅದನ್ನ ಬಯಸಿ ಬಂದೆವು. ವೃತ್ತಮಂ ತೀರ್ந்து ಐಶ್ವರ್ಯ ಕೈವಲ್ಯಗಳಲ್ಲಿ ಅಭಿಲಾಷೆ ಇಲ್ಲ. ಐಶ್ವರ್ಯ ವರುತ್ತಂ, ಕೈವಲ್ಯ ವರುತ್ತಮಂ, ಅದು ಎರಡೂ ಬೇಡ. ಲೌಕಿಕಾನುಭವವೂ ಬೇಡ, ಆತ್ಮಾನುಭವವೂ ಬೇಡ. ಮತ್ತೇನು ಬೇಕು? ಉನ್ನಯರುತ್ತಿತ್ತು ಒಂದೋ. ನಮಗೆ ಬೇಕಾದದ್ದು ಭಗವಂತನ ಅನುಭವ. ಭಗವಂತ ನಮ್ಮನ್ನು ಅನುಭವಿಸ್ಬೇಕು, ನಾವು ಭಗವಂತನಿಗೆ ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕು. ಇದನ್ನ ಬಯಸಿ ಬಂದವರು ನಾವಾದ್ದರಿಂದ ಮಹಿಳ್ದು ಈ ವರುತ್ತಮಂ ತೀರ್ந்து ನಿನ್ನ ಗುಣಗಾನ ಮಾಡ್ತಾ ನಿನ್ನನ್ನೇ ಬಯಸಿ ಬಂದಿದ್ದರಿಂದ ಈ ಕ್ಲೇಶವೆಲ್ಲ ಕಳೆಯಿತು. ಈ ಕ್ಲೇಶ ಕಳೆದ ಮೇಲೆ ದುಃಖ ಹೋಗ್ಬೋದು, ಆದರೆ ಕಾಯಿಲೆ ವಾಸಿ ಆಯ್ತು ಅಂದ್ರೆ ಬೇಕಾದ್ದೆಲ್ಲ ತಿನ್ಬೇಕಲ್ವಾ? ಕಾಯಿಲೆ ವಾಸಿ ಆಗಿದೆ, ಏನೂ ತಿನ್ಬೇಡ ಅಂದ್ರೆ ಕಾಯಿಲೆನೇ ಇರ್ಬೋದಾಗಿತ್ತಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಕಾಯಿಲೆ ವಾಸಿ ಮಾಡ್ಕೋಬೋದಾಗಿತ್ತು. ಆದ್ದರಿಂದ ಅದು ಕ್ಲೇಶ ಕಳಿಬೇಕು, ಬೇಕಾದ ಅನುಭವಿಸ್ಬೇಕು. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಆಗಬೇಕು. ಅನಿಷ್ಟ ಯಾವುದು? ಐಶ್ವರ್ಯ ಕೈವಲ್ಯಗಳು ಅನಿಷ್ಟ. ಭಗವದ್ ಅನುಭವ ಇಷ್ಟ. ವರುತ್ತಮಂ ತೀರ್ந்து ಮಗಿಳ್ದು ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟ ಪ್ರಾಪ್ತಿಯನ್ನ ನೀನೇ ನೀಡಬೇಕು ಪರಮಾತ್ಮ. ವರುತ್ತಮಂ ತೀರ್ந்து ಮಗಿಳ್ದು ಅದನ್ನ ಪಡೆಯುವುದಕ್ಕಾಗಿ ಉನ್ನಯರುತ್ತಿತ್ತು ಒಂದೋ. ನಿನ್ನನ್ನ ನಾವು ಆಶ್ರಯಣ ಮಾಡಿದ್ವು, ನಿನ್ನಲ್ಲಿ ಶರಣಾಗತಿ ಮಾಡಿದ್ವು. ಏನು ಬೇಕು ಅಂತ ಕೇಳಿದಾಗ ನೀನೇ ಬೇಕು. ನಿನ್ನ ಹೊರತಾಗಿ ಮತ್ತೊಂದನ್ನ ಬಯಸುವವರು ನಾವಲ್ಲ ಪರಮಾತ್ಮ. ನಿನ್ನ ನಾಮವನ್ನ ಹೇಳುವುದೇ ಅಸಾಧ್ಯವಾಗುವಂತಹ ಪರಿಸ್ಥಿತಿ ಗೋಪವೃದ್ಧರಿಂದ ಇಲ್ಲಿ ಆಗ್ಬಿಟ್ಟಿತ್ತು. ನೆಲಮಾಳಿಗೆಗಳಲ್ಲಿ ಬಂಧನದಲ್ಲಿ ಇಟ್ಬಿಟ್ಟಿದ್ರು. ಈಗ ತಿರುತ್ತಕ್ಕ ಶಲ್ವಮಂ ಶೇವಹಮಂ ಯಾಂಪಾಡಿ ಅಂತ ನಿನ್ನ ಅಪೂರ್ವವಾದ ಸಿರಿಯನ್ನ, ಅಸಮಾನವಾದ ಪರಾಕ್ರಮ ಶೌರ್ಯಗಳನ್ನ ಗಾನ ಮಾಡುತ್ತಾ ಬಂದದ್ದರಿಂದ ಯಾವ ಶ್ರಮವೂ ಇಲ್ಲ. ಅದರ ಪ್ರಭಾವದಿಂದ ಐಶ್ವರ್ಯ ಕೈವಲ್ಯಗಳಲ್ಲಿ ಆಸೆ ಅಳಿಯಿತು, ನಿನ್ನ ಮೇಲಿನ ಆಸೆ ಅಧಿಕವಾಯಿತು. ಆದ್ದರಿಂದ ಬಂದೆವು ಪರಮಾತ್ಮ. ಕರத்தை பிளப்பித்து கஞ்சம் வயிற்றில் நெருப்பென்ன நின்ன நெடுமாலே உன்னையறுத்தித்து வந்தோம் ಪರೈ ತರುದಿಯಾಗಿಲ್ ಕೊಡುವಿಯಾದರೆ ಅಂತಾಳು. ಕೊಡು ಅಂತ ಯಾಕೆ ಕೇಳಲ್ಲ? ನಾವೇನೋ ಶರಣಾಗತಿ ಮಾಡಿಬಿಟ್ವಿ, ಆದರೆ ಶರಣಾಗತಿ ಮಾಡಿದ ಮಾತ್ರಕ್ಕೆ ಕೇಳಿದ್ದೆಲ್ಲ ಕೊಡಬೇಕು ಅನ್ನೋ ನಿಯಮ ಎಲ್ಲಿದೆ? ನನ್ನ ಇಷ್ಟ ನಾ ಕೊಡೋಲ್ಲ. ಕಾಲು ಇಟ್ಕೊಂಡಿದ್ದಾನೆ ಒಬ್ಬ, ಕಾಲು ಒದರ್ಬಿಟ್ಟು ಹೋಗ್ತಾನಪ್ಪ, ಕೊಡಬೇಕು ಅನ್ನೋ ನಿಯಮ ಏನಿದೆ? ಏನಿದೆ ಅಲ್ಲಿ? ಇವನು ನಿರಂಕುಶ ಪ್ರಭು, ಇವನನ್ನ ಅಂಕುಶ ಇಡ್ತಕ್ಕಂಥ ಅವರು ಯಾರೂ ಇಲ್ಲ. ಇವನು ಪರಾತ್ಪರ ವಸ್ತು. ಶರಣಾಗತಿ ಮಾಡಿದೀವಿ, ಪರಮಾತ್ಮನ ಪಾದ ಹಿಡ್ದಿದ್ದೀವಿ, ಮೋಕ್ಷ ಕೊಡು ಅಂತ ಕೇಳ್ತೀವಿ. ಪರಮಾತ್ಮ ನೀ ಮಾಡಬಾರ್ದಲ್ಲ ಮಾಡಿದ್ಯಾ, ನೀನು ಕೊಡಲ್ಲ ಅಂತಾನೆ. ನಾವು ಏನು ಮಾಡೋ ಹಾಗಿದ್ದೀವಿ? ಆದರೆ ಯಾವಾಗಿರೋದೇನು? ಕೃಪೆ ಮಾಡು, ನನ್ನಲ್ಲಿ ದಯೆಯನ್ನು ತೋರಿಸು, ಕರುಣೆ ತೋರು, ಕೃಪೆ ಮಾಡು ಪರಮಾತ್ಮ. ನಾನು ಮಾಡಿದ ಶರಣಾಗತಿ ಕೂಡ ಸಾಧನ ಅಲ್ಲ. ನಾನು ಬಂದದ್ದೋ, ನಾ ಪ್ರಾರ್ಥನೆ ಮಾಡಿದ್ದೋ, ಆರಾಧನೆ ಮಾಡಿದ್ದೋ, ಪೂಜೆ ಮಾಡಿದ್ದೋ ಯಾವುದೂ ಸಾಧನವಲ್ಲ. ನಿನ್ನ ಮನದಲ್ಲಿ ಮೂಡುವ ದಯೆ, ಕೃಪೆ, ಕರುಣೆ ಅದೇ ಸಾಧನ. ಅದನ್ನ ನಂಬಿ ನಾವು ಬಂದಿದ್ದೇವೆ ಹೊರತು ನಾವು ಮಾಡಿದ್ಯಾವುದೂ ಸಾಧನವಲ್ಲ ಎಂಬತಕ್ಕಂತಹ ಅರಿವು ಮೂಡಿ ನಿನ್ನ ಬಳಿಗೆ ಬಂದು ನೀನೇ ಅಂತ ಬಂದಿದ್ದೀವಿ. ಈಗ ಕೈ ಬಿಡಬೇಡ. ಪರೈತರುದಿಯಾಗಿಲ್ ಕೊಡುವಿಯಾದರೆ ಅಂತಾಳೆ. ಭರತ ಶರಣಾಗತಿ ಮಾಡ್ದ, ಫಲಿಸ್ಲಿಲ್ಲ. ಯಾಕೆ? 14 ವರ್ಷ ಆದ್ಮೇಲೆ ಅದು ಫಲಿಸ್ತು. ತಕ್ಷಣ ರಾಮ ಬಂಧನ ಅಯೋಧ್ಯೆಗೆ ಬರಲಿಲ್ವಲ್ಲ. ಕಾರಣ ಏನು? ಈ ಭರತನಿಗೂ ಮುಂಚೆ ದೇವತೆಗಳು ಶರಣಾಗತಿ ಮಾಡಿದ್ದಾರೆ, ರಾವಣ ವಧೆ ಮಾಡು ಅಂತ. ರಾವಣ ವಧೆಗಾಗಿ ರಾಮ ಅವತಾರ ಮಾಡಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಈಗ ಅಯೋಧ್ಯೆಗೆ ಹೋಗುವ ಸಂಕಲ್ಪವಿಲ್ಲ. ಈಗ ಸಂಕಲ್ಪ ಏನು? ಕಾಡಿಗೆ ಹೋಗುವ ಸಂಕಲ್ಪ. ರಾವಣ ವಧೆಯಾಗಬೇಕು, ಅದು ಸಂಕಲ್ಪ.
ಆದ್ದರಿಂದ ಅಯೋಧ್ಯೆಗೆ ಬರುವ ಸಂಕಲ್ಪವಿಲ್ಲ. ನಾವು ಮಾಡುವ ಶರಣಾಗತಿ ಪರಮಾತ್ಮನ ಸಂಕಲ್ಪಕ್ಕೆ ಅನುಕೂಲವಾಗಿರಬೇಕು. ಅನುಕೂಲ್ಯಸ್ಯ ಸಂಕಲ್ಪ, ಪರಮಾತ್ಮನ ಸಂಕಲ್ಪಾನುಸಾರಿಯಾಗಿದ್ರೆ ಆ ಶರಣಾಗತಿ ಫಲಿಸುತ್ತೆ. ಇಲ್ಲದೆ ಹೋದ್ರೆ ಅದು ಇವತ್ತು ಫಲಿಸುತ್ತೆ, ಶರಣಾಗತಿ ವಿಫಲ ಆಗಲ್ಲ. ಆದರೆ ಪರಮಾತ್ಮ ಯಾವಾಗ ಸಂಕಲ್ಪ ಮಾಡ್ತಾನೋ ಆವಾಗ ಅದು ಫಲಿಸುತ್ತೆ. ಭರತ ಶರಣಾಗತಿ 14 ವರ್ಷ ಆದಮೇಲೆ ಫಲಿಸ್ತು. ಆ ರೀತಿ ತರುದಿಯಾಗಿಲ್ ಪರಮಾತ್ಮ ಈಗಲೇ ನಮ್ಮನ್ನ ಕೈಗೊಳ್ಳುವ ಸಂಕಲ್ಪ ಇರುವುದಾದರೆ ಕೃಪೆ ಮಾಡು. ಪರಮಾತ್ಮ ನಿರಂಕುಶ ಪ್ರಭು. ನಮ್ಮ ಶರಣಾಗತಿ ಅವನನ್ನು ಕಟ್ಟಿ ಹಾಕುವ ಹಗ್ಗವಲ್ಲ, ಅದು ಕೇವಲ ಪ್ರಾರ್ಥನೆಯಟ್ಟೆ. ಆ ಪ್ರಾರ್ಥನೆಗೆ ಸಂಕಲ್ಪ ಮಾಡಬೇಕಾದವನು ಪರಮಾತ್ಮ. ಆ ಸ್ವಾತಂತ್ರ್ಯವನ್ನ ಪರಮಾತ್ಮನಿಂದ ಯಾರೂ ತಗೊಳ್ಳೋ ಹಾಗಿಲ್ಲ. ಆ ಪಾಪ ಪುಣ್ಯಗಳ ಲೆಕ್ಕವನ್ನು ಬಲ್ಲವನು ಕೇವಲ ಪರಮಾತ್ಮ. ಆ ಪಾಪ ಎಷ್ಟಿದೆ, ಪುಣ್ಯ ಎಷ್ಟಿದೆ, ಎಷ್ಟು ಜನ್ಮ ಕೊಡಬೇಕು, ಎಷ್ಟು ಪ್ರಾರಬ್ಧ, ಎಷ್ಟು ಸಂಚಿತ, ಇದು ಎಲ್ಲ ಲೆಕ್ಕವನ್ನು ಬಲ್ಲವನು ಕರ್ಮಾಧ್ಯಕ್ಷನಾದ ಪರಮಾತ್ಮ. ಅವನಿಗೆ ಗೊತ್ತು. ಆದ್ದರಿಂದ ಆಂಡಾಳು ಹೇಳ್ತಾಳೆ, ನಿನ್ನ ಸಂಕಲ್ಪ ಮಾಡಿ ನಮ್ಮನ್ನು ಅನುಗ್ರಹ ಮಾಡು, ಸ್ವೀಕಾರ ಮಾಡು ಅಂತಾಳೆ. ಆದ್ದರಿಂದಲೇನೆ ಒಬ್ಬಳಿಗೆ ಮಗನಾಗಿ ಹುಟ್ಟಿ ಒಬ್ಬಳಿಗೆ ಮಗನಾಗಿ ಬೆಳೆದು ಆ ಕಂಸನಂತಹ ಸ್ವತಂತ್ರಾತ್ಮಾಭಿಮಾನ ಇರ್ತಕ್ಕಂತಹ ಆತ್ಮನ ಆ ಬೇಡದ ಪ್ರತಿಬಂಧಕಗಳನ್ನೆಲ್ಲ ನೀಗತ್ತಕ್ಕಂತಹವನು ನೀನಲ್ಲವ. ಕಂಸ ಪ್ರತಿಬಂಧಕವಾಗಿದ್ದ, ಅವನನ್ನ ಕಳೆದೆ. ಈ ನಮ್ಮ ಅಹಂಕಾರ, ಮಮಕಾರ, ಆತ್ಮಾಭಿಮಾನ, ಸ್ವತಂತ್ರಾತ್ಮಾಭಿಮಾನ, ದೇಹಾತ್ಮಾಭಿಮಾನ ಇದು ಯಾವ ಆ ಕಂಸನಿಗಿಂತ ಕಡಿಮೆಯಾಗಿದೆ. ಇದೆಲ್ಲವನ್ನ ಕಳೆದು ಆ ನಿನ್ನ ಕೀರ್ತನೆಗಳನ್ನು ಹಾಡ್ತಾ ಬಂದಂತಹ ನಮ್ಮ ಐಶ್ವರ್ಯ ಕೈವಲ್ಯಗಳ ಅಪೇಕ್ಷೆಯು ನಿರ್ನಾಮವಾಗಿ ಕೇವಲ ಭಗವತ್ ಕೈಂಕರ್ಯದ ಆ ನಿನ್ನ ಆನಂದವೇ ಉದ್ದೇಶವಾದ ಆ ಆತ್ಮನ ಶೇಷವೃತ್ತಿ, ದಾಸವೃತ್ತಿಯ ಕೈಂಕರ್ಯವನ್ನ ಕೊಡುವ ಸಂಕಲ್ಪವನ್ನ ಮಾಡಿ ಅನುಗ್ರಹಿಸು ಎಂಬುದಾಗಿ ಪ್ರತಿಬಂಧಕಗಳನ್ನು ನೀಗುವ ನಿನಗೆ ನಮ್ಮ ಪ್ರತಿಬಂಧಕಗಳನ್ನು ನೀಗುವುದು ಒಂದು ದೊಡ್ಡ ವಿಚಾರವಾ ಎಂಬುದನ್ನ ಕೃಷ್ಣಾವತಾರವನ್ನ ಪ್ರಸ್ತಾಪಿಸಿ ಈ ರೀತಿ ಅವತಾರ ರಹಸ್ಯದೊಡನೆ ಭಕ್ತಿ ಮಾಡುವಿಕೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಿ ಪುನರ್ಜನ್ಮವಿಲ್ಲದ ಸ್ಥಿತಿ ಏರ್ಪಡುತ್ತದೆ ಎಂಬ ಕೃಷ್ಣನ ಗೀತಾವಾಕ್ಯವನ್ನ ವಿವರಣೆ ಮಾಡುವಂತೆ ದೇವಿ ಆಂಡಾಳ್ 25ನೇ ಪಾಶುರವನ್ನ ಗಾನ ಮಾಡಿ ಪೂರ್ಣ ಮಾಡ್ತಾಳೆ. ஒருத்தி மகனாய் பிறந்து ஓரிரவில் ஒருத்தி மகனாய் ஒளித்து வளர கரிக்கிலானாகி தான் தீங்கு நினைந்த கருத்தை பிழைப்பித்து கஞ்சன் வைத்து நெருப்பெண்ண நின்ன நெடுமாலே கருத்தித்து வந்தோம் பரகருதியாயில் திருத்தக்க செல்வமும் சேவமும் யாம் பாடி வருத்தமும் தீர்ந்து மகிழ்ந்தேரோரெம்பாவாய். சோச்சிஷ்ட மாலிகா கந்தபந்துரதிஷ்ணவே விஷ்ணு சித்த தனூஜாயை சோதாயை நித்யமங்கலம் மாதೃಶா கிஞ்சன பிராண बद्धकङ्कणपाणये विष्णुचित्ततनूजायै गोदायै नित्यमङ्गलम् श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் சகத்துதித்தாள் வாழியே திருப்பாவம் 30 செப்பினாள் வாழியே பெரியாழ்வார் பெற்றெடுத்த பெண் பிள்ளவாழியே பெரும்பூதூர் மாமுனிக்கு இன்னாராள் வாழியே 143 உரைத்தாள் வாழியே உயரங்கற்கே கண்ணி உகந்தளித்தாள் வாழியே மறுவாரம் திருவல்லி நடனாடி வாழியே வன்புதுவனகோதை மலர்பதங்கள் வாழியே ஆண்டாள் திருவடிகளே ಶರಣಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯ ದಿನ ಪ್ರವಚನ ಬೆಳಗ್ಗೆ 11 ಗಂಟೆಗೆ ಇರುತ್ತೆ. ಎಲ್ಲ ಭಕ್ತ ಭಾಗವತರು ಬೆಳಗ್ಗೆ 11 ಗಂಟೆಗೆ ಸಕಾಲಕ್ಕೆ ಇಲ್ಲಿ ಆಗಮಿಸಬೇಕಾಗಿ ಪ್ರಾರ್ಥನೆ. ನಾಳೆ ಮಧ್ಯಾಹ್ನ ನಮ್ಮ ಸಂಸ್ಕೃತ ಸಂಶೋಧನಾ ಸಂಸತ್ತಿನಲ್ಲಿ ಈ ಊರಿನ ಕೆಲವು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ದಯಮಾಡಿಸಬೇಕು ಅಂತ
ಅಕಾಡೆಮಿಯ ಆಡಳಿತ ವರ್ಗ ತಮ್ಮೆಲ್ಲರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಕೃಷ್ಣಾರ್ಪಣಮಸ್ತು.